ತಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣ ಕೌರವರ ಆಸ್ಥಾನದಲ್ಲಿ ತಾನು ಹೇಳಬೇಕಾದ ಎಲ್ಲ ಸಂಗತಿಗಳನ್ನು ಹೇಳಿ ಮುಗಿಸಿದ ಮೇಲೆ ಅಲ್ಲಿ ಭೀಷ್ಮ, ದ್ರೋಣ, ವಿದುರ, ಪರಶುರಾಮ, ನಾರದರು ಹೀಗೆ ಪ್ರತಿಯೊಬ್ಬರೂ ಕೂಡ ತಾವು ಯಾವ ರೀತಿ ಮಾರ್ಗದರ್ಶನ ಮಾಡಬಹುದೋ ಯುದ್ಧದ ಪ್ರಖರತೆಯ ಅಪಾಯ ಏನು ಅಂತ ಅದೆಲ್ಲವನ್ನು ಹೇಳಿ ಆದ್ಮೇಲೆ ಗಾಂಧಾರಿ ಕೂಡ ಧೃತರಾಷ್ಟ್ರನ ಅಪೇಕ್ಷೆಯಂತೆ ಅವಳು ಕೂಡ ಬುದ್ಧಿವಾದ ಹೇಳ್ತಾಳೆ. ಅಷ್ಟು ಬುದ್ಧಿವಾದ ಹೇಳಿದ ಮೇಲೂ ದುರ್ಯೋಧನ ಯಾವುದಕ್ಕೂ ಸೊಪ್ಪು ಹಾಕದೆ ಅಲ್ಲಿಂದ ಎದ್ದು ಹೋಗುವಾಗ ಮತ್ತೆ ಕೃಷ್ಣ ಅಂದ್ರೆ ಕೃಷ್ಣನನ್ನ ಅವನು ಅಂದ್ರೆ ಮಧ್ಯೆ ಹೋಗ್ತಾನೆ ಬರ್ತಾನೆ, 2 ಸಲ ಹೋಗು ಬರುವುದೆಲ್ಲ ಆಗುತ್ತೆ. ಆದ್ರೆ ಕೊನೆಯಲ್ಲಿ ಕೃಷ್ಣನನ್ನೇ ಕಟ್ಟಿ ಹಾಕಿ ಪಾಂಡವರಿಗೆ ಕೃಷ್ಣ ಬೇಕೋ ರಾಜ್ಯ ಬೇಕೋ ಅಂತ ಕೇಳುವ ಒಂದು ದುರಂತಕ್ಕೆ ಅವರು ಕೈ ಹಾಕ್ತಾರೆ ಅಂತ ಸಾತ್ಯಕ್ಕೆ ಗೊತ್ತಾಗಿ ಕೂಡಲೇ ಅವನು ಬಂದು ಸಭೆಯಲ್ಲಿ ಹೇಳಿ ಕೃಷ್ಣ ಅದನ್ನು ನೇರವಾಗಿ ಧೃತರಾಷ್ಟ್ರನ ಹತ್ರ ಚರ್ಚಿಸಿ, ಇಷ್ಟು ನಿನ್ನ ಮಗ ಹೀಗೆ ಕೆಟ್ಟ ಮಂತ್ರಾಲೋಚನೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಆಗ ಮತ್ತೆ ಅವನನ್ನ ಕರೆದು ಉಪದೇಶ ಮಾಡಿ ಹೇಳಿದ್ರು. ಅದು ಉಪಯೋಗಕ್ಕೆ ಬರಲಿಲ್ಲ. ಆದ್ಮೇಲೆ ಎದುರುಗಡೆನೆ ಹೇಳ್ತಾರೆ, ನನ್ನನ್ನ ಕಟ್ಟಿ ಹಾಕುವ ಯೋಚನೆ ಮಾಡ್ತಾರೆ. ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಹೇಳ್ತಾರೆ, ಕೃಷ್ಣನನ್ನ ಹಾಗೆ ಕಟ್ಟಿ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅವನ ಹಿಂದಿನ ಕೆಲವು ಅಪರೂಪದ ಘಟನೆಗಳನ್ನು ಅಲ್ಲಿ ಹೇಳ್ತಾರೆ. ಅಷ್ಟಾಗುವಾಗ್ಲೂ ಅವನದನ್ನ ಗಂಭೀರವಾಗಿ ಸ್ವೀಕರಿಸದೇ ಇದ್ದಾಗ ತನ್ನ ವಿಶ್ವರೂಪವನ್ನ ದರ್ಶನ ಮಾಡಿಸ್ತಾನೆ. ಅದರ ಉದ್ದೇಶ ದುರ್ಯೋಧನೆಯನ್ನು ನೋಡ್ಲಿಕ್ಕಾಗಲ್ಲ, ಅವನ್ನ ನೋಡುವ ಅಪೇಕ್ಷೆಯೂ ಇಲ್ಲ. ಅವನಿಗೆ ನೋಡಿದ್ರು ಏನು ಅರ್ಥ ಆಗಲ್ಲ. ಕೆಲವೊಂದ್ ಸರ್ತಿ ಅದ್ಭುತವಾದದನ್ನ ಕಂಡಾಗ್ಲು ಅದನ್ನ ಏನು ಅಂತ ಮೊದ್ಲೇ ಚೂರು ಪರಿಚಯ ಇದ್ರೆ ಮಾತ್ರ ಅದು ಇಷ್ಟ ಆಗುತ್ತೆ. ಇಲ್ಲಾಂದ್ರೆ ಏನೋ ಎಲ್ಲ ಹೇಳ್ತಿದ್ರಪ್ಪ ಬಾರಿ ಅಂತ, ನನಗೇನು ಆಗ ಅನ್ನಿಸ್ಲಿಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಬಹಳ ಸರ್ತಿ ಇಂಥ ಅಪರೂಪದ ವಿಷಯಗಳನ್ನ ಕೇಳಿದಾಗ ಕೆಲವರಿಗೆ ಭಾರಿ ಒಳ್ಳೆ ವಿಷಯ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಇನ್ನು ಕೆಲವರಿಗೆ ಅದು ಏನೋ ಎಲ್ರು ಭಾರಿ ಚಪ್ಪರಿಸ್ಕೊಂಡು ಕೇಳ್ತಿದ್ರು, ನಂಗೆ ಏನು ಅರ್ಥನೇ ಆಗ್ಲಿಲ್ಲ ಅಂತ ಹೇಳಿ ಎದ್ದು ಬರ್ತಾರೆ. ಹಾಗೆ ಧೃತರಾಷ್ಟ್ರನಿಗೆ ನೋಡ್ಲೇಬೇಕು ಅನ್ನೋ ಒಂದು ಆಸೆ ಇದ್ದದ್ರಿಂದ, ಕಣ್ಣಿಲ್ಲ ಅನ್ನುವ ದುಃಖ ಅವನನ್ನು ಯಾವತ್ತು ಹಿಂದಿನ ದಿವಸ ಕಾಡಿತೋ ಅದನ್ನ ಕೃಷ್ಣ ಗಮನಿಸಿದ್ದಾದ್ರಿಂದಾಗಿ ಕೃಷ್ಣ ಅವನಿಗೆ ದಿವ್ಯವಾದ ಚಕ್ಷುಸ್ಸನ್ನ ಕೊಟ್ಟು ತನ್ನ ವಿಶ್ವರೂಪವನ್ನ ದರ್ಶನ ಮಾಡಿಸ್ತಾನೆ. ಆಗ ಭೀಷ್ಮ, ದ್ರೋಣ, ಕೃಪಾ ಮೊದಲಾದವರೆಲ್ಲ ಹೇಳಿ ಭೀಷ್ಮ, ದ್ರೋಣ, ಕೃಪಾ ಮೊದಲಾದವರೆಲ್ಲರೂ ಕೂಡ ಈ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಆದ್ರೆ ಅವನಿಗೂ ಕಂಗಾಲಾಗ್ತಾನೆ. ಆದ್ರೆ ಆಮೇಲೆ ಹೆಚ್ಚು ನಿಲ್ಲಲ್ಲ. ಇಂಥ ನನ್ನನ್ನ ನೀನು ಕಟ್ಟಿ ಹಾಕ್ತೀಯಾ ಅಂತ ಅವನನ್ನ ಚಾಲೆಂಜ್ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಕಂಗಾಲಾಗಿ ಅಲ್ಲಿಗೆ ಆ ಪ್ರಸಂಗ ಮುಗಿಯುತ್ತೆ. ಅವನು ಸೀದಾ ವಿದುರನ ಮನೆಗೆ ಬರ್ತಾನೆ. ಅಲ್ಲಿ ಕುಂತಿ ಹತ್ರ ಕೆಲವು ವಿಷಯಗಳನ್ನ ಅಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತಾನೆ. ನಿನಗೇನಾದ್ರೂ ನಿನ್ನ ಮಕ್ಕಳಿಗೆ ಸಂದೇಶ ಕೊಡುವಂಥದ್ದೇನಾದ್ರೂ ಇದ್ರೆ ಹೇಳು ಅಂತ ಹೇಳಿದಾಗ ಅವಳು ಸಂದೇಶ ಅಂದ್ರೆ ಮುಖ್ಯವಾಗಿ ಅವಳು ಹೇಳುದು, ನಾನು ಮಕ್ಕಳನ್ನ ಕ್ಷತ್ರ ಧರ್ಮದಲ್ಲಿ ಇರುವುದನ್ನ ನೋಡ್ಬೇಕು ಅಂತ ಬಯಸ್ತೇನೆ ಹೊರತು ಇಷ್ಟು ಕಷ್ಟಪಟ್ಟದ್ದು ನಾನು ಅವರು ಭಿಕ್ಷೆ ಬೇಡ್ಕೊಂಡು ಬದುಕ್ಲಿ ಅಂತಲ್ಲ. ಹಾಗೆ ಬದುಕಬೇಕು ಅಂತಾಗಿದ್ರೆ ನಾವು ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಧರ್ಮ ರಕ್ಷಣೆಗೋಸ್ಕರ, ಬಲ ರಕ್ಷಣೆಗೋಸ್ಕರ ಅಂದ್ರೆ ಬಲವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಅಥವಾ ಅದಕ್ಕಾಗಿ ಇಂದ್ರಾದಿ ದೇವತೆಗಳನ್ನೆಲ್ಲ ಪ್ರಾರ್ಥಿಸಿ ಮಕ್ಕಳನ್ನಾಗಿ ಪಡಿಬೇಕಾದ ಅವಶ್ಯಕತೆ ಇರಲಿಲ್ಲ. ಅವರನ್ನ ನಾನು ಪಡೆದ ಉದ್ದೇಶವೇ ಯೋಗ್ಯವಾದ ರೀತಿಯಲ್ಲಿ ಅವರು ಮುಂದೆ ರಾಜ್ಯಭಾರ ನಡೆಸಿ ಪ್ರಜೆಗಳಿಗೆ ಕ್ಷಾತ್ರ ತೇಜಸ್ಸಿನ ನಿಜವಾದ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರನ್ನ ಸಹಿಸಿಕೊಂಡದ್ದು.
ಅವರು ಪರವಾಗಿಲ್ಲ ನಾವು ಭಿಕ್ಷೆ ಬಿಡ್ಕೊಂಡು ಬದುಕ್ತೇವೆ ಅಂತ ಆದ್ರೆ ಅವ್ರು ನನಗೆ ಮಕ್ಕಳಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಹೇಳಲ್ಲ ಬಾಯ್ಬಿಟ್ಟು, ಆದ್ರೆ ಅದನ್ನ ಒಂದು ಸಂದೇಶದ ಮೂಲಕ ಮುಂದೆ ಹೇಳ್ತಾಳೆ. ಒಂದು ವೇಳೆ ಅವರಿಗೆ ಭಿಕ್ಷೆಯೇ ಪ್ರಧಾನ, ಉಳಿದಂತೆ ಯಾವುದನ್ನು ಅವರು ಯೋಚಿಸ್ಲಿಕ್ಕೆ ತಯಾರಿಲ್ಲ ಅಂತ ಆದ್ರೆ ನಾನೇನು ಹೇಳಲಿಕ್ಕಾಗುದಿಲ್ಲ, ಅದು ಅವರ ಆಯ್ಕೆ. ಆದ್ರೆ ನಾನದನ್ನ ಖುಷಿ ಪಡುವುದಿಲ್ಲ. ಮಕ್ಕಳನ್ನು ನನ್ನ ಮಕ್ಕಳು ಅಂತ ಸ್ವೀಕರಿಸ್ಲಿಕ್ಕೆ ನನಗೆ ಬಹಳ ಹಿಂಸೆ ಆಗುತ್ತೆ. ನಾನು ಮಕ್ಕಳಿಲ್ಲ ಅನ್ನೋ ರೀತಿಯಲ್ಲಿ ಇದ್ರೆ ಚೆನ್ನಾಗಿತ್ತು ಅಂತ ಅನ್ನುವ ಹಾಗೆ ಅವಳು ಅದನ್ನ ಕಥೆಯ ಮೂಲಕ ಮುಂದೆ ಹೇಳ್ತಾಳೆ. ರಾಜನಾದ ಕರ್ತವ್ಯ ಏನು ಅದನ್ನೆಲ್ಲ ಬಿಡಿಸಿ ಹೇಳಿ, ಇದಕ್ಕಿಂತ ಅಂದ್ರೆ ಅವರವರ ವೃತ್ತಿಯಲ್ಲಿ ಅವ್ರು ಇರಬೇಕು ಅಂತ ಅನ್ನೋದು ಅವರಿಗೆ ಶ್ರೇಯಸ್ಸು. ಅದು ಹೊರತು ಅವರು ಬೇರೆ ವೃತ್ತಿಗೆ ಬಂದು ನಿಲ್ತಾರೆ ಅಂದ್ರೆ ಅದಕ್ಕಿಂತ ಹೀನವಾದಂತಹ ಕೆಲಸ ಅಥವಾ ಹೀನವಾದ ದುಸ್ಥಿತಿ ಇನ್ನೊಂದಿಲ್ಲ ಅಂತ. ಹೀಗೆ ಎಲ್ಲರೂ ಸೇರಿ ಪಾಪಿಕಾಂ ಗತಿಂ, ಯಾರೂ ಕೂಡ ಕ್ಷೇಮವಾದ ದಾರಿಯನ್ನ, ಕ್ಷೇಮ ಪದ್ಧತಿಯನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ನನಗೂ ಅದು ಸಂತೋಷ ಕೊಡುವುದಿಲ್ಲ. ಮಾಗಮ ಕ್ಷೀಣ ಪುಣ್ಯಸ್ತ್ವಂ, ಕ್ಷೀಣ ಪುಣ್ಯನಾಗಬೇಡ. ಆಪದ್ಧರ್ಮ ಬೇರೆ. ಆಪತ್ತಿನ ಕಾಲದಲ್ಲಿ ಈಗ ಅವರು ದ್ರೌಪದಿಯನ್ನ ಪಡಿಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ಭಿಕ್ಷಾಟನೆ ಮಾಡಿಕೊಂಡೇ ಬದುಕಿದ್ರು. ಆಗ ಆಪತ್ತಿತ್ತು, ಶತ್ರುಗಳ ಕೈಯಿಂದ ಸಿಕ್ಕಿ ನಾವು ಸಾಯಬಹುದು ಅನ್ನುವ ಭಯ ಇತ್ತು. ಆ ಕಾರಣಕ್ಕಾಗಿ ಸರಿ ಅಲ್ಲಿ ಆಗ ಕ್ಷಮೆ ಇದೆ. ಆಗ ಕುಂತಿಯು ಇದ್ಲ ಅಲ್ಲೇ, ಇಲ್ಲಾಂದ್ರೆ ಅವಳೇ ಹೇಳಲ್ವಾ ಆಗ್ಲೇ ಇದು ಸರಿ ಇಲ್ಲ ಅಂತ. ಆಗ ಹೇಳಲಿಲ್ಲ. ಸಭೆಯಲ್ಲೂ ಹಾಗೆ ಹೋಗಿದ್ದಾರೆ, ವಾಪಸ್ ಮತ್ತೆ ಗೆದ್ದು ಬಂದ ಮೇಲೂ ಸ್ವಲ್ಪ ದಿವಸ ಹಾಗೆ ಉಳ್ಕೊಂಡಿದ್ದಾರೆ. ಅಲ್ಲಿ ಎಲ್ಲೂ ಅವರು ನೇರವಾಗಿ ತಮ್ಮನ್ನು ಯಾರು ಅಂತ ರಿವೀಲ್ ಮಾಡಲಿಲ್ಲ. ದ್ರುಪದನಿಗೆ ಗೊತ್ತಾದ ಮೇಲೆ ಅವರು ರಾಜನ ಅಂದ್ರೆ ಕ್ಷತ್ರಿಯರ ಪೋಷಾಕ ಎಲ್ಲ ಹಾಕೊಂಡು ಹೊರಟಿದ್ದು. ಅದನ್ನ ಅತ್ರಾಪಿದಾಹರಂತೀಮಂ 133 ಅಧ್ಯಾಯ ಇತಿಹಾಸಂ ಪುರಾತನಂ. ಈ ತರ ಎಲ್ಲಿಯಾದ್ರೂ ಇತಿಹಾಸ ಪುರಾತನ ಅಂತ ಶಬ್ದ ಬಳಸಿದ್ರೆ ಅದು ನಡೆದ ಘಟನೆ ಅಂತ ಅರ್ಥ. ಅದು ಬಿಟ್ಟು ಕೆಲವೊಂದ್ಸರ್ತಿ ಹೀಗೊಂದು ಕಥೆ ಇದೆ ಅಂತ ಅಷ್ಟೇ ಹೇಳಿದ್ರೆ ಸಾಮಾನ್ಯ ಅದರ ಸಂದೇಶ ಮಾತ್ರ ಮುಖ್ಯ ಅಂತ ಅರ್ಥ. ಅಲ್ಲಿ ನಾವು ಅದರ ಲಿಟರಲಿ ಅಲ್ಲಿ ಆಡಿದ ಪ್ರತಿಯೊಂದು ವಿಷಯಕ್ಕೂ ಕೂಡ ಪ್ರಾಕೃತಿಕವಾಗಿ ಜಗತ್ತಲ್ಲಿ ಹಾಗೆ ಇತ್ತು ಅಂತ ಭಾವಿಸಬಾರದು. ಆದ್ರೆ ಎಲ್ಲಿ ಪುರಾತನವಾದ ಒಂದು ಇತಿಹಾಸವನ್ನು ನಾನು ನಿನಗೆ ಹೇಳ್ತೇನೆ, ಎಲ್ಲರೂ ಉದಾಹರಂತಿ, ಈ ಕಥೆಯನ್ನ ಬಹಳ ಬಾರಿ ದೊಡ್ಡವರು ಹೇಳ್ತಾರೆ ಅಂತ ಹೇಳಿ ಈ ಕಥೆಯನ್ನ ವಿದುಲಾಯಾಶ್ಚ ಸಂವಾದಂ ಪುತ್ರಸ್ಯ ಚ ಪರಂತಪ. ವಿದುಲಾ ಮತ್ತು ಸಂಜಯ ಅಂತ ತಾಯಿ ಮತ್ತು ಮಗ ಇಬ್ಬರು ಮಾಡಿದ ಸಂವಾದದ ಕಥೆಯನ್ನ ನಾನು ನಿನಗೆ, ಸಂವಾದದ ಪ್ರಸಂಗವನ್ನು ನಾನು ನಿನಗೆ ಹೇಳಬೇಕು. ಇದರಿಂದ ಇದನ್ನೇ ನೀನು ಯಥಾವತ್ ವಕ್ತುಮರ್ಹಸಿ, ಇದನ್ನ ನೇರವಾಗಿ ಹೋಗಿ ಪಾಂಡವರಿಗೆ ಹೇಳು ಸಾಕು. ಇನ್ನೇನು ಅವರಿಗೆ ಸ್ಪೆಷಲ್ ಆಗಿ ನನ್ನ ಕಡೆಯಿಂದ ಉಪದೇಶ ಅಂತ ನಾನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಅವಳ ಬಗ್ಗೆ ಒಂದು ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ವಿದುಲಾ ಅಂದ್ರೆ ಯಾರು? ಯಶಸ್ವಿನಿ, ಒಳ್ಳೆಯ ಹೆಸರಾಂತ ಮಹಿಳೆ. ಮನ್ಯುಮತಿ, ಆದ್ರೆ ಸ್ವಲ್ಪ ಕ್ಷತ್ರಿಯರಿಗೆ ಬೇಕಿರುವ ಕೋಪ ಇತ್ತು ಅವಳಿಗೆ. ಕೋಪ ಅನ್ನೋದು ಸಣ್ಣ ಪುಟ್ಟದಕ್ಕೆ, ನಮ್ಮಲ್ಲಿ ಕೆಲವೊಮ್ಮೆ ಕೋಪ ಇರುತ್ತೆ, ಯಾವುದೇ ಕೋಪ ಮಾಡ್ಕೊಳ್ತೇವೆ ಅಂತಾನೆ ಗೊತ್ತಿಲ್ಲ. ಹುಚ್ಚು ಕೋಪ ಅದು, ಅದರಿಂದ ಏನೂ ಸಿದ್ಧಿ ಆಗುದಿಲ್ಲ ಅಥವಾ ಯಾರಿಗೂ ಅದರಿಂದ ಉಪಯೋಗನೂ ಇಲ್ಲ. ಆದ್ರೆ ಕೋಪ ಅದು ನಿಜವಾಗಿ ದೊಡ್ಡ ತಾಕತ್ತದು. ಯಾವಾಗ ತಾಕತ್ತಾಗುತ್ತೆ ಅಂದ್ರೆ ಅದು ಬುದ್ಧಿಯ ಕೈಗೆ ಸಿಕ್ಕಿದ್ರೆ ಕೋಪ ತಾಕತ್ತು, ಕೋಪದ ಕೈಗೆ ಬುದ್ಧಿ ಸಿಕ್ಕಿದ್ರೆ ಎಡವಟ್ಟು. ಅದರಿಂದ ಏನು ಸಿದ್ಧಿ ಆಗುದು, ಅದು ಇನ್ನಷ್ಟು ಏನಂತಾರೆ ಅದಕ್ಕೆ ಡ್ಯಾಮೇಜ್ ಮಾಡುತ್ತೆ, ಬದುಕನ್ನೇ ಡ್ಯಾಮೇಜ್ ಮಾಡಿಬಿಡುತ್ತೆ. ಆದ್ರೆ ಯಾವಾಗ ಬುದ್ಧಿಯ ಕೈಗೆ ಕೋಪ ಸಿಗುತ್ತೋ ಆವಾಗ ಅದು ಮ್ಯಾನೇಜ್ ಆಗುತ್ತೆ, ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಈಗ ಸಾಮಾನ್ಯ ಜೋರ್ ಸಿಟ್ಟು ಬಂದ್ರೆ ಏನ್ ಮಾಡ್ಬೇಕು? ಸೀದಾ ತೋಟಕ್ಕೆ ಹೋಗಿ 4 ಮಣ್ಣು ಹೊಂಡ ತೆಗೆದು ಗಿಡ ನೆಟ್ಟು ಬಂದ್ಬಿಟ್ರೆ ಕೆಲಸ ಆಯ್ತು. ಕೋಪಕ್ಕೆ ಒಂದು ಕೆಲಸ ಆಯ್ತು, ಆ ಕೋಪ ಎಲ್ಲ ಹೊಂಡ ತೋಡುದ್ರಲ್ಲಿ ಇರುತ್ತೆ. ಇದು ಬಹಳ ಜನ ಅವರವರೇ ಹೇಳುವ ಮಾತು. ಕೋಪ ಅಂದ್ರೆ ಏನ್ ಮಾಡಿದ್ರು, ಯಾವ್ದಾದ್ರು ಒಂದು ಸಿಟ್ಟು ಬಂದಾಗ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಹೊಡೆದು ಬಡಿದಾಡುವ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಮೈಯನ್ನು ಉಪಯೋಗಿಸ್ಬೇಕು. ಆವಾಗ ಕೆಲಸನೂ ಆಗುತ್ತೆ. ಅದು ಯಾವಾಗ ಅಂದ್ರೆ ಕೈ ತಪ್ಪಿ ಹೋಗುತ್ತೆ ಅನ್ನೋ ಸ್ಥಿತಿ ಇದ್ದಾಗ. ಇಲ್ಲ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂದ್ರೆ ಅದನ್ನ ಬೇರೆ ರೀತಿ ಬಳಸ್ಬೋದು. ನಿಯಂತ್ರಣಕ್ಕೆ ಬಂದ್ರೆ ಈಗ ಮಾತಾಡಲ್ಲ, ನನ್ನ ಸಮಯ ಬಂದಾಗ ಮಾತಾಡ್ತೇನೆ ಅಂತ ಕೆಲವೊಮ್ಮೆ ನಾವು ಅನ್ಕೊಳ್ತೀವಲ್ಲ, ಅದು ಪ್ರಸಂಗಕ್ಕೆ ಸರಿಯಾಗಿ ಅದನ್ನ
ಬಳಸಿಕೊಳ್ಳುವಂಥದ್ದು ಇದೆಯಲ್ಲ ಅದು ಬಹಳ ವಿಶಿಷ್ಟವಾದದ್ದು. ಅಂತಹ ಮನ್ಯುಮತಿ. ಇಲ್ಲಾಂದ್ರೆ ಹೊಗಳುವಾಗ ಯಾರು ಮನ್ಯುಮತಿ ಅಂತ ಹೊಗಳಲ್ಲ, ಹೊಗಳುವಾಗ ಕೋಪ ಉಳ್ಳವರು ಅಂತ ಹೊಗಳ್ತಾರ, ಅದನ್ನ ಬೈಗುಳದ ಶಬ್ದ ಅದು. ಕೋಪ ಅಂತ ಅನ್ನೋದು ಬೈಗುಳದ ಶಬ್ದ. ಆದ್ರೆ ಇಲ್ಲಿ ಅವಳನ್ನ ಗುಣವಂತೆ ಅಂತ ಹೇಳುವಾಗ ಶಬ್ದ ಹೇಳ್ತಾ ಇದ್ದಾರೆ ಅಂದ್ರೆ ಅವಳು ಕೋಪ, ಅದಕ್ಕೆ ಕೋಪ ಮತಿ ಅಂತ ಶಬ್ದ. ಕೋಪ ಇವಳ ವಶದಲ್ಲಿ ಇದೆ, ಆದ್ರಿಂದಾಗಿ ಕೋಪಮತಿ, ಕೋಪಮತಿ ಅಥವಾ ಮನ್ಯುಮತಿ ಅಂತ ಶಬ್ದವನ್ನು ಬಳಸ್ತಾರೆ. ಯಾರ ವಶದಲ್ಲಿ ಮನ್ಯು ಇದೆ ಅವಳು ಮನ್ಯುಮತಿ. ಕುಲೇ ಜಾತ, ಒಳ್ಳೆಯ ಮನೆತನದಲ್ಲೂ ಬಂದವಳು, ಅಂದ್ರೆ ತಂದೆ ತಾಯಿಗಳ ಸಪೋರ್ಟ್ ಎಲ್ಲ ಚೆನ್ನಾಗಿತ್ತು ಅಂತ. ವಿಭಾವರಿ, ತುಂಬಾ ಪ್ರಕಾಶವಾದ ವರ್ಚಸ್ಸುಳ್ಳವಳು. ಕ್ಷತ್ರ ಧರ್ಮರಥ, ಕ್ಷಾತ್ರ ಧರ್ಮದ ಬಗ್ಗೆ ಬಹಳ ನಿಷ್ಠೆಯಿಂದ ಕೆಲಸ ಮಾಡೋಣ. ಅಂದ್ರೆ ಪ್ರಜೆಗಳಿಗೆ ಕ್ಷೇಮ ಆಗ್ಬೇಕು, ಅವರಿಗೆ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ಏನಾದ್ರೂ ಡಿಸಿಷನ್ ತಗೊಳ್ಳುವಾಗ, ಕ್ಷತ್ರಿಯರು ತಗೊಳ್ಳುವಾಗ ಬೇಗ ಬೇಗ ತಗೊಳ್ಬೇಕು. ನಾಳೆ ನೋಡೋಣ, ನಾಳ್ದು ನೋಡೋಣ ಅಂತ ಟೇಬಲ್ ಅಡಿಯಲ್ಲಿ ಹಾಕಿ ಕೂತು ಧೂಳು ಹಿಡಿದು ಇವನ ರಿಟೈರ್ಡ್ ಆದ್ರೂ ಆ ಫೈಲ್ ಮೇಲೆ ಬರಲಿಲ್ಲ ಅಂದ್ರೆ ವೇಸ್ಟ್ ಅವನು, ಯಾವತ್ತೂ ಅವನು ಯಾವ ಕೆಲಸಕ್ಕೂ ಯೋಗ್ಯ ಅಲ್ಲ. ಆದ್ರೆ ಹಾಗಲ್ಲ. ದಾಂತ ಅಂತಂದ್ರೆ ಇಂದ್ರಿಯ ನಿಗ್ರಹ ಇದ್ದವಳು. ಅವಳ ಹೆಸರು ವಿದುಲಾ. ದೀರ್ಘದರ್ಶಿನಿ ಅಂದ್ರೆ ದೂರದ ಸಂಗತಿಗಳನ್ನ ಚೆನ್ನಾಗಿ ನೋಡುವ ಸಾಮರ್ಥ್ಯ ಇದ್ದವಳು. ಮುಂದೇನಾಗತ್ತೆ ಇದು, ಈಗ ನಾನು ಈ ನಿರ್ಧಾರ ತಗೊಂಡ್ರೆ ಇದರ ಪರಿಣಾಮ ಏನಿರುತ್ತೆ ಅಂತ ಯೋಚಿಸ್ಲಿಕ್ಕೆ ಸಮರ್ಥಳಾಗಿದ್ದವಳು. ವಿಶ್ರುತ, ದೊಡ್ಡವರ ಜೊತೆಗೆ ಓಡಾಡಿ ಅವರಿಂದ ತುಂಬಾ ವಿಷಯಗಳನ್ನು ಕೇಳಿಕೊಂಡವಳು. ವಿಶ್ರುತ ಎಲ್ಲಿ ರಾಜ ಸಂಸತ್ಸು, ತನ್ನ ಗಂಡ ಇರ್ಬೇಕಾದ್ರೇನೆ ರಾಜನ ಸಂಸತ್ತಿನಲ್ಲಿ ಏನೆಲ್ಲ ಮಂತ್ರಿಗಳು ಅಥವಾ ತಿಳಿದವರು ಚರ್ಚೆ ಮಾಡ್ತಾರೋ ಅಂತಹ ಚರ್ಚೆಗಳಿಗೆಲ್ಲ ಅವಳು ಕಿವಿ ಕೊಟ್ಟು ಅವಳು ಕೂಡ ಒಂದು ಪಾತ್ರವಾಗಿ ಅಲ್ಲಿ ವೇದಿಕೆಯಲ್ಲಿ ಕೂತು ಕೇಳಿಸ್ಕೊಂಡು ಮಾತಾಡ್ತಿದ್ಲು ಅದನ್ನ. ಆಮೇಲೆ ಶ್ರುತವಾಕ್ಯ, ತಾನೇನ್ ಕೇಳಿದ್ದೇನೋ ಅದನ್ನ ಚೆನ್ನಾಗಿ ಧಾರಣೆ ಮಾಡ್ತಾ ಇದ್ಲು. ಶ್ರುತವಾಕ್ಯ, ಬಹುಶ್ರುತ, ಶಾಸ್ತ್ರದ ಅನೇಕ ವಿಷಯಗಳನ್ನ ಚರ್ಚೆಗಳನ್ನ ಚೆನ್ನಾಗಿ ಭಾಗವಹಿಸಿ ಅದರಲ್ಲಿ ತಾನು ಪರಿಣಿತಿಯನ್ನ ಪಡೆದವಳು, ಕೇಳಿದವಳು, ಕೇಳುವಂತೆ ಹೇಳಿದವಳು. ಅದರಿಂದಾಗಿ ಅವಳಿಗೆ ತುಂಬಾ ಬರೀ 1-2 ಶ್ಲೋಕದಲ್ಲಿ ಅವಳ ಎಲ್ಲ ಕ್ವಾಲಿಟಿಯನ್ನು ಪರಿಚಯ ಮಾಡಿಕೊಟ್ರು. ಅಂತಹ ವಿದುಲ ರಾಜನ್ಯ, ಸಾಮಾನ್ಯ ಅಲ್ಲ ಅವಳು. ರಾಜನ ಮನೆತನದ ಹೆಣ್ಣು ಮಗಳು. ಗಂಡ ಇರ್ಲಿಲ್ಲ, ಅವಳೇ ರಾಜ್ಯಭಾರ ಮಾಡ್ತಾ ಇದ್ಲು. ಒಂದ್ ದಿವ್ಸ ಏನಾಯ್ತು ಅಂದ್ರೆ ಔರಸಂ ಪುತ್ರಂ ಜಗರ್ಹೆ. ಔರಸ ಅಂದ್ರೆ ಜಗರ್ಹೆ ಅಂದ್ರೆ ಬೈಯುದು. ಅವಳಿಗೊಬ್ಬ ಮಗ ಇದ್ದ, ಪುಟ್ಟುಡುಗ. ಗಂಡ ತೀರುವಾಗ ಪುಟ್ಟುಡುಗ ಇವನು. ಹಾಗಾಗಿ ಆ ಮಗುವನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನೋಡ್ಕೊಂಡದ್ದು ಅಂದ್ರೆ ಕ್ಷತ್ರಿಯರಿಗೆ ಹೇಗೆ ಬೇಕೋ ಶಿಕ್ಷಣ, ಅದಕ್ಕೋಸ್ಕರ ಮಂತ್ರಿಗಳು ಅದಕ್ಕೋಸ್ಕರ ಬೇಕಾದಂತಹ ಕುದುರೆ ಸವಾರಿ, ಕತ್ತಿ ವರಸೆ, ಏನೇನ್ ಬೇಕು ಎಲ್ಲಾ ಫೀಲ್ಡ್ ವರ್ಕ್ಗಳಿಗೆ ಪೂರಕವಾದ ಶಿಕ್ಷಣವನ್ನ ಕೊಟ್ಟಿದ್ದಾಳೆ. ಅಂದ್ರೆ ಮಗುವಿಗೆ ನಾಳೆ ತಾನು ರಾಜನಾದಾಗ ಏನೆಲ್ಲ ಪ್ರಾಬ್ಲಮ್ಗಳು ಬರಬಹುದೋ ಅದೆಲ್ಲದಕ್ಕೂ ಪೂರ್ವ ಸಿದ್ಧತೆ ಅಣಿ ಮಾಡಿ ಮಗುವನ್ನ ತಯಾರು ಮಾಡಿದ್ದಾಳೆ. ಏನಾಯ್ತು, ಒಂದ್ಸರ್ತಿ ಸಿಂಧೂ ದೇಶದ ರಾಜ ಈ ಸೃಂಜಯರ ಮೇಲೆ ಯುದ್ಧಕ್ಕೆ ಬಂದ್ರು. ಯುದ್ಧಕ್ಕೆ ಬಂದಾಗ ಅಂದ್ರೆ ಬಹಳ ದೂರದ ಪ್ರಕ್ರಿಯೆ, ಗಡಿಗೆಲ್ಲೋ ಹೋಗಿದ್ದಾರೆ. ಅಲ್ಲಿ ಇವನು ಸೋತು ಓಡಿ ಬಂದಿದ್ದಾನೆ ಹೆದರಿ. ಅಂದ್ರೆ ಬೇಕಾದಷ್ಟು ಸಿದ್ಧತೆ ಇರಲಿಲ್ಲ, ಹೆದರಿ ಓಡಿ ಬಂದಿದ್ದಾನೆ. ಓಡಿ ಬಂದು ನಿರ್ಜಿತಂ ಸಿಂಧುರಾಜೇನ ಶಯಾನಂ ದೀರ್ಘಚೇತಸಂ, ದೀನಚೇತಸಂ. ದೀನ ಅಂದ್ರೆ ಅಯ್ಯೋ ನನ್ನ ಹತ್ರ ಆಗುದಿಲ್ಲ, ನನ್ಗಿನ್ ಸಾಧ್ಯ ಇಲ್ಲ, ಯಾಕಪ್ಪ ಬೇಕಿತ್ತು, ಈ ಯುದ್ಧ ಗಿದ್ದ ಎಲ್ಲ 2 ಏಟು ತಿನ್ಕೊಂಡು ಹತ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಹತ್ಕೊಂಡ್ ಬಂದು ಮನೇಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ. ಮಲ್ಕೊಂಡ್ಬಿಟ್ಟಾಗ ಅಮ್ಮ ವಿಷಯ ಗೊತ್ತಾಯ್ತು. ಆಗ ವಿದುಲೋ ಉವಾಚ ಅನಂದನಮಯ ಜಾತ ದ್ವಿಷತಾಂ ಹರ್ಷವರ್ಧನ ನಮಯಾ ತ್ವಂ ನ ಪಿತ್ರಾಚ ಜಾತಃ ಕ್ವಾಭ್ಯಾಂ ಗತೋಹ್ಯಸಿ. ಕ್ವಾಭ್ಯಾಗತೋಹ್ಯಸಿ, ಅನಂದನ ಅಂತ ಹೇಳ್ತಾಳೆ. ನಂದನ ಅಂದ್ರೆ ಆನಂದ ಕೊಡುವ ಮಗುವಿಗೆ ನಂದನ ಅಂತ ಕರೆಯುವುದು. ಅನಂದನ ಅಂತಳವಳು ಬಂದ ತಕ್ಷಣ. ನೀನು ಮಗುನೇ ಅಲ್ಲ, ನೀನು ನಮಗೆ ಸಂತೋಷ ಕೊಡುವ ಮಗು ಅಲ್ಲ. ನಂದನ ಅನ್ನುವ ಶಬ್ದಕ್ಕರ್ಥ ತಂದೆ ತಾಯಿಗಳಿಗೆ ಸಂತೋಷ ನೀಡುವಂಥದ್ದು ಅಂತ ಅರ್ಥ. ಅದರಿಂದಾಗಿ ನಂದನ ಈ ಶಬ್ದಗಳನ್ನೆಲ್ಲ ಮಗು ಅನ್ನುವ ಅರ್ಥದಲ್ಲಿ ಕರೆಯುವುದಿದೆ. ಅನಂದನಮಯ ಜಾತ, ಅನಂದನ, ನೀನು ಯಾವುದೇ ರೀತಿಯಿಂದ ಸಂತೋಷ ಕೊಡ. ದ್ವಿಷತಾಂ ಹರ್ಷವರ್ಧನ, ದುಷ್ಟರಿಗೆ, ನಿನ್ನ ವಿರೋಧಿಗಳಿಗೆ ಆನಂದವನ್ನು, ಓಡಿ ಹೋದಾಗ ಅವ್ರಿಗೆ ಖುಷಿ ಆಯ್ತು. ಈಗ ನೋಡಿ ನೀವೇನ್ ಅನ್ಕೊಂಡಿದ್ದೆ, ಆ ರಾಜ ಭಾರಿ
ಹಾಗೆ ಹೀಗೆ ಅಂತ ಹೇಳ್ತಿದ್ರಲ್ಲ ಅವನ ಮಗ ನೋಡಿ. ಅದು ಸಾಮಾನ್ಯವಾಗಿ ಈ ಒಳ್ಳೆ ತಿಳಿದವರ ಮನೆಯಲ್ಲಿ ಹುಟ್ಟಿದ ಮಗನಿಗೆ ಒಂದು ಅಕ್ಷರ ಅದರ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಒಂದು ಪದವೇ ಇದೆ, ಪಂಡಿತ ಪುತ್ರ ಅಂತ. ಪಂಡಿತ ಪುತ್ರ ಅಂದ್ರೆ ಏನು ಗೊತ್ತಿಲ್ಲ, ಶುದ್ಧ ಶುಂಠ ಅಂತ ಅರ್ಥ. ಹಾಗೆ ರಾಜನಿಗಾಗುವಾಗೆಲ್ಲ ದೇವಾನಾಂ ಪ್ರಿಯ ಅಂತ ಒಂದು ಶಬ್ದ ಇದೆ. ದೇವಾನಾಂ ಪ್ರಿಯ ಅಂದ್ರೆ ನಮ್ಗೆ ಅರ್ಥ ಕೇಳುವಾಗ ಓಹೋ ದೇವತೆಗಳಿಗೆ ಭಾರಿ ಪ್ರೀತಿಕರ ಅಂತ ಅರ್ಥ ಹೇಳ್ತಾರೆ ಅದಕ್ಕೆ ಮೇಲ್ನೋಟಕ್ಕೆ. ಆದ್ರೆ ಅದರ ಅರ್ಥ ದೇವಾನಾಂ ಪ್ರಿಯ ಇತಿ ಮೂರ್ಖೇ. ನಾವ್ ಹೇಳುದಿಲ್ಲ ಕೆಲವೊಮ್ಮೆ ದೇವರಿಗೆ ಪ್ರೀತಿ ಇವನು ಅಂದ್ರೆ ನಾವ್ ಯಾರು ಅವನನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡಿದವನು ಅವನಾದ್ರಿಂದಾಗಿ ಅವನೊಬ್ಬನೇ ಇವನನ್ನು ಸುಧಾರಿಸ್ಕೊಳ್ಬೇಕು, ಇನ್ಯಾರಿಗೂ ಇವನನ್ನ ನೋಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳುವಾಗ ಹಾಗೆ ಬಳಸ್ತಾರೆ. ಹಾಗೆ ಕ್ಷತ್ರಿಯರಲ್ಲಿ ಅಂಥ ಒಂದು ಯೋಗ್ಯವಾದ ಚೇತನವಾಗಿ ಬೆಳಿಬೇಕಾದವನು ಹೀಗೆ ಶತ್ರುಗಳಿಗೆ ಸಂತೋಷ ಕೊಡುವವನಾಗಿ ಬಂದು ಬಿಟ್ಟಿದ್ದಿ. ನೀನು ನನಗೂ ಮತ್ತು ನನ್ನ ತಂದೆಗೂ ಹುಟ್ಟಿದವನು ಅಲ್ವೇ ಅಲ್ಲ. ನೀನು ಮಯ ನತ್ವಂ ಪಿತ್ರ, ನನ್ನ ಗಂಡನಿಗಾಗ್ಲಿ ನನಗಾಗ್ಲಿ ಅಂದ್ರೆ ನನ್ನ ಗಂಡ ಎಂತ ವೀರ ಹೋರಾಟಗಾರನಾಗಿ ಯುದ್ಧದಲ್ಲಿ ಮಡಿದ, ಅವನ ಮಗ ಅಂತ ಹೇಳ್ಕೊಳ್ಬೇಕು ಅಂದ್ರೆ ಅದಕ್ಕೊಂದು ಬೆಲೆ ಬೇಕು, ಬಲ ಬೇಕು. ಈ ಎರಡೂ ಇಲ್ಲ. ನೀನು ಓಡಿ ಬಂದದ್ರಿಂದ ಬೆಲೆ ಇಲ್ಲ, ಓಡಿ ಬಂದಿ ಅಂದ್ರೆ ನಿಂಗೆ ಬಲ ಇಲ್ಲ. ಎರಡೂ ಇಲ್ಲದ ನೀನು ನಮ್ಮ ಮನೆಯಲ್ಲಿ ಹೇಗೆ ಹುಟ್ಟಿದಿ? ನಿನ್ನನ್ನು ಈ ಮನೆಯ ಒಬ್ಬ ವ್ಯಕ್ತಿ ಅಂತ ನನಗೆ ಸ್ವೀಕರಿಸ್ಲಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಶತ್ರುಗಳು ಯುದ್ಧ ಮಾಡ್ಲಿಕ್ಕೆ ಬಂದಾಗ ಸಿಟ್ಟು ಜಾಸ್ತಿ ಆಗ್ಬೇಕು, ಜಾಸ್ತಿಯಾಗಿ ಇನ್ನೂ ಅವರ ವಿರುದ್ಧ ಕೆಚ್ಚದೆಯಿಂದ ಹೋರಾಡಬೇಕು. ಅಲ್ಲಿ ಸಿಟ್ಟು ಬೇಕು, ದ್ವೇಷ ಅಲ್ಲ. ಸಿಟ್ಟು ಅಂದ್ರೆ ಯುದ್ಧ ಮಾಡಿ ಮುಗಿಸುವ ತನಕ ವಾಪಸ್ ಬರಲ್ಲ ಅಂತ ಸಿಟ್ಟು. ಅವನ ಮೇಲೆ ದ್ವೇಷ ಹಾಕಿ ಏನು ಉಪಯೋಗ ಇಲ್ಲ. ಕೆಲಸ ಚೆನ್ನಾಗಾಗಿದೆ, ಬರೀ ದ್ವೇಷ ಮಾಡ್ತಾ ನಡುಗುತ್ತಾ ಕೂತ್ರೆ 2 ಏಟು ಕೊಟ್ಟು ಕಳಿಸ್ತಾನ ಅವನು. ದೇಹ ನಡುಗುದಲ್ಲ, ಅವನನ್ನ ನಡುಗಿಸುವುದು ಆಗ್ಬೇಕು. ಅದು ಹೇಗೆ ಅಂತ ಪ್ಲಾನ್ ಮಾಡಿ ಯೋಚನೆ ಮಾಡಿ ಯುದ್ಧ ಮಾಡಬೇಕು. ಹಾಗೆ ನಿರ್ಮನ್ಯು, ಕೋಪವೇ ಇಲ್ಲದವನು ನೀನು. ನಿರ್ಮನ್ಯುಷ್ಟ ಪ್ಯಸಂಖ್ಯೇಯ, ನಿನಗೆ ಈ ಲೆಕ್ಕಕ್ಕೆ ಸಿಗದವನು ನೀನು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಕೆಲವೊಂದ್ಸರ್ತಿ ನೀರು ತಗೊಂಡು ಹೋಗ್ಲಿಕ್ಕೆ ಟೀಮಲ್ಲಿ ಇಟ್ಕೊಂಡಿರ್ತಾರಲ್ಲ, ಹಂಗೆ ಏನು ಉಪಯೋಗ ಇಲ್ಲದ ವ್ಯಕ್ತಿ ನೀನು. ಪುರುಷ ಕ್ಲೀಬ ಸಾಧನ. ಕ್ಲೀಬ ಸಾಧನ ಅಂದ್ರೆ ಒಂದು ವೇಳೆ ನಪುಂಸಕರೇ ಆಗಿದ್ರು ಅವರೊಂದಿಷ್ಟು ಕೆಲಸ ಆದ್ರೂ ಮಾಡ್ತಾರೆ, ನೀನು ಅವರಿಗೆ ಸೇವೆ ಮಾಡ್ಲಿಕ್ಕೆ ಇರ್ಬೇಕಾದ್ ನೀನು ಅವರಿಗಿಂತಲೂ ಕಡೆ ವೇಷ್ಟು. ಯಾವಜ್ಜೀವಂ ನಿರಾಶೋಸಿ ಕಲ್ಯಾಣಾಯ ದುರಂವಹ. ಈಗ ನಿರಾಶೆ ಹೊಂದಿ ಬಂದು ಮಲ್ಕೊಂಡಿದ್ಯಲ್ವಾ, ನಾಚಿಕೆ ಆಗಲ್ವಾ ನಿನಗೆ? ಕಲ್ಯಾಣ ಆಗ್ಬೇಕು ಅಂತ ಅಂದ್ರೆ ಹಿತ ಕ್ಷೇಮ ನಮ್ಗೆಲ್ರಿಗೂ ಒಳ್ಳೇದಾಗ್ಬೇಕು ಅಂದ್ರೆ ದುರಂವಹ, ಜವಾಬ್ದಾರಿ ತಗೋ. ಯುದ್ಧದ ಹೊರೆಯನ್ನ ನೀನು ಹೆಗಲ ಮೇಲೆ ಏರಿಸ್ಕೊ. ದುರ ಅಂದ್ರೆ ಜವಾಬ್ದಾರಿ ಅಂತ ಅರ್ಥ. ದುರಂ ಅಂದ್ರೆ ದುರಂಧರ ಅಂತ ಶಬ್ದ ಎಲ್ಲ ಹೇಳ್ತಾರಲ್ಲ. ದುರಂಧರ ಅಂದ್ರೆ ಜವಾಬ್ದಾರಿನ ಚೆನ್ನಾಗಿ ಹೊರಬಲ್ಲವ ಅಂತ. ವಸುಂಧರ ದುರಂಧರ ಅಂತೆಲ್ಲ ಹೇಳುದು. ವಸುಂಧರೆಯ ಜವಾಬ್ದಾರಿಯನ್ನು ಹೊತ್ತವ ಅಂತ. ಮಾತ್ಮಾನಮವಮನ್ಯಸ್ವ ಮೈನಮಲ್ಪೇನ ಭೀಭರ ಮನಃ ಕೃತ್ವಾ ಸುಕಲ್ಯಾಣಂ ಮಾ ಭೈಸ್ತ್ವಂ ಪ್ರತಿ ಸಂಹರ. ನಿನ್ನನ್ನೇ ನೀನು ಅವಮಾನ ಮಾಡ್ಕೊಳ್ಬೇಡ. ನನಗೇನು ಆಗಿಲ್ಲ, ನನಗೇನು ಆಗ್ತಾ ಇಲ್ಲ, ಅವ್ರ ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗದೆ ಪೆಟ್ಟು ತಿಂದು ಬಂದಿದ್ದೇನೆ, ನಾನು ಎಂಥ ಸಣ್ಣವನು, ಅವ್ರ ಎಂಥ ಶಕ್ತಿ ಇದೆ, ಅವ್ರಿಗೆ ಎಷ್ಟು ದೊಡ್ಡ ಸೈನ್ಯ ಇದೆ, ಅವ್ರ ಹತ್ರ ಎಂತೆಂಥ ಆಯುಧ ಇದೆ, ಅವರೆಲ್ಲ ಎಷ್ಟು ಯುದ್ಧ ಈ ಹಿಂದೆ ಪ್ರಾಕ್ಟೀಸ್ ಮಾಡಿದವರು. ಪ್ರತಿ ಸರ್ತಿ ಹೀಗೆ ಹೇಳಿದ್ರೆ ಒಂದು 35 ಗ್ರ್ಯಾಂಡ್ ಸ್ಲಾಮ್ ಗೆದ್ದವನನ್ನ ಒಬ್ಬ ನಿನ್ನೆ ಮೊನ್ನೆ ಬಂದವ ಸೋಲಿಸ್ತಾನೆ ಅಂದ್ರೆ ಏನರ್ಥ? ಅವ್ನು ಫಸ್ಟ್ ಟೈಮ್ ಅಲ್ವಾ ಆಡುದು. ಎಲ್ರಿಗೂ ಆ 35 ಆದ್ಮೇಲೆ ಗೆಲ್ಲುದು ಅಂತಿದ್ರೆ ಆ 35ರಲ್ಲಿ ಮೊದಲನೇದು ಒಂದು ಬಂತಲ್ಲ, ಅದು ಹೇಗೆ ಬಂತು? ಅದು ಫಸ್ಟ್ ಟೈಮ್ ಅಲ್ವಾ? ಅಯ್ಯೋ ಫಸ್ಟ್ ಟೈಮ್ ಹೆಂಗಪ್ಪ ಆಟ ಆಡುದು ಅಂತಿದ್ರೆ, ಎಲ್ಲರಿಗೂ ಯುದ್ಧ ಆಗಲಿ ಅಥವಾ ಜೀವನದಲ್ಲಾಗ್ಲಿ ಎಲ್ಲೋ ಫಸ್ಟ್ ಟೈಮೇ. ಅಯ್ಯೋ ಅದು ಫಸ್ಟ್ ಟೈಮ್, ನಮ್ಮಲ್ಲಿ ಏನೇನೋ ಹೇಳ್ತಾರೆ ಫಸ್ಟ್ ಟೈಮ್ ಅಂತ. ಎಲ್ರಿಗೂ ಫಸ್ಟ್ ಟೈಮೇ, ಯಾವುದು ಕೊನೆ ಟೈಮಿಗೆ ಆಗುವಂಥದ್ದು ಅಂತ ಇಲ್ವೇ ಇಲ್ಲ. ಆದ್ರಿಂದ ನೀನು ಮಾ ಭೈಹಿ, ಹೆದರ್ಬೇಡ. ಪ್ರತಿ ಸಂಹಾರ, ನೀನ್ ಯಾವಾಗ ನನಗೆ ಏಟು ಕೊಡ್ತಾರೆ ಅಂತ ಗೊತ್ತಾಯ್ತು ಪ್ರತಿ ಏಟು ಕೊಡ್ಬೇಕು. ಪೆಟ್ಟು ತಿನ್ಕೊಂಡು ಇಲ್ಲಿ ಬಂದು ಅನ್ಯಾಯ ಹೊಡೆದ್ರು ಅಂತ ಬೊಬ್ಬೆ ಹೊಡಿಯೋದಲ್ಲ. ಅದರಿಂದ ಏನು ಸಾಧ್ಯ ಆಗುದಿಲ್ಲ. ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ನೋಡಿ ಹೆಂಗೆ ಅಮ್ಮನ ಬಾಲ ಹಿಡ್ಕೊಂಡು ಹೋಗಿದ್ದಾನೆ. ಸೆರಗಿನಿಂದ ಇರ್ಬೇಕಾದವನು, ಒಂದು ತಾಯಿ ಸೆರಗಿಂದ ಇರಬೇಕು, ಒಂದು ಹೆಂಡತಿ ಸೆರಗಿಂದ ಇರಬೇಕು. ಇಂಥದ್ದಕ್ಕೆ ಸರಿ ಇಂತಹ ರಾಜ. ಇವನೆಲ್ಲ ಇಲ್ಲಿ ಯಾಕೆ ಬಂದ್ರು ಅಂತ ನನ್ನನ್ನ ಸೇರಿ ಆಡ್ಕೊಳ್ತಾರೆ. ಉತ್ತಿಷ್ಠ, ಹೇ ಕಾಪುರುಷ, ಕೆಟ್ಟ ಹುಡುಗ ಎದ್ದೇಳು. ನಾಶಯಿಸ್ತ್ವಂ, ಮಲ್ಕೋಬೇಡ. ಹೀಗೆಲ್ಲ ನಾಚಿಕೆ ಆಗುತ್ತೆ ನನಗೆ. ನೀನು ಹೀಗೆ ಹೆದರ್ಕೊಂಡು ಮಲ್ಕೊಂಡದ್ ನೋಡಿದ್ರೆ
ನನಗೆ ಹಿಂಸೆ ಆಗುತ್ತೆ. ನೀನ್ ಮಲ್ಕೊಂಡದ್ ನೋಡಿದ್ರೆ ಇದು ಎಂತ ಮಗನನ್ನ ನನ್ನ ಮನೆಯಲ್ಲಿ ನಾನು ಹೆತ್ತು ಬಿಟ್ಟಿದ್ದೇನೆ ಅಂತ ನನಗೆ ಅದರ ಬಗ್ಗೆ ತುಂಬಾ ಅಸಹ್ಯ ಅನಿಸ್ತಾ ಇದೆ. ಆದ್ರಿಂದಾಗಿ ಮಲ್ಕೋಬೇಡ. ಅದೇ ಅಮಿತ್ರಾನ್ ನಂದಯನ್ ಸರ್ವಾನ್ ನಿರ್ಮಾನೋ ಬಂಧು ಶೋಕದ. ಶತ್ರುಗಳಿಗೆ ಆನಂದವನ್ನ ಕೊಟ್ಟು, ಮರ್ಯಾದೆ ಬಿಟ್ಟು, ಬಂಧುಗಳಿಗೆ ಚೊಂಬು ಕೊಟ್ಟು, ನೀನ್ ಯಾವ ರೀತಿಯಿಂದಲೂ ಕೂಡ ಯಶಸ್ವಿಯಾಗಿ ಒಬ್ಬ ರಾಜನ ಮಗ ಅಂತ ಹೇಳಿಕೊಳ್ಳಿಕ್ಕೆ ಏನೂ ಕೆಲಸ ಮಾಡ್ತಿಲ್ಲ. ಸುಪೂರ ವೈ ಕುನದಿಕಾ ಸುಪೂರೋ ಮುಷಿಕಾಂಜಲಿ ಸುಸಂತೋಷ ಕಾ ಪುರುಷ ಸ್ವಲ್ಪಕ್ಕೆ ನೈವ ತುಷ್ಯತಿ. ಒಂದು ಸಣ್ಣ ಉದಾಹರಣೆ ಕೊಟ್ಟುಕೊಂಡು ಹೇಳ್ತಾರೆ. ಸಣ್ಣ ತೊರೆ, ಒಂದ್ಸರ್ತಿ ಮಳೆ ಬಂದ ತಕ್ಷಣ ತುಂಬ್ಕೊಂಡ್ಬಿಡುತ್ತೆ. ನಾವೇನು ಅನ್ಕೋದು, ಹಬ್ಬ ತುಂಬಿಡ್ತು. ಆದ್ರೆ ತುಂಬಿದ್ದು 2 ಸರ್ತಿ ಎರಡು ಗಳಿಗೆ ಕಳೆದು ಹೋದ್ರೆ ಅಥವಾ 2 ಹೊತ್ತು ಕಳೆದು ಹೋದ್ರೆ ಅದು ಮತ್ತೆ ಒಣಕಲು. ಈಗ ತುಂಬಿತು ಕುನದಿಕ, ಸಣ್ಣ ತೊರೆ, ಮಳೆ ಬಂತು ಅಂದ ತಕ್ಷಣ ತುಂಬಿ ಬಿಡ್ತು. ನಾವೇನು ಅನ್ಕೋತೇವೆ, ಹಬ್ಬ ಈ ಸರ್ತಿ ಚೆನ್ನಾಗಿ ಮಳೆ ಆಯ್ತು ಅಂತ. 2 ದಿವಸಕ್ಕಾದ್ಮೇಲೆ ಆ ತೊರೆಯಲ್ಲಿ ನೀರೇ ಇಲ್ಲ. ತುಂಬಬೇಕು ಅಂದ್ರೆ ಯಾವ್ದು ತುಂಬಬೇಕು ಅಂದ್ರೆ ದೊಡ್ಡ ನದಿ ತುಂಬಬೇಕು. ನೀನು ಸಣ್ಣ ನದಿ ತುಂಬಿದ್ದನ್ನೇ ತುಂಬಿತು ಅಂತ ಭಾವಿಸಿದ ಹಾಗಿದೆ. ಅದೇ ರೀತಿ ಸುಪೂರೋ ಮುಷಿಕಾಂಜಲಿ. ಮೂಷಿಕ ಅಂದ್ರೆ ಮೂಷಕ, ಎಲಿ. ಮುಷಿಕ ದೊಡ್ಡ ಹೆಗ್ಗಣ ಆದ್ರೆ ಮೂಷಿಕ, ಸಣ್ಣದಾದ್ರೆ ಮುಷಿಕ. ಅದ್ರ ಕೈ ಇಷ್ಟೇ ಇರುತ್ತೆ, ಅದಕ್ಕೆ ಇಷ್ಟು ಕೈ ಫುಲ್ ತುಂಬತ್ತೆ. ಕೈಯಲ್ಲಿ ತುಂಬಿದ ಅನ್ನವನ್ನ ಹಿಡ್ಕೊಂಡು ಅದು ನನಗೆ ಬೇಕಾದಷ್ಟು ಸಿಕ್ಕಿತು ಅಂತ ಅದರ ಪುಟ್ಟ ಕೈಯಲ್ಲಿ ಇದ್ದದ್ದನ್ನೇ ಬೇಕಾದಷ್ಟು ಅಂತ ಅನ್ಕೊಂಡ್ರೆ ಅದು ಎಷ್ಟು ಮೂರ್ಖತನವೋ. ಅದ್ರ ಹೊಟ್ಟೆಗೆ ಸಾಕಾಗುತ್ತೆ. ಅದು ಕೈಗೆ ಸಿಕ್ಕಿದ್ ಸಾಕು ಅಂತ ಅನ್ಕೊಂಡ್ರೆ ಮತ್ತೊಮ್ಮೆ ಹೋಗ್ತಿರ್ಲಿಲ್ಲ. ಅದು ಮತ್ತೆ ತೂತು ಮಾಡುತ್ತೆ, ಎಲ್ಲ ಕಿತ್ತ ಹಾಕುತ್ತೆ, ಎಲ್ಲ ಮಾಡುತ್ತೆ. ಮುಷಿಕಾಂಜಲಿ ಸುಪೂರ, ನೋಡ್ಲಿಕ್ಕೆ ಇಡೀ ಕೈ ತುಂಬಾ ಅಳಿಲಿನ ಕೈಯಲ್ಲೋ ಇಲಿಯ ಕೈಯಲ್ಲೋ ತುಂಬಿದ ಹಾಗೆ ಕಾಣುತ್ತೆ. ಆದ್ರೆ ಅದು ತೃಪ್ತಿ ಪಡಬೇಕಾದ ಸುಖ ಅಲ್ಲ ಅದು. ನೀನು ಹಾಗೆ ಸುಸಂತೋಷ ಕಾ ಪುರುಷ. ಆ ತುದಿ ಇದ್ದು ಹೋದ್ರೆ ಹೋಗ್ಲಿ ರಾಷ್ಟ್ರ, ನಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಇದೆಯಲ್ವಾ, ಇಷ್ಟು ಸಾಕು. ನಮ್ಗೆ ಊಟಕ್ಕೆ ನಿದ್ದೆಗೆ ಜಾಗ ಇದೆಯಲ್ಲ ಇಲ್ಲಿ, ಇನ್ನೇನ್ ತೊಂದ್ರೆ ಇಲ್ಲ. ನಾಳೆ ಅಲ್ಲಿ ಮುಗಿಸಿದವನು ಅಲ್ಲಿಗೆ ನಿಲ್ತಾನ? ನೀನು ಓಡಿ ಬಂದಿ ಅಂತ ಗೊತ್ತಾದ್ಮೇಲೆ ಇನ್ನೊಂದ್ ಕಡೆ ಕೈ ಹಾಕ್ತಾನೆ, ಮತ್ತೊಂದ್ ಕಡೆ ಕೈ ಹಾಕ್ತಾನೆ. ಅದು ಕೊನೆಗೆ ಎಲ್ಲಾ ಕಡೆನೂ ಹೀಗೆ ಆವರಿಸಿಕೊಂಡು ನಾವು ಆಮೇಲೆ ಸ್ಟ್ರೈಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅವರೆಲ್ಲ ಮುಗಿಸ್ಕೊಂಡು ಹೋಗಿರ್ತಾರೆ. ಅದರಿಂದಾಗಿ ಶತ್ರು ಯೋಚನೆ ಮಾಡುವಷ್ಟರಲ್ಲಿ ವಾಪಸ್ಸು ಅದು ಹೇಗೆ ಆಗ್ಬೇಕು ಅಂದ್ರೆ ಇಂಡಿಕೇಟರ್ ಲೆಫ್ಟ್ ಹಾಕಿ ರೈಟಿಗೆ ಹೊಡಿಬೇಕು, ಗೊತ್ತೇ ಆಗ್ಬಾರ್ದು ಹೇಗೆ ಹೊಡೆದ್ರು ಅಂತ. ಅಲ್ಲ, ರಸ್ತೆಯಲ್ಲಿ ಹಾಗೆ ಮಾಡಿದ್ರೆ ಸುಸಂತೋಷ ಕಾ ಪುರುಷ ಸ್ವಲ್ಪಕೇನೈವ ತುಷ್ಯತಿ. ಕ್ಷತ್ರಿಯರಿಗೆ ಹೇಳ್ತಾ ಇರೋದು ಇದು. ಉಳಿದವರಿಗೆ ಈ ಕೆಲವು ನಿಯಮಗಳನ್ನ ನಾವು ಪೂರ್ತಿ ಲಾಗು ಮಾಡ್ಲಿಕ್ಕಾಗಲ್ಲ. ಕ್ಷತ್ರಿಯರಿಗಾಗುವಾಗ ಇದು ತುಂಬಾ ಮುಖ್ಯ. ಯಾಕೆಂದ್ರೆ ಅವರು ತಮ್ಮ ರಾಜ್ಯವನ್ನು ಉಳಿಸಿಕೊಳ್ಳುವುದು ಮತ್ತು ಯಾರಾದ್ರೂ ದುಷ್ಟರು ಪ್ರಜೆಗಳಿಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ರಾಜ್ಯವನ್ನು ವಿಸ್ತಾರವಾದ ಅನ್ನೋದು ಯಾವಾಗ ಅಂದ್ರೆ ಅಲ್ಲಿಂದ ಜನಗಳ ಅಪೇಕ್ಷೆ ಬರುತ್ತೆ. ನಮಗೆ ಈ ರಾಜನಿಂದ ಸುಖ ಇಲ್ಲ, ಧರ್ಮದಲ್ಲಿ ನಡೀತಾ ಇಲ್ಲ, ತುಂಬಾ ಅನ್ಯಾಯ ನಡೀತಾ ಇದೆ ಅಂತನ್ನುವ ಸಂದೇಶ ಬಂದಾಗ ಸರಿಯಾಗಿ ಅದನ್ನ ಗೆದ್ರೆ ಈಗ ನಮ್ಗೆ ಯಾವ್ದೋ ಒಂದು ರಾಜ್ಯ ಗೆದ್ದು ವಾಪಸ್ ತಗೊಂಡ್ವಿ ಅಂದ್ರೆ ಅದನ್ನ ಇಟ್ಕೊಳ್ಳೋದೇ ದೊಡ್ಡ ಕಷ್ಟ. ಆದ್ರೆ ಅದನ್ನ ಯಾಕೆ ಗೆಲ್ಬೇಕು? ಈಗ ಯಾರಾದ್ರೂ ಅಕಸ್ಮಾತ್ ಪಾಕಿಸ್ತಾನ ತಗೊಳ್ಳಿ ಕೊಟ್ರೆ ತಗೊಳ್ಳೋರು ಯಾರು? ಯಾರು ತಗೊಳ್ಳೋಲ್ಲ. ಯಾವುದಕ್ಕೂ ಉಪಯೋಗ ಇಲ್ಲದಂತಹ ಜಾಗ ತರ ಇದೆ ಅದು. ಅದರಿಂದಾಗಿ ಯಾವುದನ್ನ ಗೆದ್ರೆ ನಮಗೂ ಲಾಭ ಇದೆ, ಅವರಿಗೂ ನಮ್ಮಿಂದ ಉಪಕಾರ ಆಗತ್ತೆ ಅಂತಂದ್ರೆ ಅದನ್ನ ಗೆಲ್ಬೇಕು. ಬಲೂಚಿಸ್ತಾನ್ ಕೇಳಿದ್ರೆ ಅಕಸ್ಮಾತ್ ಒಪ್ಕೊಳ್ತಾರೆ, ಯಾಕಂದ್ರೆ ಅದು ತುಂಬಾ ಪ್ರೆಷಿಯಸ್ ಆದ ಜಾಗ. ನಿಜವಾಗಿ ಮೊದಲು ಸ್ವತಂತ್ರ ದೇಶ ಆಗಿತ್ತದು. 1 ವರ್ಷದ ನಂತರದಲ್ಲಿ ಮೋಸ ಮಾಡಿದ್ರು ಅವರಿಗೆ. ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳಿ ಒಳಗೆ ಸೇರಿಸ್ಕೊಂಡ್ರು. ಹಾಗಾಗಿ ಇವತ್ತಿಗೂ ನಮ್ಮ ಸ್ವಾತಂತ್ರ್ಯ ವರ್ಷ ಆಗುವಾಗ್ಲೇ ಅದು 1 ವರ್ಷದ ಹಿಂದೆನೆ ಪೂರ್ತಿ ಸ್ವತಂತ್ರ ರಾಷ್ಟ್ರವಾಗಿ ಉಳಿದಿತ್ತು. ಆದ್ರೆ ಇವತ್ತಿಗೆ ಅದಕ್ಕೆ ಆ ಸ್ವಾತಂತ್ರ್ಯ ಇಲ್ಲ. ಯಾರೂ ಕೂಡ ಹಾಗೆ ಉಳಿಸಲ್ಲ. ಒಂದು ಭೂಮಿಯನ್ನ ಸುಮ್ಮನೆ ಇದೆ ಅಂದ್ರೆ ತಮಗೆ ಬೇಕಾದಾಗ ವಶಪಡಿಸ್ಕೊಳ್ಳಿಕ್ ಬರ್ತದೆ. ಈಗ ನೀನ್ ನಿರ್ವೀರ್ಯ ಅಂತ ಗೊತ್ತಾಯ್ತಲ್ವಾ, ಇನ್ನು ಒಬ್ರಲ್ಲ, ಎಲ್ಲಾ ಕಡೆಯಿಂದ ಹರಿದು ಮುಕ್ಕುವಂತಹ ರಾಷ್ಟ್ರಕ್ಕೆ ಉಳಿದವರಿಗೆಲ್ಲ ಸಂದೇಶಗಳು ಹೋಗ್ತವೆ, ಮತ್ತೆ ಬರ್ತಾರೆ. ಆದ್ರಿಂದಾಗಿ ಅಪ್ಯಹೇಹಿ ಆರುಜನ್ ದಂಷ್ಟ್ರಾನ್ ಆಶ್ವೇವ ನಿಧನಂ ವ್ರಜ. ಒಂದು ವೇಳೆ ಅನಿವಾರ್ಯವಾದಾಗ ಸರ್ಪದ ಹಲ್ಲು ಕೀಳುವುದಕ್ಕಾದ್ರೂ ಹೋಗಿ ಪ್ರಾಣ ಬಿಟ್ಟರು ತೊಂದರೆ ಇಲ್ಲ.
ಹೀಗೆ ಬೆನ್ನು ತೋರಿಸಿ ಓಡಿ ಬಂದು ಇಲ್ಲಿ ಮಲಗಿ ಉಸಿರು ಕಟ್ಕೊಂಡು ಸಾಯುದುಂಟಲ್ಲ, ಅದು ಯಾವ ಲೆಕ್ಕದಲ್ಲೂ ಒಳ್ಳೇದಲ್ಲ. ಏನೋ ಒಂದು ಉಪಕಾರ ಮಾಡ್ಲಿಕ್ಕೆ ಹೋಗಿ ಸತ್ತ ಅಂತಾದ್ರೆ ಅದು ಓಕೆ, ತೊಂದರೆ ಇಲ್ಲ. ಅಹೇಹೆ ಹಾವಿನ ಬಾಯಿಗೆ ಕೈ ಹಾಕಿ ಅದರ ಹಲ್ಲು ಕಿತ್ತು 10 ಜನಕ್ಕೆ ವಿಷ ಕಡಿಯುವುದನ್ನ ತಪ್ಪಿಸಿ ನೀನು ಸತ್ತಿ ಅಂದ್ರೆ ಅವ್ಳು ಡೈರೆಕ್ಟ್ ಹೇಳ್ತಾನೆ, ನಿಧನಂ ರಜ, ನೀನ್ ಬೇಕಾದ್ರೆ ಹಾಕ್ ಸಾಯಿ. ಇಲ್ಲಿ ಬಂದು ಹತ್ಕೊಂಡು ಸಾಯುವುದಕ್ಕೆ ನಿನಗೆ ಈ ಮನೆ ಯೋಗ್ಯವೇ ಅಲ್ಲ, ನಿನಗೆ ಈ ಮನೆ ಇರುವುದೇ ಅಲ್ಲ. ಅದಕ್ಕೋಸ್ಕರ ಅಪಿವಾ ಸಂಶಯಂ ಪ್ರಾಪ್ಯ ಜೀವಿತೇಪಿ ಪರಾಕ್ರಮೇಹಿ, ನಿನ್ಗೆ ಬದುಕುವ ವಿಷಯದಲ್ಲಿ ಇಷ್ಟು ಆಸೆ ಇದೆ ಅಂದ್ರೆ ಹೀಗೆ ಬದುಕುವುದಕ್ಕೆ ಅರ್ಥವೇ ಇಲ್ಲ. ಇದು ಬದುಕೇ ಅಲ್ಲ. ಅಪ್ಯರೇಹೇನ ವಚಿತ್ರಂ ಪಶ್ಯೇಸ್ತ್ವಂ ವಿಪರಿಕ್ರಮನ್ ವಿವದನ್ವಾ ಅಥವಾ ತೂಷ್ಣೀಂ ವ್ಯೋಮ್ನೀವ ಅಪರಿಶಂಕಿತಃ. ಎಷ್ಟು ದೂರದಿಂದ ಹದ್ದು ಕೆಳಗೆ ಇರುವಂತಹ ಹುಳ ಹುಪ್ಪಟೆಗಳನ್ನು ಗಮನಿಸುತ್ತೆ, ಹಾಗೆ ದೂರದಲ್ಲೇ ಇದ್ದು ನಿನ್ನ ಹತ್ರ ಹೋಗು ಅಂತ ಹೇಳಲ್ಲ, ದೂರದಲ್ಲೇ ಇದ್ದು ನಿನ್ನ ಚಾರರ ಕಣ್ಣುಗಳಿಂದ ಅವರ ವೀಕ್ನೆಸ್ ಅನ್ನ ತಿಳ್ಕೊಂಡು, ನಾನು ಈಗಲೇ ಈ ಪೆಟ್ಟಿಂದ ಬಂದಿದ್ದೀವಿ, ವಾಪಸ್ ಅವ್ರ ಹತ್ರ ಪೆಟ್ಟಿನ್ಲಿಕ್ಕೆ ಹೋಗು ಅಂತ ಹೇಳ್ತಿಲ್ಲ ನಾನು. ಆದ್ರೆ ನಿನ್ನ ಮನಸ್ಥಿತಿ ಇದೆಯಲ್ವ, ಈಗ ಓಡಿ ಬಂದು ಅಳ್ತಾ ಕೂತು ನನ್ನಿಂದ ಏನು ಆಗಲ್ಲ, ನಾನು ವೇಸ್ಟು, ನನಗೆ ಉಪಯೋಗ ಇಲ್ಲ ಅಂತ ಹೀಗೆ ಅಳ್ತಾ ಕೂಡುದು, ಅದು ಯಾವ ರೀತಿಯಿಂದಲೂ ಕೂಡ ಅಪರಿಶಂಕಿತ, ಸ್ವಲ್ಪವೂ ಕೂಡ ಇದು ನಿನಗೆ ಹೊಂದುವಂತದ್ರೆ ಈ ತರ ಸಂದೇಹ ಪಟ್ಕೊಂಡು ಬದುಕುವುದು ತಪ್ಪು. ತ್ವಮೇವ ಪ್ರೇತವಚ್ಛೇಷೆ, ನೀನ್ ಹೇಗ್ ಮಲ್ಕೊಂಡಿದ್ದಿ ಅಂದ್ರೆ ಯಾವುದೋ ಪ್ರೇತ ಸತ್ತಾಗಿ ಬಿದ್ದಿದ್ದಿ, ಇಲ್ಲಿ ಉಪಯೋಗ ಇಲ್ಲದಂತೆ ಮಲ್ಕೊಂಡಿದ್ದಿ. ಕಸ್ಮಾತ್ ವಜ್ರಹತೋ ಯಥ, ಇಂದ್ರನ ವಜ್ರಕ್ಕೆ ಪೆಟ್ಟು ತಿಂದು ವೃತ್ರಾಸುರ ಬಿದ್ದ ಹಾಗೆ ಬಿದ್ದಿದ್ದಿ, ದೊಡ್ಡ ಎಮ್ಮೆ ಮರಿ ಬಿದ್ದ ಹಾಗೆ ಬಿದ್ದಿದ್ದಿ, ಒಂದು ಪೈಸೆ ಉಪಯೋಗ ಇಲ್ಲ ನಿನ್ನಿಂದ ಈ ತರ ಬದುಕಿದ್ರೆ. ಉತ್ತಿಷ್ಠ, ಎದ್ದೇಳು, ಕಾಪುರುಷ, ಕಾಪುರುಷ ಅಂದ್ರೆ ಕೆಟ್ಟ ಹುಡುಗ ಅಂತ, ಕಾಪುರುಷ ಎದ್ದೇಳು. ಮಾ ಸ್ವಾಪ್ಸಿಹಿ ಶತ್ರು ನಿರ್ಜಿತ, ಹೇಗ್ ನಿದ್ದೆ ಬರುತ್ತೆ ನಿಂಗೆ? ಶತ್ರುಗಳಿಂದ ಪೆಟ್ಟು ಕೊಟ್ಟು ಬಿದ್ದ ಮೇಲೆ ನೀನು ನಿದ್ದೆ ಹೇಗೆ ಬರುತ್ತೆ? ನಿನಗೆ ಪೆಟ್ಟು ಬಿದ್ದದ್ ನೋಡಿ ನಂಗೆ ನಿದ್ದೆ ಬರ್ತಿಲ್ಲ, ನಿದ್ದೆ ಬರುತ್ತಾ? ಅವಮಾನ ಆದ್ಮೇಲೆ ಶತ್ರುಗಳಿಂದ ಅಟ್ಟಿಸಿಕೊಂಡು ಬಂದು ಮಲ್ಕೊಂಡ್ರೆ ನಿದ್ದೆ ಬರಬೇಕಾ ಒಬ್ಬನಿಗೆ? ನಿಜವಾದ ಕ್ಷತ್ರಿಯನಿಗೆ ಬರಲ್ಲ. ನೀನು ಆರಾಮಾಗಿ ಸುಖಂ ಶೈ ಹೇಗೆ ನೀನು ಸುಖವಾಗಿ ಮಲ್ಕೊಳ್ತಾ ಇದ್ದಿ? ಎದೇಳು. ಮಾಸ್ತಂ ಗಮಸ್ತಂ ಕೃಪಣಃ, ಒಳ್ಳೆ ನಾಚಿಕೆಗೇಡಿನವನ ಹಾಗೆ ಬದುಕಬೇಡ. ವಿಶ್ರೂಯಸ್ವ ಸ್ವಕರ್ಮಣ, ನಿನ್ನ ಕೆಲಸ ಏನಾಗಿತ್ತು ಅದರ ಬಗ್ಗೆ ಒಂದ್ಸರ್ತಿ ಯೋಚನೆ ಮಾಡು. ಮಾ ಮಧ್ಯೆ ಮಾ ಜಗನ್ಯೇ ಮಾತ್ವಂ ಅಧೋಭೂಯಿಷ್ಟ ಗರ್ಜಿತ, ಯಾವುದೇ ರೀತಿಯಿಂದಲೂ ಕೂಡ ಮೊದಲನೇವನೋ ಮಧ್ಯದವನೋ ಕೊನೆಯವನೋ ಯಾವುದೇ ರೀತಿಯಿಂದ ಆದ್ರೂ ಕೂಡ ಯುದ್ಧದಲ್ಲಿ ಭಾಗವಹಿಸ್ಬೇಕು. ಮೊದಲನೇ ವೇದಿಕೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇಟ್ಕೋ, ಮಧ್ಯದಲ್ಲಾದ್ರೆ ಎಲ್ಲೋ ಸೇರ್ಕೊಂಡು ಒಂದಿಷ್ಟು ಯುದ್ಧ ಮಾಡ್ಬೇಕು. ಯಾಕಂದ್ರೆ ಎದುರುಗಡೆ ಬಂದಾಗ ನಮಗೆ ಅದು ಏನು ಅಂತಾನೆ ಐಡಿಯಾ ಇಲ್ಲದೆ ಇದ್ದಾಗ ಅದಕ್ಕೆ ಸ್ವಲ್ಪ ಐಡಿಯಾ ಗೊತ್ತಿದ್ದವ್ರು ಮುಂದೆ ಹೋಗ್ಬೇಕಾಗುತ್ತೆ, ನಮ್ಗೆ ಏನು ಅಂತಾನೆ ಗೊತ್ತಿಲ್ಲ. ಆದ್ರೆ ಮಧ್ಯದಲ್ಲಾದ್ರೂ ಇರ್ಬೇಕು, ಕೊನೆಯಲ್ಲಾದ್ರೂ ಇರ್ಬೇಕು. ಇದು ಎಲ್ಲೂ ಇಲ್ಲ. ಇಡೀ ಸ್ಟೇಜಿನಿಂದಲೇ ಪರಾರಿಯಾಗಿ ಬಿಟ್ರೆ ನೀನು ಕ್ಷತ್ರಿಯ ಅಂತ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ. ಅಲಾತಂ ತಿಂದುಕಸ್ಯೇವ ಮುಹೂರ್ತಮಪಿ ಹಿ ಜ್ವಲ. ಒಂದು ಕಬ್ಬಿಣದ ಸರಳಿಗೆ ಗುಂಡು ಹಾಕಿ ಅದಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಕೊಟ್ಟು ಅದನ್ನು ಹೀಗೆ ತಿರುಗಿಸ್ತಾರೆ, ಅಲಾತ ಚಕ್ರ ಅಂತ ಹೇಳ್ತಾರೆ ಅದನ್ನು. ಆ ಅಲಾತ ಚಕ್ರ ಹೆಚ್ಚು ಅಂದ್ರೆ ಒಂದು 5 ರಿಂದ 10 ನಿಮಿಷ ಉರಿಯತ್ತಷ್ಟೇ. ಅದು ಕಲ್ಗೊಂಡು ನಿಜವಾಗಿರುತ್ತೆ. ಅದ್ರ ಮೇಲೆ ಹತ್ತಿದ ಬಟ್ಟೆ ಮಾತ್ರ ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತಿರುತ್ತೆ. ಬರೀ ಕಲ್ಲು ಅದು ಬಟ್ಟೆಯನ್ನು ಸುತ್ತಿ ನೀವು ಹೀಗಂದ್ರೆ ಅಷ್ಟು ಫಾಸ್ಟ್ ತಿರುಗಲ್ಲ. ಅದು ತಿರುಗಬೇಕು ಅಂದ್ರೆ ಭಾರ ಇರ್ಬೇಕು, ಭಾರ ಇರ್ಬೇಕು ಅಂದ್ರೆ ಕಲ್ಲು ಇರ್ಬೇಕು, ಕಲ್ಲಿನ ಮೇಲೆ 1-2 ಬಟ್ಟೆ ಸುತ್ತಿ ಅದನ್ನು ಉರಿಸುದು. ಅದೇ ಉರಿಯುವಾಗ ಹೇಗೆ ಉರಿಯತ್ತೆ ಅಂದ್ರೆ ಆ ತಿರುಗಿಸುವಾಗ ಎಲ್ಲರ ಕಣ್ಣಿಗೂ ಹಬ್ಬ ಆಗುತ್ತೆ. 2 ನಿಮಿಷ ಅದು ಸುತ್ತುವುದಾದ್ರೂ ಕೂಡ ನೀನು ಬದುಕಿದ್ರೆ ಅಲಾತ ಚಕ್ರ ಉರಿಯುವ ಹಾಗೆ 2 ನಿಮಿಷ ಉರ್ದು ಬದುಕು, ಮರ್ತು ಬದುಕಬೇಡ. ದೀಪ ಆರುವ ದೀಪದ ಹಾಗೆ ಗಾಳಿ ಊದಿದ ತಕ್ಷಣ ಪುಸುಕ್ಕಂತ ಹಾರಿ ಹೋಗುವಾಗ ಬದುಕಬೇಡ. ಬದುಕಿದ್ರೆ ಅದಿಷ್ಟು ಬೀಸಿದ್ರು ನೋಡಿ ಆರು ಹೋಗಲ್ಲ. ಅದು ಆರು ಹೋಗುತ್ತಾ? ಇಲ್ಲ. ಆರು ಹೋಗುದಿಲ್ಲ ಅಂದ್ರೆ ಅಷ್ಟು ಹಠ ಹಿಡಿಯುತ್ತೆ. ಅದರಲ್ಲಿ ಇನ್ನೇನು ಎಣ್ಣೆನೂ ಇಲ್ಲ ಬಟ್ಟೆನೂ ಇಲ್ಲ ಅಂದಾಗ ಮಾತ್ರ ದಾರು ಹೋಗುತ್ತೆ. ಅಂದ್ರೆ ಕೊನೆ ತನಕ ಉಸಿರಿರೋ ತನಕನೂ ಅದು ತನ್ನ ಬೆಳಕನ್ನ ಸಹಾಯಕ್ಕೋಸ್ಕರ ಇನ್ನೊಬ್ಬರಿಗೆ ಚೆಲ್ತಾ ಇರುತ್ತೆ. ನೀನ್ ಹಾಗೆ ಬದುಕ್ಬೇಕು. ಬದುಕಿದ್ರೆ ಈ ರೀತಿ ಮುಹೂರ್ತಂ ಜಲಿತಂ ಶ್ರೇಯ, ಒಂದೇ ಮುಹೂರ್ತದ ಹೊತ್ತು ಬದುಕಿದ್ರು ಶ್ರೇಯಸ್ಸು. ಆದ್ರೆ ನಚ ಧೂಮಾಯಿತಂ ಚಿರಂ, 3 ದಿವಸ 5 ದಿವಸ ನಿರಂತರ ಹೊಗೆ ಹೊಗೆ ಹೊಗೆ. ಆ ಬೆಂಕಿಯನ್ನು ಯಾರು ಕೂಡ ಇಷ್ಟಪಡಲ್ಲ. ಯಾಕಂದ್ರೆ ಹೊಗೆ ಅಂತೇಳಿ ಬೇಕಿದ್ರೆ ಇನ್ನು ನೀರ್ ಹಾಕಿ ಆರಿಸ್ಬಿಟ್ಟಾರಷ್ಟೇ ಯಾರಾದ್ರೂ. ಈಗ ದಗದಗ ಉರಿಯುವಂತ ಒಲೆ, ಇನ್ನೊಂದ್ ಕಡೆ ಬರೀ ಹೊಗೆ.
ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೇವೆ ನಾವು ಅಡಿಗೆಗೆ? ಒಲೆಯನ್ನೇ ಆಯ್ಕೆ ಮಾಡ್ಕೊಳ್ತೀವಿ. ಅಂದ್ರೆ ಉರಿಯುವುದನ್ನೇ ಆಯ್ಕೆ ಮಾಡ್ಕೊಳ್ತೀವಿ. ಇಲ್ಲ ಕೆಳಗಡೆ ಸ್ವಲ್ಪ ಬೆಂಕಿ ಇದೆ, ಇರ್ಲಿ ಪಾಪ ಬೆಂಕಿ ಇರ್ಬೇಕು ಅಂತ ಯಾರಾದ್ರೂ ಬಿಟ್ಕೋತಾರ, ಕೆಮ್ಮು ಬರುತ್ತೆ, ಕಿರಿಕಿರಿ ಆಗುತ್ತೆ, ತೆಗ್ದ್ಬಿಡಿ ಅದನ್ನ ಪೂರ್ತಿ, ಒಲೆನೇ ಕ್ಲೀನ್ ಮಾಡ್ಬಿಡಿ, ಉಪಯೋಗ ಇಲ್ಲ ಅಂತ ಹೇಳಿ ಉಳಿಸ್ಕೊಳ್ಳುದಿಲ್ಲ ಯಾರು. ಹಾಗಾಗಿ ನೀನು ನಚ ಧೂಮಾಯಿತಂ ಚಿರಂ, ದೀರ್ಘಕಾಲ 10 ದಿವಸ ಒಳಗಿನಿಂದಲೇ, ಇಟ್ಟಿಗೆ ಗೂಡ ಆದ್ರೆ ಬೇರೆ, ಅದು ಹಾಗೆ ಉರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹಾಗೆ ಬೆಂಕಿ ಹಾಕ್ತಾರೆ, ಅಲ್ಲಿ ದಗದಗ ಉರಿಸುದಿಲ್ಲ. ಇಟ್ಟಿಗೆ ಗೂಡಲ್ಲೆಲ್ಲ ಅದು ಹೊಗೆನೆ, ಅಂದ್ರೆ ಬಹಳ ಹೊತ್ತು ಉರಿದ್ರೇನೆ ಆ ಇಟ್ಟಿಗೆ ಗಟ್ಟಿ ಆಗುತ್ತೆ. ಅಲ್ಲಿ ಎಷ್ಟು ದಗದಗ ಉರಿಯುತ್ತೆ ಅಷ್ಟು ಇಡಿಗೆ ಪುಡಿ ಆಗುತ್ತೆ. ಅದು ದಗದಗ ಉರಿಬಾರ್ದು, ನಿಧಾನಕ್ಕೆ ಹಂತ ಹಂತವಾಗಿ ಅದಕ್ಕೆ ಈ ಹೊಟ್ಟೆಲ್ಲ ಹಾಕಿ ಅದನ್ನ ಬಿಸಿ ಮಾಡಿದಾಗ ಆ ಎಷ್ಟು ಹೊತ್ತು ಬಿಸಿ ಇರುತ್ತೋ ಅಷ್ಟು ಚೆನ್ನಾಗಿ ಕಂಪ್ರೆಸ್ ಆಗುತ್ತೆ. ಬೇಗ ಬಿಸಿ ಆದದುಂಟಲ್ಲ ಅದು ಬೇಗ ಒಡೆದೋಗುತ್ತೆ, ನಿಧಾನಕ್ಕೆ ಬಿಸಿ ಆದದುಂಟಲ್ಲ ಅದು ಬಹಳ ಕಾಲ ಬರುತ್ತೆ, ಪಕ್ಕ ಒಡಿಯಲ್ಲ. ಟೈಟ್ ಅಂದ್ರೆ ತುಂಬಾ ನಡು ಬಿದ್ರು ಕೂಡ ತುಂಡಾಗಿ ಹಾಳಾಗಲ್ಲ. ಇಟ್ಟಿಗೆ ಆಗ್ಲಿ ಅಥವಾ ಹೆಂಚಾಗ್ಲಿ ತುಂಬಾ ಜೋರಾಗಿ ಯಾವ್ದು ಹಾಕಿದ್ರು ಒಡಿಯುತ್ತೆ, ಆದ್ರೆ ಸುಲಭದಲ್ಲಿ ಒಡೆಯುವುದಿಲ್ಲ. ತಾನಾಗಿ ನಾವು ಕೆಲವೊಮ್ಮೆ ಹೀಗೆ ಎತ್ತಿದಾಗ ಕೈಯಲ್ಲಿ ಬರುತ್ತೆ, ಕೆಲವೊಮ್ಮೆ ನೀರಲ್ಲಿ ಇದ್ರೆ ಒಂದು ವೇಳೆ ಒಂದು 15-20 ದಿವಸ ನೀವು ಹೀಗೆ ಎತ್ತಿದ್ರೆ ಅರ್ಧ ಕೆಳಗೆ ಅರ್ಧ ಕೈಯಲ್ಲಿ ಇರುತ್ತೆ. ಹಾಗಾಗ್ಬಾರ್ದು ಇಟ್ಟಿಗೆ, ಅದು ಚೆನ್ನಾಗಿ ನಿಧಾನ ಬೆಂಕಿಯಲ್ಲಿ ಉರಿಬೇಕು. ನೀನು ಹಾಗೆ ಉರಿಯುವ ಬೆಂಕಿ ಆಗ್ಬೇಕು ಅಂದ್ರೆ, ಬೆಳಕು ಕೊಡುವನ ಆಗ್ಬೇಕು ಅಂದ್ರೆ ನೀನು ಚೆನ್ನಾಗಿ ಉರಿದು ಬಿಡ್ಬೇಕು. ಮಾಹಸ್ಮಕಸ್ಯ ಚಿದ್ಗೇಹೆ ಜನಿ ರಾಜ್ಯ ಖರೀ ಮೃದುಹು. ಖಂಡಿತ ಯಾರ ಮನೆಯಲ್ಲೂ ಕೂಡ ಬರೀ ಭಾರ ಹೊರುವ ಕತ್ತೆಯಂತೆ ಬದುಕಬಾರದು. ನೀನೀಗ ನೋಡಿದ್ರೆ ಹಾಗೆ ಕರಿ ಮೃದು ಪಾಪದ ಹೆಣ್ಣು ಕತ್ತೆ. ಈ ಗಂಡು ಕತ್ತೆ ಆದ್ರೂ ಕಾಲಲ್ಲಿ ಒದ್ದು ಎದುರುಗಡೆ ಅವರಿಗೆ ಎಚ್ಚರಿಕೆ ಕೊಡುತ್ತೆ, ನನ್ನ ಹತ್ರ ಬಂದ್ರೆ ಅಷ್ಟೇ ಅಂತ. ಆ ಹೆಣ್ಣು ಕತ್ತೆಗೆ ಪಾಪ ಅದು ಅದಿಲಿಕ್ಕೆ ಬರಲ್ಲ. ನೀನು ಅದಕ್ಕಿಂತ ಕಡೆ ಮೃದು ಖರಿ. ಖರ ಅಂದ್ರೆ ಕತ್ತೆ, ಕರಿ ಅಂದ್ರೆ ಹೆಣ್ಣು ಕತ್ತೆ. ಅದು ಪಾಪ ಕೆಲಸ ಮಾಡಿಸಿದ್ರೆ ಮಾಡ್ಕೊಳ್ತಾನೆ ಇರುತ್ತೆ, ಬಹಳ ಹೊತ್ತು ಕೆಲಸ ಮಾಡ್ತಾ ಇರುತ್ತೆ. ನೀನು ಹಾಗೆ ಇಲ್ಲಿ ಬೆಳೆದ್ರೆ ನಿನ್ನನ್ನು ಎಲ್ಲರೂ ಮೇಯಿಸ್ಕೊಂಡು ಹೋಗ್ತಾರೆ ಹೊರತು ನೀನನ್ನು ಯಾರು ಕೂಡ ಕೆಲಸಕ್ಕೆ ಇಟ್ಕೊಳ್ಳಲ್ಲ. ಇಲ್ಲಿ ಕೃತ್ವಾ ಮಾನುಷ್ಯಕಂ ಕರ್ಮ ಶ್ರುತ್ವಾ ಜಿಂ ಯಾವದುತ್ತಮಂ ಧರ್ಮಾನ್ರಣ್ಯಮವಾಪ್ನೋತಿ ನಚಾತ್ಮಾನಂ ವಿಗರ್ಹತೆ. ಮನುಷ್ಯ ಶರೀರ ಬಂದ ಮೇಲೆ ಮನುಷ್ಯ ಶರೀರಕ್ಕೆ ಉಪಯೋಗವಾಗುವ ಅನುಕೂಲಕರವಾದ ಕಾರ್ಯವನ್ನ ಮಾಡಿ, ಆಜಿಂ ಯಾವದುತ್ತಮಂ ಕೃತ್ವ. ಆಜಿ ಅಂದ್ರೆ ಯುದ್ಧ, ಎಷ್ಟು ಸಾಧ್ಯವಷ್ಟು ಒಳ್ಳೆಯ ಯುದ್ಧದಲ್ಲಿ ತೊಡಗಬೇಕು. ಯುದ್ಧದಲ್ಲಿ ಎಂದೂ ಕೂಡ ಹಿಂದೆ ಹೆಜ್ಜೆ ಇಡುವಂತಹ ಪ್ರಸಂಗ ಬರಬಾರದು. ಹಾಗೆ ಯಾರು ಬದುಕ್ತಾನೋ ಧರ್ಮಂ ಆನ್ರಣ್ಯಂ ಆಪ್ನೋತಿ, ಧರ್ಮಕ್ಕೆ ನನ್ನ ಕಡೆಯಿಂದ ನಾನು ಮಾಡಬೇಕಾದ ಕರ್ತವ್ಯನೆಲ್ಲ ಮಾಡಿ ಋಣವನ್ನ ತೀರಿಸಿಕೊಂಡು ಯಾರು ಬದುಕ್ತಾನೋ ನಾನು ಶೋಚತಿ, ಅಂಥವನು ಜೀವನದಲ್ಲಿ ಯಾವತ್ತೂ ಕೂಡ ವ್ಯಥೆ ಪಡುದಿಲ್ಲ. ಅಯ್ಯೋ ನಾವು ಅಷ್ಟು ಅಧಿಕಾರ ಇತ್ತು, ಮಾಡ್ಬೋದಿತ್ತು ಒಂಚೂರು ಒಳ್ಳೆ ಕೆಲಸ, ಆದ್ರೆ ನಾವು ಆ ಫಂಡ್ಗಳನ್ನೆಲ್ಲ ಸುಮ್ಮನೆ ಯಾರ್ಯಾರೋ ಮೂರ್ಖರಿಗೆಲ್ಲ ಕೊಟ್ಟು ಖಾಲಿ ಮಾಡಿದ್ವಿ. ಇಂಥದ್ದಕ್ಕೆಲ್ಲ ಯಾರಾದ್ರೂ ಕೇಳಿದ್ರೆ ಗೊತ್ತಾಗಿದ್ರೆ ನಾವು ಕೊಟ್ಟಿದ್ರೆ ಇವತ್ತು ಇಷ್ಟು ಚಂದದ ಒಂದು ಪರಂಪರೆ ಉಳಿತಿತ್ತು ಅಂತ ಆಮೇಲೆ ಕೆಲವು ಕಂಪನಿಯ ಕೆಲಸಗಾರರೆಲ್ಲ ಹೇಳುದುಂಟು, ಅಯ್ಯೋ ಈ ಸಂಪತ್ತಿ ಹೀಗೆ ವೇಸ್ಟ್ ಆಗೋಯ್ತು, ನಾವು ಯಾವ್ದಕ್ಕಾದ್ರೂ ಕೊಡ್ಬೋದಿತ್ತು ಗೊತ್ತಾಗ್ಲಿಲ್ಲ ಅಂತ. ಹಾಗೆ ಆಮೇಲೆ ಪೇಚಾಡಿದ್ರೆ ಆಮೇಲೆ ಕರು ಬಿದ್ರೆ ಏನು ಉಪಯೋಗ ಇಲ್ಲ. ಆನಂತರ್ಯಂ ಚಾರಭತೆ ನ ಪ್ರಾಣಾನಾಂ ಧನಾಯತೆ ಉದ್ಭಾವಯ ಸ್ವವೀರ್ಯಂ ವಾ ತಾಂ ವಾ ಗಚ್ಚ ಧ್ರುವಾಂ ಗತಿಂ. ನ ಪ್ರಾಣಾನಾಂ ಘನಾಯತೆ, ಹಿಡಿದ ಕೆಲಸವನ್ನ ಚೆನ್ನಾಗಿ ಮುಗಿಸುವ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಷ್ಟೇ ಅಲ್ಲದೆ, ಆನಂತರ್ಯ ಅಂದ್ರೆ ಮಧ್ಯದಲ್ಲಿ ಅಂತರ ಬರಬಾರದು, ತೊಂದರೆ ಅಂದ್ರೆ ಪ್ರಾಕ್ಟೀಸ್ ನಲ್ಲಿ ಮಧ್ಯ ಗ್ಯಾಪ್ ಬರಬಾರದು. 4 ದಿವಸ ಭಾರಿ ಉಮೇದಿನಿಂದ ಯೋಗ ಕ್ಲಾಸ್ ಎಲ್ಲ ಹೋಗಿದ್ದು, ಒಂದು ವಾರ ಆಯ್ತು, ವಾರ ಆದ್ಮೇಲೆ ಉದಾಸೀನ ಶುರುವಾಯ್ತು, ಬೆಳಿಗ್ಗೆ ಯಾಕೋ ಹೇಳಲಿಕ್ಕೆ ಮನ್ಸಿಲ್ಲ, ಒಂದ್ ಸಣ್ಣ ತಲೆನೋವು ಬಂತು ಅಂತ ಅವತ್ತು ಮಲಗ್ತಾನೆ. ಮರು ದಿವಸ ತಲೆನೋವು ಇರ್ಲಿಲ್ಲ ಅಂದ್ರೂ ತಲೆನೋವು ನಿನ್ನೆ ಬಂದದ್ದಲ್ವ ಇವತ್ತು ಒಂಚೂರು ಇರ್ಲಿ ಅಂತೇಳಿ ಮತ್ತೆ ಮಲಗ್ತಾನೆ. 5ನೇ ದಿನ 3ನೇ ದಿವಸಕ್ಕಾಗುವಾಗ ಬೇಡ ಬಿಡು ತಲೆ ಇದ್ದಷ್ಟೇ ಇರುತ್ತೆ, ತಗೊಂಡು ಏನ್ ಮಾಡುದು, ಯೋಗನು ಬೇಡ ಇನ್ನೊಂದು ಬೇಡ ಅಂತ ಮರು ದಿವಸ ಬಿಟ್ಟ. 3-4 ದಿವಸ ದಿನಾ ಯೋಗದ್ದು ಹಾಕಿದ್ದು. ಆಮೇಲೆ ಯಾರೋ ಕೇಳಲಿಕ್ಕೆ ಶುರು ಮಾಡಿದ್ರೆ ಯಾಕ್ರಿ ಹಾಕ್ಲಿಲ್ಲ ಅಂತ. ಅದಕ್ಕೆ ಅದರಲ್ಲೇ ತೆಗ್ದಿದ್ದು ಇನ್ನೊಂದು 5-6 ಬಾಕಿ ಇತ್ತು. ಆಮೇಲೆ ಅದನ್ನು ಒಂದೊಂದು ದಿವಸ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ರಿ ಒಂದೇ ಪಂಚ ದಿನ ಉಡ್ತಿದ್ದೀರಲ್ವಾ ಅಂತ ಕೇಳಿದ್ರೆ ಇಲ್ಲ ರೀ, ಅದು ಬೆಳಿಗ್ಗೆ ಆಗುವಾಗ ನಾನು ಆ ಹೊತ್ತಿಗೆ ಅದನ್ನೇ ಹಾಕೊಳ್ಳೋದಾದ್ರಿಂದ ಹಾಗೆ ನಿಮ್ಗೆ ಕಾಣಿಸ್ತಾ ಇದೆ. ಆಗ್ಬೋದ್ರಿ, ನೀವು ಒಂದು ವಾರ ಆದ್ರೂ ನಿಮ್ಗೆ ಅಷ್ಟೇ ತಲೆ ಕೂದಲು, ಅಷ್ಟೇ ಮುಖದಲ್ಲಿ ವ್ಯವಸ್ಥೆ, ಇದೆಲ್ಲ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನೀವು
ಎವರ್ ಗ್ರೀನ್ ನೀವು ಅಂತ, ಎವರ್ ಗಡ್ಡ. ಅದಕ್ಕೆ ಹೇಳಿದ್ರು ಹಾಗಲ್ಲ, ಧರ್ಮವನ್ನ ಉಳಿಸುವುದಕ್ಕೋಸ್ಕರ ಅಗ್ರತಃ ಕೃತ್ವ, ಧರ್ಮದ ಕವಚವನ್ನ ಮುಂದಿರಿಸಿಕೊಂಡು ಕಿನ್ನಿಮಿತ್ತಂ ಹಿ ಜೀವಸೆ, ಧರ್ಮ ಮಾಡುವಂತ ಅವಕಾಶ ಇದ್ದೂ ಕೂಡ ಉದ್ಭಾವಯಸ್ವ, ನಿನ್ನ ತಾಕತ್ತನ್ನ ಎಕ್ಸ್ಪ್ಲೋರ್ ಮಾಡು, ಎಲ್ಲಿ ಅದನ್ನ ನೀನು ಪ್ರಯೋಗಿಸಿದ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ಎಲ್ಲವೂ ಎಲ್ಲ ಕಾಲದಲ್ಲಿ ಎಲ್ರಿಗೂ ಹಿಡಿಸತ್ತೆ ಅಂತ ಹೇಳಿಕ್ ಬರಲ್ಲ. ನಿನಗೆ ಆಸೆ ಇರುತ್ತೆ, ಕೆಲವೊಮ್ಮೆ ಪ್ರಾಕ್ಟೀಸ್ ಮಾಡೋ ಗೊತ್ತಾಗುತ್ತೆ ಇದು ನನಗಾಗುವಂಥದ್ದಲ್ಲ ಅಂತ. ನೀನು ಯಾವುದರಲ್ಲಿ ಪಳಗುತ್ತೀಯೋ ಅಂತ ಕೆಲಸದಲ್ಲಿ ತೊಡಗಿ ಮುಂದುವರಿ. ಕಿನ್ನಿಮಿತ್ತಂ ಹಿ ಜೀವಸಿ, ಅದೆಲ್ಲ ಬಿಟ್ಟು ಧರ್ಮವನ್ನೇ ಕೈ ಚೆಲ್ಲಿ ಬದುಕುದ್ರಲ್ಲಿ ಏನ್ ಅರ್ಥ ಇದೆ? ಇಷ್ಟಾಪೂರ್ತಂ ಹಿತೇ ಕ್ಲೀಬ ಕೀರ್ತಿಂಶ ಸಕಲಾಹತ, ನೀನು ಇಲ್ಲಿ ತನಕ ಯಜ್ಞ ಮಾಡಿದ್ದು, ಪ್ರಜೆಗಳಿಗೆ ಬೇಕಿರುವ ಅಗತ್ಯದ ಕಾರ್ಯಗಳನ್ನೆಲ್ಲ ನಡೆಸಿಕೊಟ್ಟದ್ದು, ನೀನು ಆ ಕೆಲಸಗಳಿಂದಾಗಿ ಪಡೆದ ಕೀರ್ತಿ, ನೀನು ಬೆನ್ನು ಕೊಟ್ಟು ಓಡಿ ಬಂದ ಒಂದು ಘಟನೆಯಿಂದ ನಿರ್ನಾಮ ಆಗಿ ಹೋಯ್ತಾ ಎಲ್ಲಾ ಹೆಸರುಗಳು ಕೂಡ. ಹಾಗೆ ಅಲ್ವಾ? ನೂರಾರು ಒಳ್ಳೆ ಕೆಲಸ ಮಾಡಿಯೂ ಯಾವುದೋ ಒಂದು ಸಣ್ಣ ಎಡವಟ್ಟು ಕೆಲಸ ಮಾಡಿ ಹಿಂದೆ ಮಾಡಿದ್ದೆಲ್ಲ ಮರ್ತೇ ಬಿಡ್ತಾರೆ ಜನ. ಅದು ಲೋಕ ಇರುದೇ ಹಾಗೆ, ಏನ್ ಮಾಡ್ಲಿಕ್ಕಾಗಲ್ಲ. ನೀವು ಅದಕ್ಕೋಸ್ಕರ ಅವರನ್ನು ಬ್ಲೇಮ್ ಮಾಡುವ ಹಾಗಿಲ್ಲ. ಜನ ಇರುದೇ ಹಾಗೆ. ಈಗ ಯಾವ್ದು ಕಾಣಿಸ್ತೋ ಅದೇ ದೊಡ್ಡದಾಗಿ ಕಾಣುತ್ತೆ. ಕೆಟ್ಟದ್ದಾಗಿದ್ದನ್ನು ಪಕ್ಕ ಮರಿಯಲ್ಲ. ಆದ್ರೆ ನಮಗೆ ಎಲ್ಲರಿಗೂ ಕಸಬ್ ನೆನಪಿದೆ. ಆದ್ರೆ ಅವರನ್ನ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ಯಾರೆಲ್ಲ ವೀರ ಮರಣ ಒಪ್ಪಿದ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಇದು ಒಂದಲ್ಲ ವಿಷಯ, ಇಂತಹ ನೂರಾರು ವಿಷಯಗಳಲ್ಲಿ ಯಾವುದು ಎಲ್ಲರೂ ಬಹಳ ಪ್ರಸಿದ್ಧ ಅಂತ ಕೇಳ್ತಾರೋ ಅದು ಮಾತ್ರ ನಮ್ಗೆ ಗೊತ್ತಿರುತ್ತೆ. ಆದ್ರೆ ನಿಜವಾದ ಹೀರೋ ಬೇರೆ ಇರ್ತಾರೆ, ನಿಜವಾದ ಕೆಲಸ ಮಾಡಿದವರು ಬೇರೆ ಇರ್ತಾರೆ. ಎಲ್ಲರೂ ಬೌದ್ಧರ ಆಕ್ರಮಣದ ಅಂದ್ರೆ ಸಮಸ್ಯೆಯಿಂದ ಪಾರಾದ ಬಗ್ಗೆ ಹೇಳ್ತಾರೆ. ಆದ್ರೆ ಯಾರಿಗೂ ಕುಮಾರಿಲ ಭಟ್ಟರು ಏನ್ ಕೆಲಸ ಮಾಡಿದ್ರು, ನಾರಾಯಣ ಭಟ್ಟರು ಏನ್ ಕೆಲಸ ಮಾಡಿದ್ರು, ಮೀಮಾಂಸಕರಲ್ಲಿ ಹೇಗೆ ಅದಕ್ಕೋಸ್ಕರ ಪ್ರಯತ್ನ ಪಟ್ರು ಅನ್ನೋ ವಿಷಯದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಿದ್ರು. ಯಾರಿಗೋ ಕ್ರೆಡಿಟ್, ಯಾರೋ ಕರೆಕ್ಟ್ ಸ್ಟೇಜ್ ಮೇಲೆ ಬರೋರು ಯಾರು, ನಿಜವಾಗಿ ಕೆಲಸ ಮಾಡೋರು ಯಾರು, ನಿರ್ದೇಶನ ಎಲ್ಲ ಯಾರು ಮಾಡ್ತಾನೆ, ಹೀರೋ ಮಿಂಚುತ್ತಾನೆ. ನಿಜವಾಗಿ ಆ ಸಿನಿಮಾ ಆ ತರದ ನಟನೆಯಿಂದ ಚೆನ್ನಾಗಿ ಪ್ರಸಿದ್ಧಿಗೆ ಬರ್ಲಿಕ್ಕೆ ಕಾರಣ ನಿರ್ದೇಶಕ ಅಥವಾ ಕಥೆ ಕೊಟ್ಟವನನ್ನಾಗ್ಲಿ ನಿರ್ದೇಶಕರನ್ನಾಗ್ಲಿ ನಾವು ಯಾವಾಗ್ಲೂ ಪರಿಗಣಿಸುವುದೇ ಇಲ್ಲ. ನಮ್ಗೇನು ಅಂದ್ರೆ ರಕ್ಷಿಸಿದವ ಅಂದ್ರೆ ಅವನು ನಾಯಕ ಇರ್ತಾನಲ್ಲ, ಅವನು 10 ಜನ ಗೂಂಡಾಗಳ ಜೊತೆಗೆ ಚೆನ್ನಾಗಿ ಕೈಕಾಲು ಬೀಸಿ ಒದ್ದೋಡಿಸಿದ್ದನ್ನು ನೋಡಿ ನಮಗೆ ಮನಸ್ಸಿನಲ್ಲಿ ಇರುತ್ತೆ ಅವನೇ ನಿಜವಾದ ಹೀರೋ ಅಂತ. ಅವನ ಮನೆಯಲ್ಲಿ ಜಿರಳೆ ಕಂಡ್ರೆ ಹೆದ್ರು ಓಡೋನು ಅವನು. ಆದ್ರೆ ಅವನಿಗೆ ಸಿಕ್ಕಾಪಟ್ಟೆ ಒಂದು ನಾಯಕ ಪಟ್ಟ ಸಿಕ್ಕಿ ಜನಗಳ ಆನಂದ ಅವನನ್ನ ಚೆನ್ನಾಗಿ ಹಿಡಿದಿಡುತ್ತೆ. ಆದ್ರೆ ಅದು ನಿಜವಾದ ನಾಯಕತ್ವ ಅಲ್ಲ ಅಂತ ಹೀಗೆ ಹೇಳಿ ಶತ್ರು ನಿಮಜ್ಜಿತಾಗ್ರಾಹ್ಯ ಜಂಘಾಯಾಂ ಪ್ರತಪಿಷ್ಯತ ವಿಪರಿಚ್ಛನ್ನ ಮೂಲೋಪಿ ನ ವಿಷೀದೇತ್ ಕಥಂಚನ. ಯಾವಾಗ್ಲೂ ನಾವು ಬಿದ್ರು, ಶತ್ರುಗಳ ಹತ್ರ ಹೊಡೆಯುವಾಗ ಬಿದ್ರು, ಶತ್ರು ಮುಂದೆ ಹೋಗ್ತಾ ಇದ್ದಾನೆ ಅಂದ್ರೆ ಕಾಲು ಹಿಡಿದಾದ್ರೂ ಅವನನ್ನು ಬೀಳಿಸ್ಬೇಕು. ಇದು ಯುದ್ಧಕ್ಕೆ ಸಂಬಂಧಪಟ್ಟದ್ದು, ಬೇರೆ ಟೈಮಲ್ಲ. ಬೇರೆ ಟೈಮಲ್ಲಿ ಕಾಲಲ್ಲಿ ಬಿದ್ರೆ ಕಾಲ ಹತ್ರನೇ ಇರ್ತೀವಿ. ಇದಕ್ಕೆ ಒಳ್ಳೆ ದೃಷ್ಟಾಂತ ಯಾವ್ದು ಗೊತ್ತಾ? ಯುದ್ಧ ಆಗಬೇಕಾದ್ರೆ ಮುಂದೆ ಕರ್ಣ ಶಕ್ತ್ಯಾಯುಧವನ್ನ ಬಿಡ್ತಾನೆ ಘಟೋತ್ಕಜನಿಗೆ. ಘಟೋತ್ಕಜ ಉಸಿರು ಹೋಗ್ತಾ ಇದ್ದ, ನಾನು ಸಾಯ್ತೇನೆ ಅಂತ ಗೊತ್ತಾಯ್ತು ಅವನಿಗೆ. ಸಾಯ್ತೇನೆ ಅಂತ ಗೊತ್ತಾದಾಗ ಅವನು ಪಾಂಡವರ ಸೇನೆಯ ಮಧ್ಯದಲ್ಲಿ ಇದ್ದ ಅಲ್ವಾ, ಅಲ್ಲೇ ಮೇಲೆ ಬೀಳ್ತಿದ್ದ. ಆ ಕೊನೆ ಮೂಮೆಂಟಿಗೆ ಅವನ ಉಸಿರು ಜೋರು ತಗೊಂಡು, ಜಾಸ್ತಿ ಉಸಿರು ತಗೊಂಡು ಸ್ವಲ್ಪ ವೇಗವಾಗಿ ಮುಂದಕ್ಕೆ ಹೋಗಿ ಸೀದ ಹೋಗಿ ಕೌರವರ ಸೇನೆಯ ಮೇಲೆ ಹೋಗ್ಬಿಡ್ತಾನೆ. ಅಂದ್ರೆ ಸಾಯುವಾಗ್ಲೂ ನಾನು ಪಾಂಡವರಿಗೆ ಉಪಕಾರ ಮಾಡಿಯೇ ಸಾಯುವುದು ಅಂತ. ಬಿದ್ರೂ ಉಪಯೋಗ ಆಗ್ಬೇಕು, ಎದ್ರೂ ಉಪಯೋಗ ಆಗ್ಬೇಕು. ಆ ತರ ಶತ್ರುಗಳನ್ನ ನಿಗ್ರಹಿಸುವ ವಿಷಯದಲ್ಲಿ ಅದು ಪ್ರಾಮಾಣಿಕತೆ. ಅದು ಅವನು ಹೇಳುದು ವಿಪರಿಚ್ಛನ್ನ ಮೂಲೋಪಿ, ನಿನಗೆ ಬಿದ್ದು ಹೋಗುವ ಸ್ಥಿತಿ ಬಂದಾಗ್ಲೂ ಕೂಡ ನವಿಷೀದೆ, ಯಾವತ್ತು ದುಃಖ ಪಡಬಾರದು. ಶತ್ರು ನಿಮಜ್ಜತಾಗ್ರಾಹ್ಯ, ಶತ್ರು ನಮ್ಮನ್ನು ಮುಳುಗಿಸ್ಲಿಕ್ಕೆ ಹೊರಟ ಅಂದ್ರೆ ಒಟ್ಟಿಗೆ ಅವನನ್ನು ಮುಳುಗಿಸ್ಬೇಕು.
ನಾವು ಮಾತ್ರ ಮುಳುಗಿ ಓ ಅಂತ ಒದ್ದಾಡ್ತಾ ಕೂತ್ಕೊಳ್ಳೋದಲ್ಲ, ಮೂಗಲ್ ಗಾಳಿ ಹೋಯ್ತು, ಬಾಯಿ ಗಂಟ್ಲಲ್ಲಿ ನೀರು ಹೋಯ್ತು ಅಂತ. ಶತ್ರು ನಿಮಜ್ಜತಾ ಗ್ರಾಹ್ಯ ಜಂಘಾಯಾಮ್ ಪ್ರತಪಿಷ್ಯತ. ನಮಗೆ ತೊಂದರೆ ಕೊಡ್ಲಿಕ್ಕೆ ಬಂದಾಗ ಅವನನ್ನು ಸೇರಿಸಿ ನೀರು, ಯಾಕಂದ್ರೆ ಅವನಿಗೂ ನಮ್ಮ ಹಾಗೇನೆ ನೀರು ಕಷ್ಟನೇ ಅದು. ಆಗ ಅವನು ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ನೋಡ್ತಾನೆ, ಆವಾಗ ನಾವು ತಪ್ಪಿಸ್ಕೊಂಡು ಇನ್ನೊಂದ್ ಕಡೆ ಬರ್ಬೋದು. ಅದು ಬಿಟ್ಟು ನಾವು ನೀರಲ್ಲಿ ಮುಳುಗಿಸಿದಾಗ ಅಯ್ಯೋ ಮುಳುಗಿಸ್ತಾ ಇದ್ದಾನೆ ಹೆಂಗಪ್ಪ, ಬಿಡಿಸ್ಕೊಳ್ಳಿಕ್ ಮಾತ್ರ ಟ್ರೈ ಮಾಡ್ತಾ ಇದ್ದು, ಬಿಡಿಸ್ಕೊಳ್ಳಿಕ್ ಟ್ರೈ ಮಾಡೋದಲ್ಲ, ಅವನ ಜೊತೆಗೆ ಮುಳುಗಿಸ್ಕೊಳ್ಳಿಕ್ ಟ್ರೈ ಮಾಡಿದೆ. ಆವಾಗ ಕನಿಷ್ಠ ಪಕ್ಷ ಅವನ ಮೂಗು ಯಾವಾಗ ಬಂದಾಗುತ್ತೋ ಆವಾಗ ಕೈ ಬಿಡ್ತಾನೆ, ಕೈ ಬಿಟ್ಟರೆ ಅಪಚವಾಗಿ ಬರಬಹುದು ಅನ್ನೋದು ಉದ್ಯಮ್ಯ ದುರಮತ್ ಕೆರ್ಷೇತ್ ಆಜಾನೇಯ ಕೃತಂ ಸ್ಮರನ್ ಕುರು ಕುರು ಸತ್ವಂಚ ಮಾನಂಚ ವಿಧಿ ಪೌರುಷಮಾತ್ಮನಃ. ಧುರ ಅಂದ್ರೆ ಆಗ ಹೇಳಿದ ಹಾಗೆ ಜವಾಬ್ದಾರಿ, ಜವಾಬ್ದಾರಿಯನ್ನ ಹೊತ್ತು ಏರ್ಲಿಕ್ಕೆ ಟ್ರೈ ಮಾಡಬೇಕು. ಯಾರೇ ನಮ್ಮನ್ನ ಕಾಲು ಹಿಡಿದು ಎಳೀತಾ ಇರ್ಬೋದು, ಎಳೆಯುವಾಗ ಕಾಲು ಕೊಡವಿ ಸತ್ವಯುತವಾದ ಮಾನಕ್ಕೆ ಕಾರಣವಾದ, ಅಭಿಮಾನಕ್ಕೆ ಕಾರಣವಾದ ಪೌರುಷದಿಂದ ಮುಂದುವರಿಬೇಕು. ಉದ್ಭಾವಯ ಕುಲಂ ಮಗ್ನಂ, ನೀನು ಹೀಗೆ ಓಡಿ ಬಂದದ್ರಿಂದ ಈ ಕುಲದವರೆಲ್ಲ ಹೀಗೆ ಅಂತ ನಮ್ಮ ಹಿರಿಯರಿಗೆಲ್ಲ ನಿನ್ನ ಓಡುವ ಸ್ವಭಾವವನ್ನು ಹಚ್ಚಿಬಿಡ್ತಾರೆ. ಇವರ ಹಿಂದೆ ಅಪ್ಪನೂ ಹೀಗೆ, ಅಜ್ಜನೂ ಹೀಗೆ, ಇವ್ರು ಯಾರು ಯುದ್ಧದಲ್ಲಿ ಗೆದ್ದವರಲ್ಲ, ಯಾರೋ ಪಾಪ ಕೆಲಸದ ಈ ಸೈನಿಕರು ಗೆದ್ದು ಬಂದದ್ದನ್ನ ಇವ್ರ ಹೆಸರಿಗೆ ಹೇಳಿ ಇವರನ್ನ ದೊಡ್ಡದು ಮಾಡಿರ್ತಾರ ಅಷ್ಟೇ ಅಂತ ಇಡೀ ಕುಲವನ್ನೇ ಮಗ್ನಗೊಳಿಸ್ತಾರೆ, ಮುಳುಗಿಸ್ತಾರೆ. ಅದರಿಂದಾಗಿ ನೀನಿಗೆ ಹೇಳುದು ಅಂದ್ರೆ ನೀನ್ ಹೇಳುದಲ್ಲ, ನಿನ್ನ ಕುಲವನ್ನು ಎಬ್ಬಿಸುವುದು ಅಂತ ಅರ್ಥ. ಅದರಿಂದಾಗಿ ಮಾ ನಿಮ್ಮ ಜೀಹಿ, ಮುಳುಗಬೇಡ ನೀನು. ನಿನ್ನನ್ನ ನಂಬಿಕೊಂಡು ನಿಮ್ಮ ಮನೆತನದ ಎಲ್ಲಾ ಹಿಂದಿನ ಕಾರ್ಯಭಾರಗಳಿಗೂ ಕೂಡ ಅರ್ಥ ಕಳೆದು ಹೋಗ್ತಾ ಇದೆ. ಅದರಿಂದಾಗಿ ಯಸ್ಯ ವೃತ್ತಂನ ಜಲ್ಪಂತಿ ಮಾನವ ಮಹದದ್ಭುತಂ. ಯಾರ ಮನೆಯಲ್ಲಿ ಒಳ್ಳೆಯ ಕುಲ ಇದ್ದು, ಒಳ್ಳೆಯ ಶಿಕ್ಷಣ ಸಿಕ್ಕಿ, ಚೆನ್ನಾದ ಅವಕಾಶ ಸಿಕ್ಕಿ, ಅದು ಇಂತಹ ಯುದ್ಧಕ್ಕೆ ಅನುಕೂಲಕರವಾದ ವಾತಾವರಣ ಸಿಕ್ಕಿಯೂ ಕೂಡ ಯಾರ ಬಗ್ಗೆ ಜನಗಳು ಮಾತಾಡ್ಲಿಕ್ಕೆ ಸಿಕ್ಕಿದ ಅವಕಾಶವನ್ನ ಹಾಳು ಮಾಡಿಕೊಳ್ತಾನೋ, ಅಂದ್ರೆ ಏನ್ರಿ ಯುದ್ಧ ಅಂದ್ರೆ ಹಾಗಿರ್ಬೇಕು, ಯುದ್ಧ ಅಂದ್ರೆ ಅದು ಒಳ್ಳೆ ಯುದ್ಧ ಅಂತ ಹೊಗಳುವ ಹಾಗೆ ಸಿಗಬೇಕು. ಅಯ್ಯೋ ಇವ್ರು ಮಾಡ್ಕೊಂಡಿದ್ದ ಕೆಲಸಕ್ಕೆ ಇವ್ರಿಗೆ ಇನ್ನೇನಾಗುತ್ತೆ, 5-6 ಕ್ಯಾಚ್ ಬಿಟ್ಟ ಮೇಲೆ ಎದುರುಗಡೆಯವರು ಆರಾಮಾಗಿ ಸೋಲ್ಲಿ 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 ಅಂದ್ರೆ ಸೋಲ್ತಾರ, ಇವರೇ ಬಿಟ್ಟು ಕೊಟ್ಟ ಕ್ಯಾಚಿನಿಂದ ಅವ್ರು ಗೆದ್ರು ಅಂತ ಇವನ ಒಂದು ಸಣ್ಣ ಅವ್ಯವಸ್ಥೆಯನ್ನೇ ಸೋತದ್ದಕ್ಕೆ ಎಲ್ಲದಕ್ಕೂ ಹಣೆ ಪಟ್ಟಿ ಕಚ್ತಾರೆ. ಇಲ್ಲ ರೀ, ಅದೆಲ್ಲ ಇವ್ರಿಗೆ ಆಗಲ್ಲ, ಇವರೆಲ್ಲ ಬಾಲಂಗೋಚಿಗಳು, ಹಿಂದೆ ಇದ್ದವ್ರನ್ನೆಲ್ಲ ಎದ್ವಾ ತದ್ವಾ ಓಡಿಸಿ ಈಗ ಹೊಸ ಟೀಮ್ ಕಟ್ತೇವೆ ಅಂತ ಮಾಡಿದ್ರೆ ಆಗುತ್ತಾ ಅಂತ ಅದಕ್ಕೂ ಬೈತಾರೆ. ನೀವು ಈಗ ಮಾಡಿದ ಸೆಲೆಕ್ಷನ್ಗೂ ಬೈತಾರೆ, ನೀವು ಮಾಡಿಕೊಂಡ ಕಾರ್ಯದ ಉದ್ದೇಶವನ್ನು ಹೀನಮಾನವಾಗಿ ಬೈತಾರೆ. ಆದ್ರಿಂದ ರಾಶಿವರ್ಧನ ಮಾತ್ರಂಸ ನೈವ ಸ್ತ್ರೀ ನ ಪುನಃ ಪುಮಾನ್. ಹೆಣ್ಣಾಗ್ಲಿ ಗಂಡಾಗ್ಲಿ ಒಳ್ಳೆ ಅವಕಾಶ ಸಿಕ್ಕಿದಾಗ ಅದನ್ನ ಸದ್ವಿನಿಯೋಗ ಮಾಡಿಕೊಂಡ್ರೆ ಮಾತ್ರ ಜನರ ಬಾಯಿಯಲ್ಲಿ ಒಳ್ಳೆ ವಿಷಯಕ್ಕೆ ನಾವು ಮಾತಾಗಿ ಸಿಗ್ತೇವೆ. ಆ ಒಳ್ಳೆ ಅವಕಾಶವನ್ನ ಕಳ್ಕೊಂಡ ಅಂದ್ರೆ ಅವನು ಹೆಣ್ಣಾದ್ರೂ ಅದು ಗಂಡಾದ್ರೂ ಸರಿ, ಅಥವಾ ಹೆಣ್ಣು ಅಲ್ಲ ಗಂಡು ಅಲ್ಲ, ಅದು ಒಂದರ್ಥ. ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದ್ರೆ ಅವನು ಏನೂ ಅಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ, ನಪುಂಸಕ ಅಂತ ಅರ್ಥ. ದಾನೇ ತಪಸ್ಸು ಸತ್ಯೇಚ ಯಸ್ಯ ನೋಚ್ಚರಿತಂ ಯಶಃ ವಿದ್ಯಾಯಾಮರ್ಥಲಾಭೇಚ ಅರ್ಥಲಾಭೇವ ಮಾತುರುಚ್ಚಾರ ಏವ ಸಹ. ಮೊದಲನೇದು ಹೇಳಿದ್ರು ದಾನದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಹೆಸರನ್ನ ಸಮಾಜದಲ್ಲಿ ಗಟ್ಟಿ ಮಾಡ್ಕೊಳ್ಬೇಕು. ಒಂದೋ ದಾನ ಕೊಟ್ಟು, ಒಂದೋ ಒಳ್ಳೆ ತಪಸ್ಸು ಮಾಡಿ, ಒಂದೋ ಪ್ರಾಮಾಣಿಕತೆಯಿಂದ, ಇಲ್ಲ ಏನಾದ್ರೂ ಒಳ್ಳೆ ಯಶಸ್ವಿಯಾದ ಕೆಲಸ ಮಾಡಿ, ಅಥವಾ ಒಳ್ಳೆಯ ವಿದ್ಯೆಯಿಂದ, ಅಥವಾ ತುಂಬಾ ಸಂಪಾದನೆ ಮಾಡಿ. ಕೊನೆಯದ್ದದು, ಅದಕ್ಕೆ ಅದು ಕೊನೆಯಲ್ಲಿಟ್ಟಿದ್ದಾರೆ ಅರ್ಥಲಾಭ. ತುಂಬಾ ಚೆನ್ನಾಗಿ ದುಡಿದು ಒಳ್ಳೆ ಸಿರಿವಂತನಾಗಿ ಬದುಕ್ತಾ ಇದ್ದಾನೆ ಅಂದ್ರೆ ಕನಿಷ್ಠ ಪಕ್ಷ ಅವನು ಸಂಪತ್ತಿರುವ ತನಕ ಆದ್ರೂ ಗೌರವ ಕೊಡ್ತಾರೆ. ಪಾಪ ಹೊಡೆದ್ರೆ ಆಮೇಲೆ ಯಾರು ಮಾತಾಡಲ್ಲ, ಅಥವಾ ಅವ್ನು ಸತ್ತೋದ್ಮೇಲೆ ಅವನ ಬಗ್ಗೆ ಯಾರು ಕೇರ್ ತಗೊಳ್ಳಲ್ಲ. ಆದ್ರೆ ಇರುವ ತನಕ ಅವ್ರು ಬಂದ್ರು ಜಾಗ ಕೊಡಿ ಅಂತ ಎಲ್ಲರೂ ಏನಾದ್ರೂ ಕೊಡ್ತಾನೆ ಅಂತ ಆಸೆಗೆ ಅಷ್ಟೇ. ಅದು ಜಾಗ ಕೊಡುದೇನು ಅವನ ಮೇಲೆ ಗೌರವಕ್ಕಲ್ಲ, ದುಡ್ಡಿದೆ ಅಂತ ಗೌರವ ಕೊಡೋದಲ್ಲ. ಈ ದುಡ್ಡು ನಮಗೆ ಏನಾದ್ರೂ ಕೊಟ್ಟಾನು ಅನ್ನೋ ನಿರೀಕ್ಷೆಯಿಂದ ಅವನ ಹತ್ರ ಅಪೇಕ್ಷೆ ಪಡ್ತಾರೆ. ಒಂದು ವೇಳೆ ಇಷ್ಟೆಲ್ಲ ಅವಕಾಶ ಇದ್ದೂ ಕೂಡ ಅವನು ಅದನ್ನ ಒಂದು ವೇಳೆ ಬಳಸಿಕೊಳ್ಳಿಲ್ಲ ಅಂದ್ರೆ, ಈ ಯಾವುದೇ ಕ್ಷೇತ್ರದಲ್ಲಿ ಅವನು ಏನು ಮಹತ್ವದ ಸಾಧನೆ ಮಾಡ್ಲಿಲ್ಲ ಅಂದ್ರೆ, ತಪಸ್ಸು ಮಾಡ್ಲಿಲ್ಲ, ವಿದ್ಯೆನೂ ಪಡಿಲಿಲ್ಲ, ದಾನನೂ ಮಾಡ್ಲಿಲ್ಲ, ಸಂಪತ್ತು ಸಂಪಾದಿಸ್ಲಿಲ್ಲ, ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಬೇಕಾದವನು ಆಗ್ಲಿಲ್ಲ ಅಂದ್ರೆ ಮಾತರು ಉಚ್ಚಾರ ಏವ ಸಹ. ಉಚ್ಚಾರ ಅಂದ್ರೆ ಈ ನಾವು ಶಬ್ದ ಬಳಸುವಾಗ ನಾವು ಹೀಗೆ ಶಬ್ದ ಬಳಸ್ತೇವೆ,
ಅವನು ತುಂಬಾ ಚೆನ್ನಾಗಿ ಉಚ್ಚಾರ ಮಾಡ್ತಾನೆ ಅಂತ. ಆದ್ರೆ ಅದು ಉಚ್ಚಾರ ಅಂದ್ರೆ ಉಚ್ಚೆ ಅಂತ ಅರ್ಥ. ಕನ್ನಡದ ಶಬ್ದವೇ, ಉಚ್ಚಾರ ಶಬ್ದವೇ ಕನ್ನಡದಲ್ಲಿ ಉಚ್ಚೆ ಆದದ್ದು. ತಾಯಿಯ ದೇಹದಿಂದ ಕೊಳೆ ಹೋಗುತ್ತಲ್ಲ, ಆ ಕೊಳೆ ಹೋಗುವ ಹಾಗೆ ಇವನೊಬ್ಬ ಹುಟ್ಟುಬಿಟ್ಟಿದ್ದಾನೆ. ಮಗನಾಗಿ ಹುಟ್ಟಿದ್ದಲ್ಲ, ತಾಯಿಯ ದೇಹದ ಒಳಗಿನ ಕೊಳೆ ಹೊರಗೆ ಹೋಗುವಾಗ ಇವನು ಹೊರಗೆ ಬಂದಿದ್ದಾನೆ ಅಷ್ಟೇ. ಇವನು ಏನು ಸಾಧನೆ ಮಾಡ್ಲಿಕ್ಕೋಸ್ಕರ ಬಂದದ್ದಲ್ಲ ಅಂತ ಅರ್ಥ. ಮಾತು ಉಚ್ಚಾರ ಏವ ಸಹ, ಅವನು ಕೇವಲ ತಾಯಿಯಿಂದ ಹೊರಗೆ ಬಂದ ದೇಹದ ಮಲಿನವಾದ ವಸ್ತುಗಳ ನಡುವೆ ಇದು ಒಂದು ವೇಸ್ಟೇಜ್ ಅಷ್ಟೇ ಇವನು. ಅದನ್ನಾಗ ನಾವು ಯಾರಾದ್ರೂ ಮಾತಾಡುವಾಗ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವನೆಷ್ಟು ಚೆನ್ನಾಗಿ ಉಚ್ಚಾರ ಮಾಡ್ತಾನೆ ಅಂತ ಹೇಳ್ಬಾರ್ದು. ಉಚ್ಚಾರಣ, ಅದು ಉಚ್ಚಾರಣೆ ಚೆನ್ನಾಗಿದೆ, ಅದು ಕರೆಕ್ಟು. ಅವನ ಉಚ್ಚಾರಣೆ ಸ್ಪಷ್ಟವಾಗಿದೆ, ಅವನ ಉಚ್ಚಾರಣೆಯಿಂದ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಉಚ್ಚಾರಣೆ ಕರೆಕ್ಟು. ಉಚ್ಚಾರ ಅಂದ್ರೆ ಬೇರೆ ಅರ್ಥ ಆಗುತ್ತೆ. ಡಿಕ್ಷನರಿ ತೆಗೆದು ನೋಡಿ, ಅದರಲ್ಲಿ ಉಚ್ಚಾರ ಶಬ್ದಕ್ಕೆ ಏನ್ ಅರ್ಥ ಇದೆ ಅಂತ. ಕನ್ನಡದಲ್ಲೂ ಅದೇ ಉಚ್ಚಾರ ಅಂತ, ಅದಕ್ಕೆ ನಾ ಹೇಳಿದ್ದು ಉಚ್ಚೆ ಅಂತ. ಕನ್ನಡದಲ್ಲಿ ಅದೇ ಶಬ್ದ. ಉಚ್ಚಾರಣೆ ಅಂದ್ರೆ ಸ್ಪಷ್ಟವಾದ ಮಾತು ಅಂತ ಅರ್ಥ. ಅವನ ಉಚ್ಚಾರಣೆ ಸ್ಪಷ್ಟವಾಗಿದೆ ಅಂದ್ರೆ ಮಾತಾಡುವಾಗ ಧ್ವನಿ ಬರುತ್ತಲ್ವಾ, ಅದು ಹೇಳುವಿಕೆ ಅನ್ನೋದು ಉಚ್ಚಾರಣೆ. ಅದು ಉಚ್ಚಾರ ಆದ್ರೆ ಹಣ ಹೋಗಿಬಿಟ್ರೆ ಅದಕ್ಕೆ ಬೇರೆ ಅರ್ಥ ಬರುತ್ತೆ. ಅವನು ಎಷ್ಟು ಸ್ಪಷ್ಟ ಉಚ್ಚಾರ ಅಂತ ಹೇಳ್ಬಾರ್ದು. ಅಲ್ಲ, ಹೇಳ್ತಾರೆ ಮಾತಿನಲ್ಲಿ ತುಂಬಾ ಕಡೆ ಅವನು ಎಷ್ಟು ಚಂದ ಉಚ್ಚಾರ ಮಾಡ್ತಾನೆ ಅಂತ. ಅದು ಮಹಾಪ್ರಾಣ ಹಾಕ್ತಾರೆ, ಅದು ತಪ್ಪು. ಉಚ್ಚಾರಣೆನೂ ಅಲ್ಲ, ಉಚ್ಚಾರಣೆ ಅಂತ ಕೆಲವೊಮ್ಮೆ ಹೇಳುದುಂಟು. ಉಚ್ಚಾರಣೆ ಅಲ್ಲ, ಉಚ್ಚಾರಣೆ. ಉತು ಚಾರಣ, ಉಚ್ಚಾರಣ ಅಲ್ಲ. ಕೆಲವರು ಹೇಳುವಾಗ ಉಚ್ಚಾರಣೆ ಅಂತ ಮಹಾಪ್ರಾಣ ಹಾಕಿ ಹೇಳ್ತಾರೆ, ಹೇಳಬಾರ್ದು ಅಂತ ಹೇಳಿದ್ದು. ಅದು ಉಚ್ಚಾಟನೆ, ಅದು ಉಚ್ಚಾಟನೆ. ಉಚ್ಚಾಟನೆ ಅಲ್ಲ, ಉಚ್ಚಾಟನೆ. ನತ್ವೇವ ಜಾಲ್ಮೀಂ ಕಾಪಾಲೀಂ ವೃತ್ತಿಮೇ ಪಿತುಮರ್ಹಸಿ ನೃಶಂಸ್ಯ ಅಯಶಸ್ಯಾಂಚ ದುಃಖಾಂ ಕಾ ಪುರುಷೋಚಿತಾಂ ಯಮೇನ ಅಭಿಭವೇ ಅಭಿನಂದೇಯುಃ ಅಮಿತ್ರಾಹ ಪುರುಷಂ ಕೃಶಂ. ಇಂಥ ಮಕ್ಕಳು ಯಾವ ತಾಯಿಗೂ ಬೇಡ, ಯಾವ ತಂದೆಗೂ ಬೇಡ. ಔದಾಸೀನ್ಯ, ಅಗೌರವ ಅಥವಾ ಹೊಟ್ಟೆಪಾಡಿನಷ್ಟೇ ಬದುಕನ್ನ, ಏನಾದ್ರೂ ಹೊಟ್ಟೆಗೆ ಸಿಕ್ಕಿದ್ರೆ ಸಾಕು, ಅಷ್ಟರಲ್ಲೇ ಜೀವನ ಆಯ್ತು ಅಂತ ಹೀಗಿಷ್ಟೇ ಬದುಕುವ ಕಾಪುರುಷ ಒಬ್ಬ ಅಲ್ಪತೃಪ್ತ. ಅಲ್ಪತೃಪ್ತ ಅಂದ್ರೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡುದು ಬೇರೆ, ಆದ್ರೆ ಸಿಗುವ ಅರ್ಹತೆ ಇದ್ದೂ ಕೂಡ ಪಡೆಯದೆ ಬಿಡುದುಂಟಲ್ವಾ, ಆ ಅಲ್ಪತೃಪ್ತತೆಗೆ ಅರ್ಥ ಇಲ್ಲ. ಇನ್ನೊಂದು 10 ಜನಕ್ಕೆ ಒಳ್ಳೆಯ ಅವಕಾಶ ಕೊಡಿಸ್ಬೋದಿತ್ತು ಅವನು ಒಂದರಲ್ಲೇ ಸುಮ್ಮನಾಗ್ಬಿಟ್ಟ. ಇನ್ನೂ ಕೆಲವ್ರು ಬಂದು ಕಾಯ್ತಾ ಇದ್ರೆ ಕಳಿಸಿ ದೇವ್ರ ದರ್ಶನಕ್ಕೆ, ಅವನಿಗೆ ಇನ್ನೂ 10 ಜನ ಬಿಡ್ಬೋದಿತ್ತು. ಅವನ ಆಗ ಅವಕಾಶವನ್ನು ಬಳಸ್ಕೊಳ್ಳದೆ ಹೋಗ್ಲಿ ಬಿಡಿ, ಯಾರು ಬೇಕಾದ್ರೆ ಆಮೇಲೆ ಬರ್ತಾರೆ, ಅಷ್ಟು ಜನರ ಬಾಯಲ್ಲಿ ಇವನ ಹೆಸರು ಹೇಳಿ ದೇವ್ರ ದರ್ಶನಕ್ಕೆ ನೋಡಿ ಪಾಪ ಕೊನೆ ಮೂಮೆಂಟಿಗೆ ನಮ್ಮನ್ನು ಬಿಟ್ಬಿಟ್ಟ ಅಂತ ಒಂದು ಪುಣ್ಯ ಸಿಕ್ತಿತ್ತು. ಅವನು ಏನಂದ್ರೆ ನಂಗೆ ಸಂಬಳ ಕೊಡೋದಕ್ಕೆ ಇಷ್ಟೇ ಕೆಲಸ ಮಾಡೋದು, ಇದು ಯಾರಿಗ್ ಬೇಕು, ಅಲ್ಲೇ ಇರ್ಲಿ, ಆಮೇಲೆ ಅವ್ರು ನಾನು ಅಂದ್ರೆ ಏನೊಂದು ಗೊತ್ತಾಗ್ಬೇಕು ಅಂತ ಏನೋ ಒಂದು ದೊಡ್ಡಸ್ತಿಗೆ ತೋರಿಸ್ಲಿಕ್ಕೆ ಹೋಗ್ತಾನೆ. ಅವನು ಅಷ್ಟು ಹೊತ್ತು ಅವಕಾಶ ಇದ್ದು ಅವ್ನು ಕಳಿಸ್ಲಿಲ್ಲ ಅನ್ನೋದು ಗೊತ್ತಾದಾಗ ಇಡೀ ಶಾಪ್ ಹಾಕೊಂಡು ಬದುಕ್ತಾ ಇರ್ತಾರೆ. ದೇವ್ರನ್ನ ನೋಡ್ಲಿಕ್ಕೆ ಬಂದವರು ಇವನಿಗೆ ಶಾಪ್ ಹಾಕ್ತಾ ಕೂತಿರ್ತಾರೆ. ಆದ್ರಿಂದ ಇವನಿಗೂ ಹಾನಿ, ಅವರಿಗೂ ಹಾನಿ. ಅದೇ 10 ಜನರನ್ನು ಈ 10 ಜನ ಉಳಿದಿರ್ತಾರೆ, ಹೋದ್ರೆ ಹೋಗ್ತಾರೆ, ಅವ್ರ ಜೊತೆಗೆ ಗುಂಪಲ್ಲಿ ಗೋವಿಂದ ಆಗ್ತಿತ್ತು. ನಾನು ಕಳಿಸುದಿಲ್ಲ, ಯಾಕಂದ್ರೆ ನನಗೆ ಹೇಳಿದ್ದು ಇಷ್ಟೇ, 11 ಜನ ಕಳಿಸಿ ಕೇಳ್ತಾ 11 ಜನ ಹೋದ್ರು. ಅಲ್ಲಿ ಇನ್ಯಾರು ಹೋದ್ರು ಮಧ್ಯಾಹ್ನ ತನಕ ಕಾಯ್ಬೇಕು ಅವ್ರ ಪಾಪ. ಒಂದು ಅನುಕೂಲ ಮಾಡ್ಕೊಳ್ಳಿಕ್ಕೆ ತಮ್ಮ ಅಧಿಕಾರದ ವಲಯದಲ್ಲಿ ಒಂದು ಸಣ್ಣ ಅವಕಾಶ ಇದ್ದಾಗ ಅದನ್ನ ಮಾಡಿ ಕೊಡ್ತೇವೆ ಅಂದ್ರೆ ಅದು ಗುಣ. ಅಲ್ಪತೃಪ್ತಿ ಕೆಲವೊಮ್ಮೆ ಇಂಥ ವಿಷಯದಲ್ಲಿ ಸಾಕು, ಅಷ್ಟು ಜನ ನೋಡಿದ್ರೆ ಆಯ್ತು, ಇವ್ರು ನೋಡ್ಲಿ, ದೇವ್ರ ಚಿತ್ತ ಇದ್ರೆ ಆಮೇಲೆ ನೋಡ್ತಾರೆ ಅಂತ ಹೇಳಿ ಅದರಲ್ಲೂ ದೇವ್ರು ಅಂತಂದು ಅವನನ್ನೇ ಸಿಕ್ಕಿಸಿ ಹಾಕಿ ಹೊರಟೋಗ್ತಾರೆ. ಅವನು ನೆಗೆಟಿವ್ ತಮದಲ್ಲಿದ್ದಾನೆ ಈಗ, ಆದ್ರಿಂದಾಗಿ ಅವನನ್ನ ಬೈದೇ ಹೇಳ್ಬೇಕಾಗಿದೆ. ಅವಳು ಬೈದ್ ಹೇಳುದ್ರ ಉದ್ದೇಶ ಕೊನೆಗೆ ಹೇಳ್ತಾನೆ. ನಾವು ಈಗಿನ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ಬೇಡಿ. ಈಗಿನ ಮಕ್ಳಿಗೆ
ಅಂದ್ರೆ ಅವ್ರು ಆಗ್ಲೇ ನಮ್ ಬೈತಾ ಇದ್ದಾರೆ ಅಂತ ಅನ್ಕೊಂಡು ಓಡೋಗ್ಬಿಡ್ತಾರೆ. ಈಗಿನ ಮಕ್ಕಳಿಗೆ ಮನಸ್ಥಿತಿಯೇ ಇಲ್ಲ. ಅವರು ಶುರು ಆಗ್ಲೇ ಖಾಲಿ ತಲೆಯಲ್ಲೇ ಬರ್ತಾರೆ, ಏನು ಇರಲ್ಲ ಒಳಗೆ. ಯಮ ಅವರನ್ನ ಸ್ವಾಗತಿಸುವ ಪರಿಸ್ಥಿತಿ ಬರುತ್ತೆ. ಇಂಥ ಎಡವಟ್ಟು ಕೆಲಸ ಮಾಡ್ಕೊಂಡು ಅಲ್ಪತೃಪ್ತರಾಗಿ ಶತ್ರುಗಳಿಂದ ಪೆಟ್ಟು ತಿಂದ್ರೆ ಯಮ ಸ್ವೀಕರಿಸ್ತಾನೆ, ಬಾರಪ್ಪ ನನ್ನ ಊರಲ್ಲಿ ಜಾಗ ಖಾಲಿ ಇದೆ, ನೀನ್ ಕೊಡ್ತೇನೆ ಅಂತ. ಶತ್ರುಗಳು ಖುಷಿ ಪಡ್ತಾರೆ, ಶತ್ರುಗಳು ಇನ್ನಷ್ಟು ಆನಂದ ಪಡ್ತಾರೆ. ಅಂತೂ ನಮ್ಗೊಂದು ಶತ್ರು ನಾವು ಹೊಡಿಬೇಕು ಅಂತ ಅನ್ಕೊಂಡಿದ್ವಿ, ಅದೇ ಬಿದ್ದೋಯ್ತು, ನಾವಿನ್ನೇನು ಹೊಡೆಯೋ ಕೆಲಸನೇ ಇಲ್ಲ ಅಂತ ಅವರು ಆನಂದ ಪಡ್ತಾರೆ. ಹಾಗಿರ್ಬಾರ್ದು. ಲೋಕಸ್ಯ ಸಮವಜ್ಞಾತಂ ನಿಹೀನಾಸನ ವಾಸಸಂ ಅಹೋಲಾಭಕರಂ ಹೀನಂ ಅಲ್ಪಜೀವನಮಲ್ಪಕಂ. ಲೋಕ ಈ ವಿಷಯ, ಇಂಥವರ ವಿಷಯದಲ್ಲಿ ಅವನ ಆಟಿಟ್ಯೂಡ್ ಅನ್ನ ಇಷ್ಟಪಡುವುದಿಲ್ಲ. ಅವಜಾನಂತಿ, ಅವಮಾನ ಮಾಡ್ತಾರೆ. ಲೋಕದಿಂದ ಅವಮಾನ ಆಗತ್ತೆ, ವಸ್ತುಗಳನ್ನ ಕಳ್ಕೊಳ್ತಾನೆ. ಕೇವಲ ಅಶನ ವಸನಗಳಿಗಷ್ಟೇ ತನ್ನ ಬದುಕನ್ನ ಸ್ವಲ್ಪ ಸಿಕ್ಕಿದ್ರೆ ಸಾಕು ಅಂತ ಯಾರು ತೃಪ್ತಪಟ್ಟುಕೊಂಡು ತನ್ನ ಸಾಮರ್ಥ್ಯಕ್ಕೆ ವಿರುದ್ಧವಾಗಿ ಬದುಕ್ತಾ ಇರ್ತಾನೆ, ಅಂಥವನು ಯಾವತ್ತೂ ಕೂಡ ಅವನ ಜೀವನವೂ ಅಲ್ಪ, ಅವನ ಸುತ್ತ ನಂಬಿದವರಿಗೂ ಕೂಡ ಏನು ಸಿಗಲ್ಲ. ಅವನು ನಮ್ಗೆ ಏನಾದ್ರೂ ಮಾಡ್ತಾನೆ ಅಂತ ಪಾಪ ನಿರೀಕ್ಷೆಯಲ್ಲಿದ್ರೆ ಅವರಿಗೆ ಇನ್ನೆರಡು ಚಿಪ್ ಸಿಗುತ್ತೆ ಅಷ್ಟೇ ಬೇಡ್ಲಿಕ್ಕೆ. ಏನು ಅವನಿಂದ ಉದ್ಧಾರ ಆಗುವ ಲಕ್ಷಣಗಳು ಏನು ಕಾಣುವುದಿಲ್ಲ. ನೇದೃಶಂ ಬಂಧು ಮಾಸಾಧ್ಯ ಬಾಂಧವ ಸುಖಮೇಧತೆ. ಇಂಥ ಬಂಧು ಯಾರಿಗಾದ್ರೂ ಇದ್ರೆ ಆ ಬಾಂಧವರಿಗೆ ಯಾವ ಸುಖವೂ ಇವನಿಂದ ಸಿಗುದಿಲ್ಲ. ಅವನು ಕೂಡ ನಿನ್ನೆ ಬಂದಾಗ ಸ್ವಲ್ಪ ತಡ ಆಗಿತ್ತು, ಅವ್ರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಜಾಸ್ತಿ ಉಳಿದಿತ್ತು ಅಂತ ಕೊಟ್ಬಿಟ್ಟಿರ್ತಾರೆ ಪಾತ್ರೆ. ಇವನು ಬಂದ ಅಂತ ಕೇಳ ಖುಷಿಯಲ್ಲಿ ಕೊಟ್ಟು ಬಿಡ್ತಾನೆ. ಓ, ಇವ್ರ ಜೊತೆಗಿದ್ರೆ ನಂಗೆ ತುಂಬಾ ಸಿಗುತ್ತೆ ಅಂತ ಅನ್ಕೊಂಡು ಅವ್ರ ಮನೆಯಲ್ಲಿ ಉಳ್ಕೊಳ್ಳಿಕ್ ಶುರು ಮಾಡ್ತಾನೆ. ಮರು ದಿವಸ ಖಾಲಿ. ಆದ್ರೆ ಇವ್ರು ಅಲ್ಲೇ ಕೇಳಿ ತಗೊಂಡ್ ತಿಂದು ಬಂದ್ಬಿಟ್ಟಿರ್ತಾರೆ. ಅವ್ರ ಮನೆಗೆ ಬರ್ತಾನೆ, ಏನಿಲ್ವ ಅಡಿಗೆ? ಅಯ್ಯೋ, ನೀವು ನಮ್ ಜೊತೆಗೆ ಅಲ್ಲಿ ಬಂದ್ರೆ ಸಿಕ್ತಿತ್ತು, ಅದು ಎಲ್ಲಿಗೆ? ಆ ದೇವಸ್ಥಾನ, ಅದು ನಿಮ್ಮ ಮನೇಲಿ ಮಾಡಿದ್ದಲ್ವಾ? ಅಲ್ಲ, ಅದು ನಾವು ದಿವಸ ಸಂಜೆ ಅಲ್ಲಿ ದೇವಸ್ಥಾನದ ಹತ್ರ ಸಂಜೆ ಚರ್ಪು ಏನೋ ಕೊಡ್ತಾರೆ ಪೂಜೆ ಆದ್ಮೇಲೆ, ಅದನ್ನ ತಗೊಂಡ್ ಬರ್ಲಿಕ್ಕೆ ಹೋಗಿದ್ದು. ನಾ ಹೊಟ್ಟೆ ತುಂಬಾ ತಿಂದು ಬಂದ್ವಿ, ನಿಮ್ಗೆ ಗೋತಾ? ಏನಿಲ್ಲ. ಅಂದ್ರೆ ಅಂತವ್ರನ್ನ ಅಲ್ಪರನ್ನ ನಂಬ್ಕೊಂಡು ಹೋದ್ರೆ ಬಂಧುಗಳು ಏನ್ ಸುಖವಾಗಿರಲ್ಲ. ಅವ್ರ ಮನೆಗೆ ಬಂದಾಗ ನೀವೇ ನಿಮ್ಮ ಅಡಿಗೆ ತಗೊಂಡ್ ಬನ್ನಿ, ಇಲ್ಲಿ ಬಂದು ಊಟ ಮಾಡಿ ಅಂತ ಹೇಳೋ ಪರಿಸ್ಥಿತಿ ಬರುತ್ತಷ್ಟೇ. ಅವೃತ್ಯೈವ ವಿಪತ್ಸ್ಯಾಮಃ. ಒಳ್ಳೆಯ ಒಂದು ಕೆಲಸ ಇಲ್ಲದೆ ಹೋದ್ರೆ ಮತ್ತಷ್ಟು ವಿಪತ್ತುಗಳಿಗೆ ಈಡಾಗ್ತೇವೆ. ವಯಂ ರಾಷ್ಟ್ರಾತ್ ಪ್ರವಸಿತಾ. ನಾವು ಇಡೀ ರಾಷ್ಟ್ರದಿಂದಲೇ ಉಚ್ಚಾಟನೆಗೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಸರ್ವಕಾಮ ರಸೈರ್ಹೀನಾ. ಯಾವ ಒಳ್ಳೆ ಕೆಲಸದ ರಸದಲ್ಲಿಯೂ ಕೂಡ ಆಸಕ್ತಿ ಇಲ್ಲದೆ ಸ್ಥಾನಭ್ರಷ್ಟರಾಗಿ ಬಡವರಾಗಿ ಬದುಕುವಂತಹ ಅತ್ಯಂತ ಕೆಟ್ಟ ಪರಿಸ್ಥಿತಿ ಉಂಟಾಗುತ್ತೆ. ಅವಗುಲ್ಮಕಾರಿಣಂ ಸತ್ಸು ಕುಲವಂಶಸ್ಯ ನಾಶನಂ. ಇದರಿಂದ ಕುಲದ ಹೆಸರು ನಾಶ ಆಗುತ್ತೆ. ಗೌರವವು ಕೂಡ ಏನೂ ಸಿಗದೆ ಹೋಗಿ ಸಜ್ಜನರು ಕೂಡ ಇವರನ್ನ ಬೈಯುವ ಹಾಗಾಗುತ್ತೆ. ಕಲಿಂ ಪುತ್ರ ಪ್ರವಾದೇನ ಸಂಜಯತ್ವ ಮಜೀಜನಂ. ನಾನು ಪಡೆದದ್ದು ನಿನ್ನನ್ನಲ್ಲ. ಪುತ್ರ ಪ್ರವಾದೇನ ಕಲಿಂ, ಒಬ್ಬ ದುರುಳನನ್ನ ಅಥವಾ ಅಯೋಗ್ಯನನ್ನ ನಾನು ಮಗನನ್ನಾಗಿ ಪಡೆದಿದ್ದೇನೆ. ತ್ವಾಂ ಅಜೀಜನಂ, ನಾನು ಪಡೆದದ್ ಮಗುವನ್ನಲ್ಲ, ನಾನು ಪಡೆದದ್ ಕಲಿಯನ್ನು. ಅಂದ್ರೆ ಕಲಿ ಅಂದ್ರೆ ಕೆಟ್ಟ ಕಾಲ, ಕೆಟ್ಟತನ, ಒಂದು ಏನೂ ಪ್ರಯೋಜನವಿಲ್ಲದ, ನಮಗೂ ಹಾನಿ ಉಂಟು ಮಾಡುವ, ಹೆಸರನ್ನು ಕೆಡಿಸುವ ಒಬ್ಬ ಮಗನನ್ನ ಪಡೆದ ಹಾಗಿದೆ. ನಿರಮರ್ಷಂ, ಒಂದು ಸಿಟ್ಟು ಬರಲ್ಲ, ಜೊತೆಗೆ ನಿರುತ್ಸಾಹಂ, ಒಂದು ಸಣ್ಣ ಉತ್ಸಾಹವೂ ಇಲ್ಲ, ಹೋಗ್ಬೇಕು ಹೇಗಾದ್ರೂ ಮಾಡಿ ಯುದ್ಧ ಮಾಡಬೇಕು. ನಿರ್ವೀರ್ಯಂ, ಸಾಮರ್ಥ್ಯವೂ ಇಲ್ಲ. ಅರಿನಂದನಂ, ಆಹ, ಶತ್ರುಗಳಿಗೆ ಇವನು ಬಂದ ಅಂದ್ರೆ ಖುಷಿ. ಕೆಲವು ಕ್ಯಾಚ್ ಬಿಡೋರು ಬಂದ ತಕ್ಷಣ ಅವನಡೆಗೆ ಬೇಕು ಅಂತ ಕೊಟ್ಟು ಕ್ಯಾಚ್ ಬೀಳಿಸಿ ಖುಷಿ ಪಡ್ತಾ ಇರ್ತಾರೆ. ಆಟದಲ್ಲಿ ಅವನು ಬೌಲಿಂಗ್ ಹಾಕಿದ್ರೆ ಅವನು ಬಂದ್ರೆ ಖುಷಿ, ಎತ್ತಿ 6 ಹೊಡಿತಾ ಇರ್ಬೋದು. ಅವನ್ ಬೌಲಿಂಗ್ ಬರ್ಲಿ ಅಂತ, ಅವನ್ ಬರ್ಲಿ ಅಂದ್ರೆ ಎದುರು ಪಕ್ಷದವರು ಅಲ್ಲ, ಇವ್ರ ಪಕ್ಷದವ್ರೆ ಅವನಿಗೆ, ಎದುರಾಳಿಗಳೇ ಅವನಿಗೆ ಜೈಕಾರ ಹಾಕ್ತಾರೆ. ಬರ್ಲಿ ನಮ್ಗೆ ರನ್ ಕೊಡೋನು ಇವನೇ ಅಂತ. ಹಾಗೆ ಅರಿನಂದನಂ, ಶತ್ರುಗಳಿಗೆ ಆನಂದ ಕೊಡುವವನು. ಮಾಸ್ಮ ಸೀಮಂತಿನಿ ಕಾಚಿತ್ ಜನಯೇತ್ ಪುತ್ರಮೀದೃಶಂ. ಯಾವ ಹೆಣ್ಣು ಮಗಳು ಕೂಡ ನಿನ್ನಂತಹ ಮಗನನ್ನು ಹೆರುವುದೇ ಬೇಡ, ಸಾಕು, ನಿನ್ನಂತ ನನಗೇ ಒಬ್ಬ ಸಿಕ್ಕಿದಾನೆ, ದೇವರು ಕೊಟ್ಟ ದೊಡ್ಡ ಸಂಪತ್ತು, ನನಗೆ ಮಾತ್ರ ಇರ್ಲಿ, ಇನ್ಯಾರಿಗೂ ಈ ಕಷ್ಟ ಬರುವುದು ಬೇಡ, ನಿನ್ನಂತ ಮಗ ಯಾವ ಹೆಣ್ಣು ಹೆರಬಾರದು ಅಂತ. ಅಂದ್ರೆ ಅವನಿಗೆ ಒಂಥರ ಪೂರ್ತಿ ಅವಮಾನ ಆಗ್ಬೇಕು ಅಂತಾನೆ ಹೇಳ್ತಿದ್ದಾಳೆ. ಮಾಧೂಮಾಯಂ ಜ್ವಲಾಂತ್ಯಂತಂ ಆಕ್ರಮ್ಯ ಜಹಿಷಾತ್ರವಾನ್. ನೀನು ಹೊಗೆ ಉಗುಳುವ ಬೆಂಕಿ ಆಗ್ಬೇಡ,
ಧಗಧಗ ಉರಿಯುವ ಬೆಂಕಿ ಆಗುದಾದ್ರೆ ಆಗು. ಹೀಗೆ ಒಂದು 15 ದಿವಸದ ತನಕ ಏನು ಹೊಗೆ ಆಡಿದ್ದು ಏನು ಉಪಯೋಗ ಇಲ್ಲ. ಎಲ್ಲರೂ ಬೈಕೊಂತಿರ್ತಾರೆ, ಯಾರದು ಹೊಗೆ ಹಾಕಿದ್ದು ಅಂತ ಬೈಕೊಂಡು ಹೋಗ್ತಿರ್ತಾರೆ. ಅಂತವನಾಗಿ ನನಗೆ ನೀನು ಬೇಡ. ಜ್ವಲ ಮೂರ್ಧನ್ಯ ಮಿತ್ರಾಣಂ, ಶತ್ರುಗಳ ತಲೆ ಮೇಲೆ ಉರಿಬೇಕು ನೀನು, ಅವರ ಕಿರೀಟಗಳನ್ನು ಸುಡುವ ಹಾಗೆ ಉರಿಬೇಕು. ಆಗ ಮುಹೂರ್ತಮಪಿ ವಾ ಕ್ಷಣಂ, ಒಂದು ಮುಹೂರ್ತ ಆದ್ರೂ ಸರಿ, ಒಂದು ಕ್ಷಣ ಆದ್ರೂ ಸರಿ, ಶತ್ರುಗಳಿಗೆ ಒಂದ್ಸರ್ತಿ ದಿಗ್ಗಂದು ಎದೆ ಅವರ ಆಲೋಚನೆ ನಿಂತು ಹೋಗ್ಬೇಕು, ಉಸಿರು ನಿಂತು ಹೋಗ್ಬೇಕು. ಹಾಗೆ ನೀನು ಯುದ್ಧ ಮಾಡಬೇಕು. ಏತಾವಾನೇವ ಪುರುಷ ಯದಮರ್ಷಿ ಯದಕ್ಷಮಿ, ಇಂಥ ಪುರುಷನೇ ಪುರುಷ ಹೊರತು ಅಮರ್ಷಿ ಯಾವುದನ್ನು ಸಹಿಸ್ಕೊಳ್ಳಿಕ್ಕೆ ಬರಲ್ಲ. ಎಲ್ಲವನ್ನು ಹೋಗ್ಲಿ ಬಿಡು ಅಂತ ಬಿಡು, ಅವನನ್ನ ಬಿಟ್ಟೇ ಬಿಡ್ತಾರೆ, ಜನನೇ ಬಿಟ್ಬಿಡ್ತಾರೆ. ಇವನ್ ಏನ್ ಕೇಳಿದ್ರು ಹೋಗ್ಲಿ ಬಿಡು ಅಂತಾನೆ ಅಂತ. ಕ್ಷಮಾವಾನ್ ನಿರಮರ್ಷಶ್ಚ ನೈವ ಸ್ತ್ರೀ ನಚೈವ ನ ಪುನಃ ಪುಮಾನ್, ತುಂಬಾ ಕ್ಷಮಿಸ್ತಾನಲ್ವಾ. ಇದು ವಿಶೇಷವಾಗಿ ನಾನು ಆಗದಿಂದ ಹೇಳ್ತೇನೆ, ಇದು ಕ್ಷತ್ರಿಯರಿಗೆ ಸಂಬಂಧಪಟ್ಟದ್ದು. ಕ್ಷಾತ್ರ ತೇಜಸ್ಸಿನ ಬಗ್ಗೆ ಹೇಳ್ತಾನೆ, ನಮ್ಗಲ್ಲ. ನಮ್ಗಾಗುವ ಕೆಲವೊಂದು ವಿಷಯದಲ್ಲಿ ಅದು ಅವನ ಕೆಲಸ ಆದ್ರಿಂದ ನಾವು ಕ್ಷಮಿಸ್ಬೇಕಾಗತ್ತೆ. ಅವನು ಶಿಕ್ಷೆ ಕೊಡಬೇಕಾದ ಜವಾಬ್ದಾರಿ ಆದಾಗ ನಾವು ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದು ಅಂತ ಕೆಲವೊಮ್ಮೆ ಹೇಳುವುದುಂಟಲ್ವಾ. ಅದರ ಉದ್ದೇಶ ಏನಂದ್ರೆ ಇಷ್ಟೇ. ಈಗ ಕಾನೂನು ಕೈಗೆ ತಗೊಳ್ಳಲ್ಲ, ಯಾರನ್ನು ತಗೊಳ್ಳಲ್ಲ, ಅದಕ್ಕೂ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಅದಕ್ಕೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಅದಕ್ಕೂ ಗೊತ್ತಾಗಲ್ಲ ಅಂತ ಬಿಟ್ಬಿಡ್ಬೇಕಾಗತ್ತೆ. ಆದ್ರೆ ನಿಜವಾಗಿ ರಾಮ ಯಾರು ವಿಶ್ವಾಮಿತ್ರರು ತಾವೇ ಶತ್ರುಗಳನ್ನ ಸಂಹಾರ ಮಾಡಬಹುದಿತ್ತು ಕೆಲವು ವಿಷಯದಲ್ಲಿ. ತಾಟಕೇನಾಗ್ತಿರ್ಲಿಲ್ಲ, ಯಾಕೆಂದ್ರೆ ತಾಟಕೆ ಬ್ರಹ್ಮನ ವರದಿಂದ ಮತ್ತಳಾದವಳು. ಉಳಿದಂತೆ ಬೇರೆಯವರನ್ನೆಲ್ಲ ನಿಗ್ರಹಿಸ್ಬೋದಿತ್ತು. ಆದ್ರೆ ಅದೂ ಮಾಡದೆ ದಶರಥನತನೇ ಬಂದು ರಾಮನನ್ನೇ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಅದು ಕ್ಷಾತ್ರ ತೇಜಸ್ಸಿನಿಂದ ಆಗ್ಬೇಕಾದ ಕಾರ್ಯ. ಅನಗತ್ಯವಾಗಿ ಮಂತ್ರಗಳನ್ನ ಎಲ್ಲೆಲ್ಲೋ ಬಳಸಿ ವೇಸ್ಟ್ ಮಾಡ್ಲಿಕ್ಕೆ ಅವರಿಗೂ ಇಷ್ಟ ಇಲ್ಲ. ಮಂತ್ರದಿಂದ ಏನ್ ಬೇಕಾದ್ರೂ ಸಿದ್ಧಿಸಬಹುದು, ಆದ್ರೆ ಆ ಸಿದ್ಧಿ ವ್ಯರ್ಥವಾಗಿ ಒಬ್ಬ ಕ್ಷತ್ರಿಯ ರಾಜನಾಗಿರ್ಬೇಕಾದ್ರೆ ಅವನಿಂದನೇ ಈ ಕೆಲಸ ಆಗ್ಬೇಕಿದ್ದು ಅವನ ಕರ್ತವ್ಯ. ಹಾಗಾಗಿ ರಾಮನನ್ನು ಕರ್ಕೊಂಡು ಬಂದು ಶತ್ರುಗಳನ್ನ ನಾಶ ಮಾಡಿ ಅವನಿಗೆ ಅದರಿಂದ ಅವನ ಕೆಲಸ ಆಯಿತು ಅಂತನ್ನುವ ಕರ್ತವ್ಯ ಪೂರಣೆಯ ಶ್ರೇಯಸ್ಸು. ನಮಗೆ ಅವನಿಂದ ಮಾಡಿಸಿದ್ದಕ್ಕೆ ಒಂದು ಶ್ರೇಯಸ್ಸಿದೆ, ಅವನ ಕೆಲಸ ಅವನ ಹತ್ರನೇ ಮಾಡಿಸಿದ್ರಲ್ವಾ, ಅದರಿಂದಾಗಿ ಅವ್ರಿಗೆ ಒಂದು ಶ್ರೇಯಸ್ಸಿದೆ. ಹೀಗೆ ಅವರವರ ಕರ್ತವ್ಯನ ಅವರವರೇ ಮಾಡುವ ಹಾಗೆ ಮಾಡುವುದು ಒಂದು ಬಹಳ ಜಾಣತನದ ಕೆಲಸ. ಅದು ಸುಲಭ, ಅದು ನಾಯಕತ್ವದ ಲಕ್ಷಣ. ಸುಲಭದಲ್ಲಿ ಬರುವುದಿಲ್ಲ. ಯಾರಿಗೆ ಯಾವ ಕೆಲಸ ಇಷ್ಟ ಅಂತ ನೋಡಿ ಅವರಿಂದ ಅದೇ ಕೆಲಸವನ್ನ ತೆಗೆಸುವುದು ಅಂತ ಅನ್ನೋದು ಯೋಜಕಸ್ತತ್ರ ದುರ್ಲಭ. ಯಾರಿಗೆ ಯಾವ ಕೆಲಸ ಆಗುತ್ತೆ ಅಂತ ಹಿತ ಗಮನಿಸಿ ಅವರ ಮೂಲಕ ಯಶಸ್ವಿಯಾಗಿ ಒಂದು ಸಂಸ್ಥೆಯನ್ನು ನಡೆಸುವುದು ಅಂತುಂಟಲ್ಲ, ಅದು ತುಂಬಾ ಕಷ್ಟ. ನೀವು ಅದನ್ನ ಹೇಳಿಕೊಟ್ರು ಬರಲ್ಲ. ಅವ್ರ ಹತ್ರ ಹೀಗೆ ಮಾಡಿಸು, ಇವ್ರ ಹತ್ರ ಹೀಗೆ ಮಾಡಿಸು ಅಂತ ಮೊದ್ಲೇ ಒಬ್ಬರಿಗೆ ಹೇಳಿರ್ತಾನೆ, ಅವ್ರಿಬ್ರು ಬಿಟ್ಟು ಹೋಗ್ತಾರೆ. ಇನ್ಯಾರೋ ಇಬ್ರು ಬರ್ತಾರೆ, ಅವ್ರ ಹತ್ರ ನಾವು ಹಾಗೆ ಮಾಡಿಸಿ ಹೀಗೆ, ಅವ್ರಿಬ್ರು ಮತ್ತೆ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರಾದ್ರೂ ಒಂದು 5-6 ವರ್ಷ ಇದ್ದು ಕೊನೆಗೆ ಏನೋ ಕಾರಣದಿಂದ ಬಿಟ್ಟು ಹೋಗ್ತಾರೆ. ಇವ್ರು ಹೇಳಿಕ್ ಶುರು ಮಾಡಿದ 2ನೇ ದಿವಸಕ್ಕೆ ಬಿಟ್ಟು ಹೋಗ್ತಾರೆ. ಇವ್ರು ನಮ್ಗೆ ಏನೇನು ಕೆಲಸ ಹೇಳ್ತಾರೆ, ಇದೆಲ್ಲ ನಮ್ಗೆ ಆಗುವಂಥದ್ದಲ್ಲ. ಅವ್ರನ್ನ ಮೊದಲು ಮಾತಾಡಿಸಿ ಅವ್ರನ್ನ ತಿಳ್ಕೊಂಡು ಅವ್ರು ಯಾವ ಕೆಲಸಕ್ಕೆ ಹಿಟ್ಟು ಅಂತ ಗಮನಿಸಿ ಮೆತ್ತಗೆ ಮಾತಾಡಿ, ನೋಡಿ ಈ ಕೆಲಸ ಮಾಡ್ತಾ ಇರು, ನಿಂಗೆ ನಿನ್ ಕೆಲಸ ಬಂದಾಗ ಕೊಡ್ತೇನೆ ಅಂತ ಹೇಳಿ, ನೋಡು ನಾನು ನಿಂಗೆ ಮೊದಲೇ ಯಾಕೆ ಆ ಕೆಲಸ ಹೇಳಿದೆ, ನೀನ್ ಇಷ್ಟು ದಿವಸ ಅದನ್ನ ಚೆನ್ನಾಗಿ ಮಾಡಿದ್ದೆ ಅನ್ನೋದಕ್ಕೋಸ್ಕರ ಮತ್ತೆ ನಿನಗೆ ಆ ಕೆಲಸ ಕೊಡ್ತಾ ಬಂದೆ, ನಿನ್ಗೆ ಇದ್ರಲ್ಲಿ ಫೀಲ್ಡ್ ಇದೆ, ನಿಂಗೆ ಇದರಲ್ಲಿ ಮುಂದೆ ಬೆಳವಣಿಗೆ ಇದೆ ಅಂತ ಅವನನ್ನು ಅರ್ಥ ಮಾಡಿಸಿ ಆ ಕೆಲಸದಲ್ಲಿ ಬೆಳೆಸಿದ್ರೆ ಅವನ ಕಂಪನಿನೂ ಉಳಿಯುತ್ತೆ, ಆ ವ್ಯಕ್ತಿಗೂ ಕೆಲಸ ಉಳಿಯುತ್ತೆ. ಜೊತೆಗೆ ಒಂದು ಬಹಳ ಕಾಲ ಒಬ್ಬ ವ್ಯಕ್ತಿ ಉಳಿದು ಬಂದ ಅಂದ್ರೆ ಅದೊಂದು ರಿಲೇಶನ್ಶಿಪ್ ಬೇರೆ ಆಗುತ್ತೆ, ಅವನಿಗೂ ವಿಶ್ವಾಸ ಜಾಸ್ತಿ ಆಗುತ್ತೆ. ನನ್ನನ್ನು ಅವತ್ತಿನಿಂದ ಇವತ್ತಿನ ತನಕ ಒಂದೇ ತರ ನೋಡ್ಕೊಂಡಿದೆ, ಎಂದೂ ನನ್ನ ಆಲೋಚನೆಗಳಿಗೆ ಭಂಗ ತರಲಿಲ್ಲ, ನನ್ನ ಅಪೇಕ್ಷೆಗಳಿಗೆ ತಕ್ಕಂತೆ ನನ್ನ ಕೆಲಸಗಳನ್ನು ತಗೊಂಡಿದ್ದಾರೆ ಅನ್ನೋ ವಿಶ್ವಾಸಕ್ಕೆ ಅವನು ಎಲ್ಲಿ ಅಕಸ್ಮಾತ್ ಹೋಗ್ಲೇಬೇಕಾದ ಪ್ರಸಂಗ ಬಂದ್ರು ಅಲ್ಲ ಆ ಕಂಪನಿ ಬಗ್ಗೆ ಒಳ್ಳೆ ಮಾತಾಡ್ತಾನೆ. ಆ ಕಂಪನಿ ಅನ್ನೋದನ್ನ ಮರಿಲಿಕ್ಕಿಲ್ಲಪ್ಪ. ಬೇರೆ ಎಷ್ಟು ಎಲ್ಲಿ ಹೋದ್ರು ಆ ಕಂಪನಿಯಲ್ಲಿ ಕೊಡ್ತಾ ಇದ್ದ ಸಪೋರ್ಟು ಅಥವಾ ಅಲ್ಲಿ ಆಗ್ತಾ ಇದ್ದ ಒಳ್ಳೆ ಕೆಲಸಗಳು ಇನ್ ಎಲ್ಲಿ ಹೋದ್ರು ಆಗ್ತಲ್ಲ. ನಂಗೆ ಅನಿವಾರ್ಯವಾಗಿ ಹೊರಗೆ ಬರ್ಬೇಕಾಯ್ತು, ಬೇರೆ ಪ್ರಶ್ನೆ. ಆಗ ಅದೊಂದು ಹೆಸರು ಉಳ್ಕೊಂಡು ಬರುತ್ತೆ. ಹಾಗೆ ಕನಿಷ್ಠ ಪಕ್ಷ ನಾವಲ್ಲಿ ಉಳಿಲಿಲ್ಲ ಅಂದ್ರು ನಮ್ಮ ಹೆಸರಾದ್ರೂ ಉಳಿಯುವುದಕ್ಕಾಗುವಂತಹ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ಬೇಕು. ಸಂತೋಷೋ ನೈವ ಶ್ರಿಯಂ ಹಂತಿ, ಸಂತೋಷೋ ವೈ ಶ್ರಿಯಂ ಹಂತಿ. ಸಂತೋಷ ಅಂದ್ರೆ ತೃಪ್ತಿ ಅಂತ ಅರ್ಥ. ಸಾಕು ಅನ್ನುವ ತೃಪ್ತಿ ಸಂಪತ್ತನ್ನು ನಾಶ ಮಾಡುತ್ತೆ. ಈಗ ವ್ಯಾಪಾರ ಮಾಡುವವನಿಗೆ ಅವನಿಗೊಂದು 50 ಖರ್ಚಾದ್ರೆ ಸಾಕಿರುತ್ತೆ, ಅಷ್ಟಕ್ಕೆ ದುಡ್ಡು ಬಂದ್ರೆ ಸಾಕಿರುತ್ತೆ. 50 ಖರ್ಚಾಯ್ತು, ಇನ್ನೂ 3 ಗಂಟೆ ಇದೆ, ಎಳ್ನೀರು ಇನ್ನೂ ಇದೆ, ಇವತ್ತಿದ್ದಾಯ್ತಲ್ಲ ಸಾಕ್ ಅಂತ ಒಬ್ಬ ಹೋಗ್ತಾನೆ ಅಂದ್ರೆ ಅವನು ಯಾವತ್ತೂ ದುಡ್ದ ಮೇಲ್ ಬರಲ್ಲ, ಈ ರಸ್ತೆಯಲ್ಲೇ ಇರ್ತಾನೆ ಕೊನೆವರೆಗೂ. ಯಾರು ಅದನ್ನ ಚೆನ್ನಾಗಿ ಇನ್ನೊಂದು 2 ಗಂಟೆ 3 ಗಂಟೆ ಇದೆ ಇಡೀ ಅದನ್ನ ಖಾಲಿ ಮಾಡಿ ಮರು ದಿವಸಕ್ಕೆ ಮತ್ತೆ ಒಂದಿಷ್ಟು ಹೊಸ್ತು ತರಿಸಿ ಅವಾಗ ಹೇಳ್ತಾರೆ ಇವ್ರ ಹತ್ರ ಯಾವಾಗ ಫ್ರೆಶ್ ಇರುತ್ತೆ. ಈ ಮಧ್ಯದಲ್ಲಿ 3 ಗಂಟೆ ಮಾಡಿ ಹೋಗ್ತಿರ್ತಾನಲ್ಲ
ಒಂದ್ 3 ದಿವಸ ಆದ್ರೂ ಖರ್ಚಾಗಿರುದಿಲ್ಲ. ಅದೆಲ್ಲ ಸೊಟ್ಟಪಟ್ಟಾಗಿ ಆಕಾಶ ನೋಡ್ತಾ ಎಲ್ಲ ಮೂತಿ ತೀವ್ದು ಯಾರೋ ಹೊಡೆದು ಬಡ್ದು ಈ ಪಗ್ ನಾಯಿ ತರ ಇರುತ್ತೆ ಮುಖ, ಒಳಗೆ ಯಾರೋ ಹೊಡೆದು ಮುಗಿಸಿದ ಹಾಗೆ. ಅವನು ಹೇಳ್ತಾನೆ ಇದು ಬೇಡ ರೀ, ತುಂಬಾ ಓಲ್ಡ್ ಸ್ಟಾಕ್ ಅಂತ ಅನಿಸ್ತಾ ಇದೆ ಅಂತ ಪಕ್ಕದಕ್ಕೆ ಹೋಗ್ತಾನೆ. ಫ್ರೆಶ್ ಕಾಣುತ್ತೆ ಅವನಿಗೆ. ಇವನು ಜಾಸ್ತಿ ದುಡ್ದ ಹಾಗೆ, ಹೊಸ್ತು ತಂದ ಹಾಗೆ, ಜನಗಳ ಆಸಕ್ತಿ ಹೆಚ್ಚಿದ ಹಾಗೆ ಅವನ ವೃದ್ಧಿ ಆಗುತ್ತೆ ವ್ಯಾಪಾರ. ಹಾಗೆ ವ್ಯಾಪಾರದ ವಿಷಯದಲ್ಲಿ ವೃದ್ಧಿ ಹೊಂದಬೇಕಾದದ್ದು ಒಬ್ಬ ನಿಜವಾಗಿ ಬೆಳೆಯುವವನ ಕರ್ತವ್ಯ. ಈಗ ಒಬ್ಬ ಬ್ರಾಹ್ಮ ತೇಜಸ್ಸಿನವನಾದ್ರೆ ಅವನ ಅಧ್ಯಯನದಲ್ಲಿ ಹಾಕಿ ಹುಡುಕ್ಬೇಕು, ಜಾಸ್ತಿ ಓದ್ಬೇಕು, ಜಾಸ್ತಿ ತಿಳ್ಕೊಳ್ಬೇಕು, ಜಾಸ್ತಿ ಅಂಶಗಳಿಗೆ ನಾನು ಗಮನ ಕೊಡಬೇಕು ಅಂತ. ಕ್ಷತ್ರಿಯನಾದವನು ಹೆಚ್ಚು ಹೆಚ್ಚು ಜನರ ತೃಪ್ತಿಯ ಕಡೆಗೆ ಲಗ್ಗೆ ಇಡಬೇಕು. ಇಷ್ಟು ಜನಕ್ಕೆ ತೃಪ್ತಿ ಆಯ್ತು, ನಾನ್ ನೆಕ್ಸ್ಟ್ ಸರ್ತಿ ಆಗೋ ಇನ್ನೂ ಹೆಚ್ಚಿನ ಜನ ಇದ್ರಲ್ಲಿ ಭಾಗವಹಿಸುವ ಹಾಗಾಗಿ ಅವರಿಗೂ ಇದರಲ್ಲಿ ಆ ಖುಷಿ ಸಿಗಬೇಕು. ಹಾಗೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ಶ್ರೀಯನ್ನ ಬೆಳೆಸುತ್ತೆ. ಇಲ್ಲ ಅಂದ್ರೆ ಸಂತೋಷ ವೈ ಶ್ರೀಯಂ ಅಂತಿ, ತೃಪ್ತಿಯೇ ಸಂಪತ್ತನ್ನ ನಾಶ ಮಾಡುತ್ತೆ. ತೃಪ್ತಿ ಅಂದ್ರೆ ಕ್ಷತ್ರಿಯನ ಬೆಳವಣಿಗೆಯ ವಿಷಯದಲ್ಲಿ ತೃಪ್ತಿ. ತಥಾ ಅನುಕ್ರೋಶ ಏವಚ, ಸಣ್ಣ ಸಣ್ಣ ವಿಷಯಕ್ಕೆ ಅಯ್ಯೋ ಪಾಪ ಅಂತ ತುಂಬಾ ಅವನು ಕೈ ಚೆಲ್ಲಿ ದಾನ ಮಾಡಿದ್ರೆ, ನಿಜವಾಗಿ ಒಬ್ಬ ಹಸಿದವನಿಗೆ ನೀವೇನು ತೆಗೆದುಕೊಳ್ಳದೆ ಕೊಟ್ರಿ ಅಂದ್ರೆ ಸರಿ, ಅವ್ನು 4ನೇ ದಿವಸ 5ನೇ ದಿವಸ ಅಲ್ಲೇ ಬರ್ತಾನೆ. ಆಗ ನೀವ್ ಹೇಳ್ತೀರಿ ನಿನ್ಗೆ ಕಸ ತೆಗೆಯುವ ಕೆಲಸ ಕೊಡ್ತೇನೆ, ಇಲ್ಲಿ ಇಡು, ನಿಂಗೆ 2 ಎಳ್ನೀರು ಕೊಡ್ತೇನೆ, ಕಸ ತೆಗೆದು ಹೋಗು, ಅದನ್ನ ಅಲ್ಲೊಂದೆಲ್ಲೋ ಡಂಪ್ ಮಾಡ್ಲಿಕ್ಕಿರುತ್ತೆ ಅಲ್ಲಿ ಹಾಕಿ ಹೋಗು, ನಿಂಗೆ ದಿನ 2 ಎಳ್ನೀರು, ಆ ತೊಂದರೆ ಇಲ್ಲ. ಇದು ಬಂದಾಗ ಪ್ರತಿ ದಿವಸ ಅವನ ಮೇಲೆ ತುಂಬಾ ಕರುಣೆ. ಪ್ರತಿ ದಿವಸ ಬಂದಾಗ ಪಾಪ ಅವನಿಗೇನು ಕೆಲಸನೇ ಸಿಗ್ತಾ ಇಲ್ಲ, ಅದಕ್ಕೆ ದಿನ ಬದುಕಿಸ್ತಾ ಇದ್ದಾನೆ. ಅವನೇನ್ ಅನ್ಕೋತಾನೆ, ಇಲ್ಲೇ ಸುಖವಾಗಿದೆ, ಇಲ್ಲೇ ಇದ್ದು ಬಿಡ್ತೇನೆ ಅಂತ. ಈ ಕೆಲವೊಂದ್ ಸರ್ತಿ ಕೆಲವು ಆಟೋದವ್ರು ಮಲಗಿಬಿಟ್ಟಿರ್ತಾರೆ, ಏನ್ ಕೇಳಿದ್ರು ಬರಲ್ಲ 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 ಅಂತ. ಕೊನೆಗೆ ನೀವೆಲ್ಲಿ ಹೋಗ್ತೀರ, ಅಲ್ಲಿಗಾದ್ರೂ ಬಿಡ್ರಪ್ಪ ಅಂತ ಹೇಳಿದ್ರೆ ಅದು ಬಿಡಲ್ಲ ಅಂತಾರೆ. ಅವ್ರಿಗೇನು ಅಂದ್ರೆ 30 kg ಬಂದಾಗಿರುತ್ತೆ, ಕರೆಂಟ್ ಫ್ರೀ ಇದೆ, 200-2,000 ರೂಪಾಯಿ ಯಾರೋ ಕೊಡ್ತೇನೆ ಅಂತ ಭ್ರಮೆ ಮೂಗಿ ಮೇಲೆ ತುಪ್ಪ ಹಚ್ಚಿಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತಿದ್ದೊಂದು 4 ರೌಂಡ್ ಹೊರಗೆ ಬಂದ್ರೆ ಸಂಜೆಗೆ ಖರ್ಚಿಗೆ ಬೇಕಾದಷ್ಟು ಆಯ್ತು, ಮನೆಯಲ್ಲಿ ಯಾರು ಕೇಳೋರಿಲ್ಲ, ಆದ್ರಿಂದ ಅಲ್ಲೇ ಬಿದ್ಕೊಂಡಿರ್ತಾರೆ. ಹೇಳುದೇ ಅಲ್ಲ, ಸೋಂಬೇರಿ ಪರಮಾವಧಿಯಾಗಿ ಯಾವ ಕೆಲಸಕ್ಕೂ ಉಪಯೋಗ ಇಲ್ಲದೆ ಕೊನೆಗೆ ಆ ರಿಕ್ಷವೇ ಸೊಟ್ಟಾಗ್ಬಿಡುತ್ತೆ ಅವನು ಕೂಡುವ ಸ್ಟೈಲಿಗೆ, ಆ ಭಾರಕ್ಕೆ ತಡ್ಕೊಳಿಕ್ಕಾಗಲ್ಲ. ಅದಕ್ಕೆ ದುಡಿಯೋರಿದ್ದಾರೆ, ಆದ್ರೆ ಕೆಲವೊಂದ್ ಸರ್ತಿ ಸಿಡು ಬರುತ್ತೆ. ಏನೋ ಒಂದು ನಿಜವಾಗಿ ಬಹಳ ಹೊತ್ತು ಓಡಾಡಿ ಬಂದು ಸುಸ್ತಾಗಿದೆ ಅಂದ್ರೆ ಸರಿ, ಇಡೀ ದಿವಸ ಅಲ್ಲೇ ಇರ್ತಾರೆ. ಬೆಳಿಗ್ಗೆ 1-2 ಹೋಗಿ ಬಂದ್ರೆ 4 ಗಂಟೆಗೆ ಎದ್ದು 1-2 500 ರೂಪಾಯಿದು ದೂರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲೇ 3 ಸುತ್ತೋಡಿಸಿ 500 ರೂಪಾಯಿ ಇಸ್ಕೊಂಡಿರ್ತಾರೆ. ಆಮೇಲೆ ಆಯ್ತು ಅವ್ರ ಕೆಲಸ, ಅವತ್ತಿಗೆ ಮುಗೀತು ಅವ್ರದ್ದು ದುಡಿಮೆ. ಮನೆಗೆ ಹೋದ್ರೆ ಬೈತಾರೆ. ನೀವು ಹೇಳಿ ಅವರಿಗೆ, ಅಷ್ಟೇ. ಆಯಸಂ ಹೃದಯಂ ಕೃತ್ವಾ ಮೃಗಯಸ್ವ ಪುನಃಸ್ವಕಂ ಪರಂ ವಿಷಹತೆ ಯಸ್ಮಾತ್ ತಸ್ಮಾತ್ ಪುರುಷ ಉಚ್ಯತೆ. ನಿನ್ನ ಹೃದಯವನ್ನ ಕಲ್ಲಿನಂತೆ ಮಾಡಿಕೋ, ನಿನ್ನ ಜಾಗವನ್ನ ನೀನೇ ಮರಳಿ ಹುಡುಕಿಕೋ. ಯಾರು ಶತ್ರುಗಳನ್ನ ಬಗ್ಗಿಸುತ್ತಾನೋ, ವಿಷಹತೆ, ಸಹತೆ ಅಂದ್ರೆ ಸಹಿಸಿಕೊಳ್ಳುದು, ವಿಷಹತೆ ಅಂದ್ರೆ ಬಾಗಿಸುವುದು ಅಂತ ಅರ್ಥ. ಅವರನ್ನೇ ಮುಂದಕ್ಕೆ ಬಾಗಿಸುವಂತೆ ವಿವಿಧ ರೀತಿಯಿಂದ ಅವರನ್ನ ತನ್ನ ವಶಕ್ಕೆ ತಂದುಕೊಳ್ತಾನೆ ಯಾರೋ ಅವನೇ ಪುರುಷ. ಪುರುಷ ಶಬ್ದದ ಅರ್ಥ ಪರಂ ವಿಷಹತೆ ಇತಿ ಪುರುಷ. ಶತ್ರುಗಳನ್ನ, ಎದುರಾಳಿಗಳನ್ನ ಬಾಗಿಸಿ ತನಗೆ ಬೇಕಾದಂತೆ ಅವರನ್ನ ಕಾರ್ಯಪ್ರವೃತ್ತಿಗೆ ತಂದುಕೊಳ್ತಾನೆ. ಆದ್ರಿಂದಾಗಿ ಅವನನ್ನ ಪುರುಷ ಅಂತ ಕರೀತಾರೆ. ತಮಾಹುರ್ ವ್ಯರ್ಥನಾಮಾನಂ ಶ್ರೀವದ್ಯ ಯೈಹ ಜೀವತಿ. ಯಾರು ಯಾವುದೇ ರೀತಿಯಿಂದ ತನಗೆ ಸಿಗುವಂತ ಸೌಖ್ಯವನ್ನ ಮರೆತು ಸಿಕ್ಕಿದ್ರೆ ಸಾಕು, ನಾವು ಆಗದ್ದು ಹೊಟ್ಟೆಗೆ ಈಗದ್ದು ಜುಟ್ಟಿಗೆ ಅಂತ ಅಷ್ಟರಲ್ಲೇ ಬದುಕ್ತಾ ಕೂಡ್ತೇನೆ ಅಂದ್ರೆ ಅವನು ಯಾವತ್ತೂ ಕೂಡ ಬೆಳೆಯುವುದಿಲ್ಲ. ಶೂರಸ್ಯೋರ್ಜಿತ ಸತ್ವಸ್ಯ ಸಿಂಹ ವಿಕ್ರಾಂತಚಾರಿಣ ದಿಷ್ಟಭಾವಂ ಗತಸ್ಯಾಪಿ ವಿಷಯೇ ಮೋದತೆ ಪ್ರಜಾ. ಸಿಂಹದಂತೆ ಒಮ್ಮೆ ನಿರ್ಧಾರ ತೆಗೆದುಕೊಂಡ ಮೇಲೆ ಅದೇ ಬೇಟೆಯನ್ನ ಕೊನೆಯ ತನಕ ಹಿಡಿದು ತನ್ನ ಅದೃಷ್ಟವನ್ನ ಕಾಪಾಡಿಕೊಳ್ಳುತ್ತೋ ಅಂತಹ ರಾಜ ಇದ್ರೆ, ಆ ರೀತಿಯ ರಾಜ ಕೆಲಸ ಮಾಡುವವನಾದ್ರೆ ಪ್ರಜಾ ತಸ್ಯ ವಿಷಯೇ ಮೋದತೆ. ಪ್ರಜೆಗಳು ಅವನ ವಿಷಯದಲ್ಲಿ ಸಂತೋಷ ಪಡ್ತಾರೆ, ಅವನ ವಿಷಯದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸ್ತಾರೆ. ಯ ಆತ್ಮನ ಪ್ರಿಯ ಸುಖೇ ಹಿತ್ವಾ ಮೃಗಯತೆ ಶ್ರಿಯಂ ಅಮಾತ್ಯಾನಾಂ ಅಥೋ ಹರ್ಷಂ ಆದಧಾತ್ ಅಚಿರೇಣ ಸಹ. ಅಚಿರ ಅಂದ್ರೆ ಬೇಗ ಅಂತ ಅರ್ಥ.
ಬೇಗನೆ ಅವನು ಸಂಪತ್ತನ್ನ ಸುಖವನ್ನ ಹೊಂದುತ್ತಾನೆ. ಯಾರು ತನ್ನ ಆತ್ಮನಃ ಪ್ರಿಯ ಸುಖೇ, ತನಗೆ ಸುಖ ಆಗುತ್ತೆ ಅನ್ನೋದನ್ನು ಯೋಚಿಸದೆ ಸತ್ಯವನ್ನ ಉಳಿಸುವ ಅಥವಾ ತನ್ನ ಸಂಪತ್ತನ್ನ ದೇಶವನ್ನ ರಕ್ಷಿಸುವ ವಿಷಯದಲ್ಲಿ ತನಗೆ ಕಷ್ಟ ಆಗ್ತಾ ಇರುತ್ತೆ. ಆದ್ರೂ ಶ್ರೀಯಂ ಸಂಪತ್ತನ್ನ ಬೆನ್ನಟ್ಟಿಕೊಂಡು ಮೃಗಯತೆ ಅಂತಂದ್ರೆ ರಾಜ್ಯಕ್ಕೆ ಬೊಕ್ಕಸಕ್ಕೆ ಹಾಕುವ ವಿಷಯ, ತನಗೆ ಯಾವತ್ತೂ ಅದರಿಂದ ಲಾಭ ಇಲ್ಲ. ದೇಶದ ಸಂಪತ್ತನ್ನು ಹೆಚ್ಚಿಸುವ ವಿಷಯದಲ್ಲಿ ಯಾರು ನಿರಂತರ ಪ್ರಯತ್ನ ಪಡ್ತಾ ಇರ್ತಾನೆ ಅವನು ಬಹಳ ಕಾಲ ಸಂತೋಷದಿಂದ ತನ್ನ ಅಮಾತ್ಯರ ಜೊತೆಗೆ ಬದುಕ್ತಾನೆ. ನೀನೀಗ ನಿನ್ನ ಕ್ಷೇಮಕ್ಕಾಗಿ ನೀನೀಗ ಪೆಟ್ಟು ಬಿತ್ತು, ಗಾಯ ಆಯ್ತು, ಮಲ್ಕೊಂಡ್ರೆ ಸ್ವಲ್ಪ ಸುಸ್ತು ಹೋಗುತ್ತೆ ಅಂತ ಈಗ ನಿನ್ನ ರಕ್ಷಣೆ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ತಾ ಇದ್ದಿ. ನೀನು ಓಡಿ ಬಂದದ್ರಿಂದ ನಿನ್ನನ್ನ ನಂಬಿಕೊಂಡು ಎಷ್ಟೋ ಜನ ಅಮಾತ್ಯರು, ಸೈನಿಕರು, ಸೇನಾಧಿಪತಿಗಳು, ಜನರು ಎಲ್ಲರೂ ಕೂಡ ಅಯ್ಯೋ ರಾಜನೇ ಹೋಗ್ಬಿಟ್ರೆ ನಾವೇನ್ ಮಾಡುದು? ಸೇನಾ ಶಬ್ದಕ್ಕರ್ಥ ಏನು? ಇನೇನ ಸಹಿತ ಸೇನಾ, ಇನ ಅಂದ್ರೆ ಸ್ವಾಮಿ, ಸ್ವಾಮಿಯಿಂದ ಮಾರ್ಗದರ್ಶಕನೊಬ್ಬನಿಂದ ಕೂಡಿದ್ರೆ ಮಾತ್ರ ಅದು ಸೇನೆ, ಇಲ್ಲಾಂದ್ರೆ ಅದು ಚೆಲ್ಲಾಪಿಲ್ಲಿ ಆಗೋಗುತ್ತೆ. ಯಾಕೆಂದ್ರೆ ಅವ್ರು ಆದೇಶ ಕೊಟ್ರೆ ಮಾತ್ರ ಮಾಡುದು. ಅವ್ರಿಗೆ ಆದೇಶ ಕೊಡದೇ ಇದ್ರೆ ಒಬ್ಬ ಈ ದಿಕ್ಕಿಗೆ ಅವ್ನು ಹೇಳ್ತಾನೆ ಇಲ್ಲಿ ಇದ್ದವಣ, ಅವ್ನು ಹೇಳ್ತಾನೆ ಇಲ್ಲಿ ಇದ್ದವಣ. ಅವ್ರು ನೋಡ್ತಾ ಇರ್ತಾನೆ, ಇವ್ರೂರೇ ಕಿತ್ತಾಡ್ತಾ ಇದ್ರೆ ಆ ಕಡೆಯಿಂದ ಒಬ್ರು ತಿಂದು ಬನ್ನಿ, ಈ ಕಡೆಯಿಂದ ಒಬ್ರು ತಿಂದು ಬನ್ನಿ, ಇಬ್ಬರನ್ನು ತಿಂದು ಹೋಗ್ಬಿಡ್ತಾರೆ. ಒಬ್ಬ ಸಮರ್ಥ ನಾಯಕ ಇದ್ರೆ ನೀವು ಅಲ್ಲಿ ಯಾರು ಹೋಗ್ಬೇಡಿ, ಎಲ್ಲ ಒಂದೇ ಕಡೆಗೆ ಹೋಗಿ ಅದನ್ನು ಹೊಡೀರಿ, ಆಮೇಲೆ ಈ ಕಡೆ ಬನ್ನಿ. ಗೊತ್ತಾಗ್ಬಾರ್ದು ನೀವು ಅಲ್ಲಿ ಹೋಗಿದ್ದೀರಿ ಅಂತಾನೆ ಗೊತ್ತಾಗ್ಬಾರ್ದು. ಅದನ್ನು ಯೋಜನೆಯ ದೃಷ್ಟಿಯಿಂದ ಕೆಲಸ ಮಾಡಿಸಿದಾಗ ಆಗ ಜಯವನ್ನ ಸಣ್ಣ ಸೇನೆಯಿಂದಲೂ ಕೂಡ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಷ್ಟೋ ಉದಾಹರಣೆಗಳಿವೆ. ಈ ಕಥೆಯನ್ನು ನಾವು ಯಾವತ್ತೂ ಹೇಳಲ್ಲ. ನಮ್ಮಲ್ಲೇ ಬಹುಶಃ ಇದು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಮಹಾ ಯುದ್ಧ ಆಗುವ ಪ್ರಸಂಗ ಬಂದಾಗ ನಮ್ಮವರು ಬಹಳ 200-300 ಜನ ಇದ್ದ ಸೇನೆ 4,000-6,000 ಜನ ಇದ್ದ ಸೇನೆಯನ್ನ ಹಿಮ್ಮೆಟ್ಟಿಸಿತ್ತು. ಅಂದ್ರೆ ಅದು ಉಪಾಯವಾಗಿ ಅವ್ರು ನೋಡುವಾಗ ಇವರು ಒಂದು 25,000 ಜನ ಇದ್ದಾರೆ ಅಂತ ಅನ್ನುವ ಹಾಗೆ ಅವರಿಗೆ ಅದನ್ನ ಭ್ರಮೆ ಬರುವಂತೆ ಮಾಡಿ ಹಿಂದಿನಿದ್ದವರನ್ನೇ ನೀವು ಅಲ್ಲಿ ಕರ್ಕೊಂಡ್ ಬನ್ನಿ, ನೀವು ಏನನ್ನು ಕರ್ಕೊಂಡ್ ಬನ್ನಿ, ಯಾರಿಲ್ಲ ಇವರೇ ಅವರವರೇ ಹೋಗ್ತಿದ್ದಾರೆ, ಅವ್ರಿಗೆ ಕೇಳಿಸುವ ಹಂಗೆ ಬೇಕು ಅಂತ. ಯಾಕಂದ್ರೆ ಅವರಲ್ಲಿ ಒಬ್ಬ ಈ ಕಡೆ ವರ್ಕ್ ಮಾಡ್ತಾ ಇದ್ದಾನೆ ಅಂತಾನು ಗೊತ್ತಾಗಿತ್ತು. ಅಂದ್ರೆ ಆ ತರ ಒಂದು ವ್ಯವಸ್ಥಿತವಾಗಿ ತುಂಬಾ ತಲೆ ಇದ್ದು ಒಬ್ಬ ಆದೇಶ ಕೊಡೋನ್ ಸರಿಯಾಗಿದ್ರೆ ಆವಾಗ ಯಾವ ದಿಕ್ಕಿಗೆ ಎಷ್ಟೆಷ್ಟು ಹೋದ್ರೆ ಚದುರಿ ಹೇಗೆ ಯುದ್ಧ ಮಾಡ್ಬೋದು. ಜರಾಸಂಧನ ಸೇನೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಕೃಷ್ಣ ರಾತ್ರಿ ಹೊತ್ತು ಸೈನ್ಯವನ್ನು 3 ಪಾಲು ಮಾಡಿದ. 3 ಪಾಲು ಮಾಡಿ ಒಂದು ದಿಕ್ಕಿನಿಂದ ಅದರ ವಿರುದ್ಧಕ್ಕೂ ಇನ್ನೊಂದು ದಿಕ್ಕಿನಿಂದ ಇರುವುದು ಇಷ್ಟೇ ಜನ. ಆದ್ರೆ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ನಮ್ಮ ಎಲ್ಲಾ ಸೈನ್ಯ ಇವರಿಂದ ಈ ಕಡೆಯಿಂದ ಇವ್ರು ಬನ್ನಿ. ರಾತ್ರಿ ನಿದ್ದೆಯಲ್ಲಿ ಅರ್ಧಮರ್ಧ ಎದ್ದಿದ್ದಾರೆ. ಕೊಳ್ಳಿ ಈ ಕಡೆಯಿಂದನೂ ಬರ್ತಾ ಇದೆ, ಈ ವಸ್ತುತಃ ಎಲ್ಲ ಕೊಳ್ಳಿ ಇಟ್ಟು ಬಂದದ್ದು. ಇಟ್ಟು ಬಂದು ಅವ್ರ ಕೈಗೆಲ್ಲ ಹಗ್ಗ ಕಟ್ಕೊಂಡು ಓಡಾಡ್ತಿದ್ದಾರೆ. ಇವ್ರು ಓಡಿ ಬರುವಾಗ ಅದ್ ಕೊಳ್ಳಿ ಹೀಗಾಗ್ತಾ ಇರುತ್ತೆ. ಅವ್ರು ನೋಡಿ ಹಿಂದಿಂದ ಕತ್ಲೆಯಲ್ಲಿ ನೋಡುವಾಗ ಅವ್ರು ಇಷ್ಟು ದೂರದಿಂದ ಅಲ್ಲಿ ತನಕ ಜನ ಬರ್ತಿದ್ದಾರೆ ಅಂತ. ಈ ಬುದೆ ಇರುದೇ 7-8 ಜನ. ಅವ್ರು ಸುಮ್ನೆ ಹೀಗೆ ಅಂತ ನಿಂತಿರುದು ಅಷ್ಟೇ ಕೆಲಸ ಅವರಿಗೆ. ಅಂದ್ರೆ ಆ ತರ ಯುದ್ಧದ ಪ್ರಕ್ರಿಯೆಗಳನ್ನೆಲ್ಲ ಗಮನಿಸಿದಾಗ ತಲೆ ತುಂಬಾ ಮುಖ್ಯ, ನಾಯಕ ತುಂಬಾ ಮುಖ್ಯ. ನಾಯಕ ಇಲ್ಲದೆ ಹೋದ್ರೆ ನಿನ್ನನ್ನು ನಂಬಿಕೊಂಡ ಜನಕ್ಕೆ ನೀನೇ ಓಡಿ ಬಂದದ್ದು ಗೊತ್ತಾಗ್ಬಿಟ್ರೆ ಅವ್ರು ಫುಲ್ಲು ಡಲ್ ಆಗ್ಬಿಡ್ತಾರೆ, ಪೂರ್ತಿ ಪ್ರಾಣ ಕಳ್ಕೊಂಡ್ ಬಿಡ್ತಾರೆ. ಯಾವ್ದಾದ್ರು ಸಿನಿಮಾದಲ್ಲಿ ಬಳಸ್ಬೋದಲ್ಲ. ಕೆಲವುದ್ರಲ್ಲೆಲ್ಲ ಮಾಡಿರ್ತಾರೆ ಈ ಸ್ನೈಪರ್ ಶಾಟ್ ಎಲ್ಲ ಹೊಡೆಯುವಾಗ ಅಲ್ಲಿ ಇದ್ದು ಹೊಡಿಲಿಕ್ಕೆ ಆಗದೆ ಇದ್ದಾಗ ಅವರ ರೈಫಲ್ ಅನ್ನ ಹಾಗೆ ಇಟ್ಟು ಅದರ ಮೇಲೆ ಅವರ ತಲೆದ್ ಮಾತ್ರ ಇಟ್ಟು ಅವ್ರು ಇನ್ನೊಂದು ದಿಕ್ಕಿನಿಂದ ಕವರ್ ಮಾಡ್ಕೊಂಡು ಬಂದು ಅವ್ರು ಇದನ್ನೇ ನೋಡ್ತಿರ್ತಾರೆ, ಹೊಡಿತಾರೆ ಇನ್ನೊಂದ್ ಕಡೆಯಿಂದ ಬಂದು ಹೊಡೆದಿರ್ತಾರೆ. ಒಬ್ರೇ ಇಬ್ರೇ ಇದ್ದಾಗ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ, ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದಾಗ ಏನೋ ಇದನ್ನ ಮಾಡಿರ್ತಾರೆ. ಏನ್ ಮಾಡದೇ ಇರುವ ಮೋಸ, ಯಾಕೆ ದೇಶ ಗೆಲ್ಬೇಕು, ಮೋಸದ ಪ್ರಶ್ನೆ ಅಲ್ಲ. ಅವ್ರು ಬರ್ತಾ ಇರೋದು ಧರ್ಮ ಯುದ್ಧ ಮಾಡ್ಲಿಕ್ಕಲ್ಲ, ಅವರೇ ಮಾಡಿದ ಅಧರ್ಮದ ಯುದ್ಧ. ಜರಾಸಂಧಾದಿಗಳೇ ಒಂದ್ ಸಣ್ಣ ರಾಷ್ಟ್ರದ ಮೇಲೆ ಇಷ್ಟು ದೊಡ್ಡ ಸೇನೆಯನ್ನು ಹೊತ್ಕೊಂಡು ಬಂದ್ರೆ ಯಾವ ರೀತಿ? ಅದು ಹೇಳಲೇ ಇಲ್ಲ ಬರ್ತಾ ಇದ್ದಾರೆ ಅಂತ. ನಮ್ ದೇಶದಲ್ಲಿ ಯುದ್ಧದ ಕ್ರಮ ಏನು ಅಂದ್ರೆ, ಬರ್ತಾ ಇದ್ದೀವಿ, ನೀವೇ ಸರೆಂಡರ್ ಆದ್ರೆ ಯುದ್ಧ ಇಲ್ಲ, ನೀವು ಸರೆಂಡರ್ ಆಗದೆ ಇದ್ರೆ ನಾವು ಯುದ್ಧ ಮಾಡಿ ನಿಮ್ಮನ್ನು ಸೋಲಿಸ್ತೇವೆ ಅಂತ ಹೇಳ್ಬೇಕು ಮೊದ್ಲು. ಇಲ್ಲವೇ ಇಲ್ಲ, ಮೆಸೇಜೇ ಇಲ್ಲ. ಸೀದಾ ಯುದ್ಧಕ್ಕೆ ಮಾಡ್ತೀರಾ, ನಾನು ಮಾಡ್ತೇನೆ ಎಂದ ರಾತ್ರೋರಾತ್ರಿ ಅವನು 3 ಸೇನೆ ಪಾಲ್ ಮಾಡಿ 3 ಕಡೆಯಿಂದ ಒಟ್ಟಿಗೆ ಅಟ್ಯಾಕ್ ಮಾಡಿದ್ವಿ. ಇವ್ರಿಗೆ ಗಾಬರಿ ಆಯ್ತು. ನಮ್ಗೆ ಒಂದು ಕಡೆಯಿಂದ ಓಡ್ಲಿಕ್ಕೆ ಜಾಗ ಸಿಕ್ಕಿದ್ರೆ ಅವಾಗ ಕನಿಷ್ಠ ಪಕ್ಷ ಒಂದ್ ಕಡೆಯಿಂದ ಸೆಟ್ಲ್ ಆಗಿ ಯುದ್ಧ ಮಾಡ್ಲಿಕ್ಕೆ ಆಗುತ್ತೆ. ಇದು ನೋಡಿದ್ರೆ ಆ ಕಡೆಯಿಂದನೂ ಬರ್ತಾ ಇದ್ರೆ, ಈ ಕಡೆಯಿಂದ ನೋಡಿದ್ರೆ ಇಲ್ಲೂ ಬರ್ತಾ ಇದ್ರೆ, ಇದು ನಮ್ ಕತೆ ಮುಗೀತು ಅಂತ ಎಲ್ಲ ಅರ್ಧದಲ್ಲಿ ಅಲ್ಲೇ ಜೀವ ಬಿಟ್ರು ಅವರೆಲ್ಲ. ಅಂದ್ರೆ ಯುದ್ಧದಲ್ಲಿ ಇದ್ದವರೆಲ್ಲ ಸ್ಟ್ರಾಂಗೇ ಇದ್ರು ಬಿಡಿ. ಪ್ರದ್ಯುಮ್ನ ಸಾತ್ಯಕಿ ಕೃತವರ್ಮ ಇವರೆಲ್ಲ ಗಟ್ಟಿಗರೇ ಇದ್ದಿದ್ದು.
ಆದ್ರೆ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಕಮ್ಮಿ ಇದ್ರು ಆ ವ್ಯವಸ್ಥಿತ ಎಲ್ಲ ಒಂದೇ ಕಡೆಯಿಂದ ಬಂದಿದ್ರೆ ಅವರು ಸ್ಟ್ರಾಂಗ್ ಆಗಿ ಎದ್ದು ನಿಂತು ಬಿಡ್ತಿದ್ರು. 3 ಕಡೆಯಿಂದ ಬಂದಾಗ ಇಲ್ಲಿ ಹೊಡೆದು ತಿರುಗಿ ನೋಡ್ತಾರೆ, ಇಲ್ಲಿ ಇದೆ, ಇವ್ರು ಎಲ್ಲಾ ಕಡೆಯಿಂದ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ನಾವಿನ್ ಬಚಾವಾಗ್ಲಿಕ್ಕೆ ಆಗಲ್ಲ ಅಂತ ಸರೆಂಡರ್ ಆದ್ರು ಎಲ್ಲ. ಕೆಲವರು ಓಡಿ ಹೋದ್ರು, ಕೆಲವರು ಸರೆಂಡರ್ ಆದ್ರು. ವಸ್ತುತಃ ಸರೆಂಡರ್ ಆಗದೆ ಎಲ್ಲರೂ ಒಟ್ಟಿಗೆ ನಿಂತಿದ್ರೆ ಇವ್ರಿಗೆ ಎದುರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೆದರಿ ಅರ್ಧ ಜನ ಶಸ್ತ್ರಾಸ್ತ್ರ ನಮ್ಮನ್ನು ಬದುಕಿಸಿ ಬಿಟ್ರೆ ಸಾಕು, ನಾವು ನಿಮ್ಗೆ ಏನು ಯುದ್ಧಕ್ಕೆ ತೊಂದರೆ ಕೊಡಲ್ಲ, ನಾವು ನಿಮ್ಮ ಪಕ್ಷದಲ್ಲಿದ್ದೇವೆ ಅಂತ ಅಸ್ತ್ರವನ್ನ ಕೊಟ್ಟು ಬಿಟ್ರ, ಅಲ್ಲಿ ಮುಗೀತು ಯುದ್ಧ. ಆಗ ಮಗ ಹೇಳ್ತಾನೆ, ಕಿನ್ನುತೆ ಮಾಮ ಪಶ್ಯಂತ್ಯಾಹ ಪೃಥಿವ್ಯಾಹ ಅಪಿ ಸರ್ವಯ ಕಿಮಾಭರಣ ಕೃತ್ಯಂ ತೇ ಕಿಂ ಭೋಗೈ ಜೀವಿತೇನವ. ಅಮ್ಮ, ನೀನೊಂಚೂರಾದ್ರೂ ಕರುಣೆಯಿಂದ ಯೋಚನೆ ಮಾಡ್ತಾ ಇದ್ಯಾ? ಮಗ ಇವನು, ಯಾವನೊಬ್ಬ ಸೈನಿಕ ಅಲ್ಲ. ಅವನಿಗಾದ್ರೆ ನೀನ್ ಸೈನ್ಯದಿಂದ ನಾಯಕಿಯಾಗಿ ಒಂದು ಹೇಳ್ಬೋದು, ನಾನ್ ನಿನ್ ಮಗ ಅಮ್ಮ, ನನ್ನನ್ನು ಕಳ್ಕೊಂಡ್ರೆ ನೀನು ಮಾಮ ಪಶ್ಯಂತ್ಯಾಹ, ನಾನು ಒಂದು ವೇಳೆ ಕಳೆದು ಹೋದೆ ಅಂದ್ರೆ ಭೂಮಿಯಲ್ಲಿ ನಿನಗೋಸ್ಕರ ಅಂತ ಇರುವಂತೆ ಈ ಎಲ್ಲ ಸಂಪತ್ತುಗಳನ್ನ ತಗೊಂಡು ಏನ್ ಮಾಡ್ತಿ? ಮೈ ಮೇಲೆ ಸುರ್ಕೋತ್ಯಾ? ಕಿಂ ಆಭರಣೈಹಿ ಕೃತ್ಯಂ, ಆಭರಣಗಳನ್ನು ಹಾಕೊಂಡು ಓಡಾಡ್ತೆ. ಕಿಂ ಭೋಗೈಹಿ ಕಿಂ ಜೀವಿತೇನ, ಅದನ್ನೆಲ್ಲ ನಿತ್ಯ ಊಟ ಮಾಡುವಾಗ ನಿಂಗೆ ಮಗ ಇಲ್ಲ, ಇವತ್ತಾದ್ರೂ ನೆಮ್ಮದಿಯಾಗಿ ಊಟ ಮಾಡ್ತೇನೆ ಅಂತ ಅನ್ಕೊಂಡು ಊಟ ಮಾಡ್ತೀಯಾ? ಮಲ್ಕೊಂಡ್ರೆ ನಿಂಗೆ ನಿದ್ದೆ ಬರುತ್ತಾ? ಏನಕ್ಕೆ ಈಗ ಹೇಳ್ತೀನಿ? ಮಗ ಸತ್ತೋದ್ರೆ ನಿಂಗೆ ಅಷ್ಟು ಖುಷಿನಾ ಅಂತ ಕೇಳ್ತಾನೆ. ಹಾಗೆ ಹೇಳ್ತಾನೆ, ಪರೈಹಿ ವಿಹನ್ಯಮಾನಸ್ಯ ಜೀವಿತೇನಾಪಿ ಕಿಂ ಫಲಂ. ನಿರಂತರ ಶತ್ರುಗಳಿಂದ ನಾಳೆ ಅಲ್ಲ ನಾಳಿದ್ದು ಮತ್ತೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿದ್ದು ಭಯದಿಂದ ಬದುಕುವುದಕ್ಕಿಂತ ಸಾಯುವುದೇ ಬೆಟರ್. ಅದರಿಂದಾಗಿ ಜೀವಿತೇನಾಪಿ ಕಿಂ ಫಲಂ, ಹಾಗೆ ಬದುಕ್ತಾರೆ ಅಂತ ಯಾರು ಅನ್ಕೊಂಡ್ರು? ಯಾರು ಬದುಕ್ಲಿಕ್ಕೆ ಇಷ್ಟಪಡಲ್ಲ. ಹಾಗೆ ಶತ್ರುಗಳಿಂದ ನಾಳೆ ನನಗೆ ಅಪಾಯ ಆಗ್ಬಹುದು ಅಂತ ಭಯ ಇದ್ದುಕೊಂಡು ಯಾರಾದ್ರೂ ಬದುಕ್ಲಿಕ್ಕೆ ಇಷ್ಟಪಡ್ತಾರ? ಎದುರಿಸ್ಬೇಕಷ್ಟೆ. ನಿರ್ಮನ್ಯುಕಾನಾಂ ಹೇ ಲೋಕಾಃ ದ್ವಿಷಂತಸ್ತಾವ ತಾನ್ ಅವಾಪ್ನುಯುಹು. ನಿರ್ಮನ್ಯುಕಾನಾಂ, ಕೋಪವೇ ಬರದಂತಹ ಮಂದಿಗೆ ಶತ್ರುಗಳು ಸುಲಭವಾಗಿ ಅವರನ್ನ ನುಂಗಿ ಬಿಡುತ್ತಾರೆ. ಅವರು ಬೇಕಾದ ಹಾಗೆ ತಮಗೆ ಬೇಕಾದಂತ ತಿಂದು ಬಿಡುತ್ತಾರೆ. ಏ ತ್ವಾದೃತಾತ್ಮನಾಂ ಲೋಕಾಃ ಸುಹೃದಸ್ತಾನ್ ವ್ರಜಂತುನಃ. ನೀನು ಅವಳು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾನು ಸತ್ರೆ ನಿಂಗೆ ಖುಷಿನಾ ಅಂತ ಮಾತು ಹೇಳಿದವನು. ಆದ್ರೆ ಆ ಬಗ್ಗೆ ಅವಳೇನು ಮಾತಾಡಲಿಲ್ಲ. ಅವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ ಡೈರೆಕ್ಟ್ ವಿಷಯ ನೋಡು, ತ್ವಾದೃಗ ಆತ್ಮನ, ನಿನ್ನ ಕಡೆಗೆ ಮನಸ್ಸು ಕೊಡುವಂತ ಮಂದಿ ಯಾರಿದ್ದಾರೆ ಅವ್ರ ಕಡೆಗೆ ಕಾನ್ಸಂಟ್ರೇಟ್ ಮಾಡು, ಅವರನ್ನ ಒಟ್ಟು ಹಾಕು. ಲೋಕಾಹ ಸುಹೃದಃ ತಾನು ವ್ರಜಂತುನಃ, ಅಂಥವ್ರನ್ನ ನಮ್ಮ ಕಡೆಗೆ ಹೆಚ್ಚು ಬರುವ ಹಾಗೆ ಮಾಡ್ಕೊ. ಶತ್ರುಗಳಲ್ಲೂ ಶತ್ರುವಿನ ಎಲ್ಲಾ ಕ್ರಿಯೆಗಳನ್ನ ಇಷ್ಟಪಡೋದಿರಲ್ಲ. ಅವನ ವೀಕ್ನೆಸ್ ಪಾಯಿಂಟ್ ಏನು ನೋಡು, ಅದನ್ನು ಇಷ್ಟಪಡದ ಒಂದಿಷ್ಟು ಜನ ಇರ್ತಾರೆ, ಅವರ ಸ್ನೇಹವನ್ನ ಸಂಪಾದಿಸು. ಇದು ಇವತ್ತೇ ಬಂದ ಯುದ್ಧಕ್ಕೆ ಪ್ರತಿಯಾಗಿ ಯುದ್ಧ ಮಾಡು ಅಂತ ಹೇಳ್ತಿಲ್ಲ. ಈ ಯುದ್ಧ ಬಂದ ಮೇಲೆ ಅವರ ಕಡೆಯಲ್ಲೇ ಇಷ್ಟು ಜನ ರಾಜನನ್ನೇ ವಿರೋಧಿಸುವವರು ಇರ್ತಾರೆ. ಈಗ ನಮ್ಮ ದೇಶದಲ್ಲಿ ಅಕಸ್ಮಾತ್ ಈಗ ಯುದ್ಧ ಆಗುವಾಗ ಇಲ್ಲ ಅಂತ ಗಾಂಧಿ ಚಿತ್ರ ಹಾಕೊಂಡು ಓಡಾಡೋರು ಇಲ್ವಾ? ಆಮೇಲೆ ಅದಕ್ಕೂ ಯಾತ್ರೆ ಮಾಡ್ತಾರೆ, ಗೆದ್ದೆವು ಅಂತ. ಯಾರ್ಯಾರಿಗೂ ಕ್ರೆಡಿಟ್ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಎಲ್ಲೆಲ್ಲಿ ಕ್ರೆಡಿಟ್ ತಗೊಳ್ಳಿಕ್ ಸಾಧ್ಯ ಎಲ್ಲಾ ಕಡೆ ಟ್ರೈ ಮಾಡ್ತಿರ್ತಾರೆ. ಕೆಲವೊಂದ್ ಸರ್ತಿ ಅದು ಕ್ರೆಡಿಟ್ ಹೋಗಿ ಟಿಕೆಟ್ ಆಗ್ಬಿಡುತ್ತೆ. ಅವ್ಯವಸ್ಥೆ. ಭೃತ್ಯೈ ವಿಹೀಯಮಾನಾನಾಂ ಪರಪಿಂಡೋಪಜೀವಿನಾಂ. ಯಾರಿಗೆ ತನ್ನವರು ಅಂತ ಭೃತ್ಯರೇ ಇಲ್ಲದೆ ಇನ್ನೊಬ್ಬರ ಮನೆಯಲ್ಲಿ ಹಾಕಿದ ತುತ್ತನ್ನವನ್ನ ತಿಂದುಕೊಂಡು ಬದುಕುವಂತಹ ಹೀನ ಸ್ಥಿತಿ ಬರುತ್ತೋ ಅಂಥ ವೃತ್ತಿ ಜೀವನದಲ್ಲಿ ಯಾವತ್ತೂ ಬರುವುದು ಬೇಡ. ಯಾರಿಗೂ ಅಂತಹ ಜೀವನದಲ್ಲಿ ಖುಷಿ ಇಲ್ಲ. ಯಾವಾಗ ಬೇಕು ಅಂದ್ರೆ ಇನ್ನೊಬ್ಬರ ಕೈ ಬೇಡಿ ತಿನ್ನುವಂತಹ ದುಸ್ಥಿತಿ ಕ್ಷತ್ರಿಯನಾದವನಿಗೆ ಯಾವತ್ತೂ ಬರಬಾರದು. ಇವರು ಭೈಕ್ಷೋಪಜೀವಿಗಳೇ, ಶಾಸ್ತ್ರಾಧ್ಯಯನ ಮಾಡಿಕೊಂಡು ಭೈಕ್ಷ ಜೀವನ ನಡೆಸುವುದು ಅವ್ರಿಗೆ ತಪ್ಪಲ್ಲ, ಅದನ್ನ ಹಿಂದೆ ಅವಳು ಹೇಳ್ತಾಳೆ. ಆದ್ರೆ ಇವರಿಗೆ ಮಾತ್ರ ಯಾವ ರೀತಿಯಿಂದಲೂ ಕೂಡ ಅದು ಕ್ಷೇಮ ಅಲ್ಲ. ಅದರಿಂದಾಗಿ ಸಜ್ಜನರನ್ನ, ಮಿತ್ರರನ್ನ, ಶತ್ರು ಪಕ್ಷದಲ್ಲಿರುವಂತಹ ಅಸಹಿಷ್ಣುಗಳನ್ನ ನೀನು ಗಮನಿಸಿ ಅವರನ್ನ ನೀನು ಉಪಯೋಗಿಸಿಕೊಳ್ಬೇಕು. ಅನುತ್ವಾಂ ತಾತ ಜೀವಂತು ಬ್ರಾಹ್ಮಣ ಸುಹೃದಸ್ತತ. ಯಾವಾಗ್ಲೂ ನಾವು ಹೇಗಿರ್ಬೇಕು ಅಂದ್ರೆ ಕ್ಷತ್ರಿಯ ಹೇಳುದು, ನಮ್ಮನ್ನ ಅನುಸರಿಸಿ ಉಳಿದ ವರ್ಗದವರೆಲ್ಲ ಇವನಿದ್ದಾನೆ ಅಂದ್ರೆ ನಮ್ಗೆ ಊಟ ದಕ್ಕತ್ತೆ, ಇವನಿದ್ದಾನೆ ಅಂದ್ರೆ ನಮ್ಗೆ ಕೆಲಸ ಸಿಗುತ್ತೆ, ಇವನಿದ್ದಾನೆ ಅಂದ್ರೆ ನಮ್ಗೆ ಕ್ಷೇಮ ಇದೆ, ಇವನಿದ್ದಾನೆ ಅಂದ್ರೆ ಅನ್ಯಾಯಗಳಿಗೆ ಶಿಕ್ಷೆಯಾಗಿ ನ್ಯಾಯ ಸಿಗುತ್ತೆ ಅಂತ ಒಂದಿಷ್ಟು ಜನ ನಾವು ಬದುಕ್ಬೇಕು ಅಂತ ಅವ್ರ ಆಶೀರ್ವಾದ ಮಾಡುವ ಹಾಗಿರ್ಬೇಕು. ಅವರೇ ಶಾಪ ಕೊಟ್ಕೊಂಡು ಮನೆಯಲ್ಲಿ ನಮ್ಮದೊಬ್ಬ ಈ ಯಜಮಾನ ಇದ್ದಾನೆ, ಎಲ್ಲಾ ದೇಶಕ್ಕೆ ಏನು
ಹೆಣ ಕಳೆ ಬಂದ ಹಾಗೆ ಇಡೀ ದೇಶಕ್ಕೆ ಒಂಥರ ಹೆಣದ ಕಳೆ ಬರುವಾಗ ಆಗ್ಬಿಟ್ಟಿದೆ ಅಂತ ಜನ ಬೈಕೊಂಡು ತಿರುಗುವಂಗ ಆಗ್ಬಾರ್ದು. ಪರ್ಜನ್ಯಮಿವ ಭೂತಾನಿ ದೇವ ಇವ ಶತಕ್ರತುಂ, ಭೂಮಿಗೆ ಬಿಸಿಲಾದ ಕೊನೆಯಲ್ಲಿ ಮಳೆ ಬಂದಾಗ ಹೇಗೆ ಭೂಮಿಯ ನೀರನ್ನ ತನ್ನ ಒಡಲಲ್ಲಿ ಚೆನ್ನಾಗಿ ಪ್ರೀತಿಸಿ ಸ್ವೀಕರಿಸಿ ಅದರ ಕಂಪನ್ನು ಹೊರಕ್ಕೆ ಬಿಟ್ಟು ಸಂತೋಷ ಪಡುತ್ತೋ, ಹಾಗೆ ಒಬ್ಬ ರಾಜ ಇದ್ದಾನೆ ಅಂದ್ರೆ ಪ್ರಜೆಗಳು ಅವನ ಬಗ್ಗೆ ಅಷ್ಟು ಖುಷಿ ಪಡಬೇಕು. ದೇವಾ ಇವ ಶತಕ್ರತುಂ, ಶತಕ್ರತುವಿನ ಬಗ್ಗೆ ದೇವತೆಗಳಿಗೆ ತುಂಬಾ ಅಭಿಮಾನ. ಒಂದೇ ಒಂದು ದಿವಸ ಶತಕ್ರತುವಿನ ವಿರುದ್ಧ ಅವರು ಚಳುವಳಿ ಮಾಡಲಿಲ್ಲ, ಆಂದೋಲನ ಮಾಡಲಿಲ್ಲ. ನಮ್ಮ ಇಂದ್ರ ಸರಿ ಇಲ್ಲ, ಚೇಂಜ್ ಮಾಡಿ, ನಮಗೂ ಸೀಟ್ ತಗೊಳ್ಳಿಕ್ಕೆ ಏನು ಅರ್ಹತೆ ಇಲ್ವಾ, ನಮ್ಮ ವರ್ಗದಲ್ಲೂ ಸೀಟ್ ತಗೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ, ನೀವು CM ಕುರ್ಚಿ ಹರಿದು ಹಂಚಿದ್ರು ತೊಂದ್ರೆ ಇಲ್ಲ, ನಾವು 4 ಜನ ಕೂತ್ಕೋತೀವಿ, ನಮಗೂ ಅಧಿಕಾರ ಇದೆ, ನಮಗೂ ಗೊತ್ತಿದೆ, ಏನು ನಮ್ಮವ್ರು ಯಾರು ಆಳ್ಬಾರ್ದು ಅಂತಿದ್ಯಾ, ಯಾರಾದ್ರೂ ಹೇಳಿದಾರ ಇಂಥ ಪಂಗಡದವ್ರು ಆಳ್ಬಾರ್ದು, ರಾಜ್ಯ ಪದವಿಗೆ ಬರಬಾರ್ದು ಅಂತ, ಇದು ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂತಹ ದೇಶ ಅಂತ ಇಷ್ಟು ಬೊಬ್ಬೆ ಹೊಡೆಯುವ ಹಾಗೆ ಆಗಿಬಿಟ್ರೆ ಚಿತ್ರಾನ್ನ ಆಗುತ್ತೆ ದೇಶ. ಯಾವ ಕಾರಣಕ್ಕೂ ಯಜಮಾನನನ್ನ ಬಿಟ್ಟು ಕೊಡುವ ಹಾಗೆ ರಾಜನಾದವನು ಬದುಕಬಾರದು. ಯಾರಾದ್ರೂ ಕೂಡ ಅವನನ್ನೇ ನೀನೇ ನಮಗೆ ಮುಖ್ಯವಾಗಿರ್ಬೇಕು ಅಂತ ರಾಜನನ್ನೇ ಅವರು ಸಪೋರ್ಟ್ ಮಾಡುವ ಹಾಗಿರ್ಬೇಕು. ಹೇಗೆ ದೇವತೆಗಳು ಶತಕ್ರತುವನ್ನು ಸಪೋರ್ಟ್ ಮಾಡಿದ್ರು ಹಾಗೆ. ಅಲ್ಲಿ ಎಷ್ಟು ಕಥೆಗಳಲ್ಲಿ ದೇವೇಂದ್ರ ಇಲ್ಲ ಅಂತಾದಾಗ ಯಾವುದೇ ದೇವತೆಗಳು ಹೋಗಿ ಈಗ ಸೀಟ್ ನಮ್ದು ಅಂತ ಕೂತದ್ದಿದ್ಯಾ? ಎಷ್ಟು ಸಲ ಆಗಿದೆ, ಎಷ್ಟು ಸಲ ದೇವೇಂದ್ರ ತಪ್ಪಿಸಿಕೊಂಡು ಹೋಗಿದ್ದಾನೆ, ಅಥವಾ ಅವರಲ್ಲಿ ಏನೋ ಒಂದು ತೊಂದರೆ ಆಗಿ ಯಾರು ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಬಂದಿದೆ. ಯಾವ ಕಾಲಕ್ಕೂ ಕೂಡ ಒಂದೇ ಒಂದ್ ಸರ್ತಿ ವಾಯುನೋ ಅಗ್ನಿಯೋ ಪ್ರಜಾಪತಿಯೋ ಯಾರೋ ಹೋಗಿ ಇಂದ್ರ ಪದವಿಯಲ್ಲಿ ನಾನು ಕೂತು ಬಿಡ್ತೇನೆ ಅಂತ ದೇವತೆಗಳಲ್ಲಿ ಕೂತದ್ದು ತೋರಿಸಿ ನೀವು. ಅದಕ್ಕೆ ದೇವ ಇವ ಶತಕ್ರತು ಅವರಲ್ಲಿ ಅದಕ್ಕೆ ವೃಂದಾರಕ ಅಂತ ಹೆಸರು ದೇವತೆಗಳಿಗೆ. ಅವ್ರು ಯಾವತ್ತೂ ವೃಂದ ಬಿಟ್ಟು ಹೋಗುದಿಲ್ಲ. ಈ ಕುರಿಗಳೆಲ್ಲ ಒಬ್ಬಳು ಗುಂಪು ಬಿಟ್ಟು ಚದುರುದಿಲ್ಲ, ಎಲ್ಲ ಗುಂಪೊಳಗೇ ಇರ್ತಾರೆ. ಇದು ಬೇರೆ, ದೇವತೆಗಳದ್ದು ಬೇರೆ. ದೇವತೆಗಳಲ್ಲಿ ತಿಳುವಳಿಕೆ ಇದ್ದು ಗುಂಪು ಬಿಡಲ್ಲ, ಇವುಗಳು ಗುಂಪು ಬಿಟ್ರೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಳಿಗೆ ಗೊತ್ತಿಲ್ಲ ಆದ್ರೆ ಗುಂಪು ಬಿಡಲ್ಲ. ಕೆಲವು ಮನುಷ್ಯರು ಹಂಗೆ ಇದ್ದಾರೆ, ಅವುಗಳು ಒಳ್ಳೆ ಫಾಲೋವರ್ಸ್ ಆಗಿರ್ತಾರೆ. ಅವನು ದಾರಿ ಬಿಟ್ಟವನು ಏನ್ ಹೇಳ್ತಾರೋ ಆತರ ಕೇಳ್ತಿರ್ತಾವ ಹೊರತು ಅವುಗಳಿಗೆ ಸ್ವಂತ ಪ್ರಜ್ಞೆ ಇರಲ್ಲ ಅಷ್ಟೇ. ಯಮಾಜೀವಂತಿ ಪುರುಷಂ ಸರ್ವಭೂತಾನಿ ಸಂಜಯ ಪಕ್ವಂ ದ್ರುಮಂ ವಿವಾಸಾದ್ಯ ತಸ್ಯ ಜೀವಿತಮರ್ಥವತ್. ಯಾರನ್ನ ಆಶ್ರಯಿಸಿ ನೂರಾರು ಜೀವಿಗಳು ಒಳ್ಳೆಯ ಪಕ್ವವಾದ ಮರದ ಕೆಳಗಡೆ ಹಣ್ಣು ಬೇಕು ಅಂತ ಅನೇಕ ಜೀವಿಗಳು ಬಂದು ಬದುಕಿ ಸಂತೋಷ ಮರಕ್ಕಾಗಿ ಖುಷಿ ಪಡ್ತಾವೋ ಹಾಗೆ ಒಬ್ಬ ಮನುಷ್ಯ ಕ್ಷತ್ರಿಯನಾದವನು ಬದುಕಬೇಕು. ನಮ್ಮ ಕೈಯಡಿಯಲ್ಲಿ 100 ಜನ ಆದ್ರೂ ಕೂಡ ಸಂತೋಷವಾಗಿ ಇವ್ರ ಅನ್ನದಾತ, ಇವ್ರು ನನಗೆ ಅನ್ನ ಕೊಟ್ಟವರು ಅಂತ ನಂಬಿ ಬದುಕುವ ಹಾಗೆ ನಾವು ಬದುಕಬೇಕು. ನಾವೇ ಇನ್ನೊಬ್ಬರ ಹತ್ರ ಅನ್ನ ಅಂತ ಕೇಳುವ ಪರಿಸ್ಥಿತಿ ಬಂದ್ರೆ ಇದಕ್ಕಿಂತ ಹೀನವಾದ ಪರಿಸ್ಥಿತಿ ಮತ್ತೊಂದಿಲ್ಲ. ಸ್ವಬಾಹುಬಲಮಾಶ್ರಿತ್ಯ ಯಾಹಿ ಜೀವತಿ ಮಾನವಃ ತ್ರಿದಶಾ ಇವ ಶಕ್ರಸ್ಯ ಸಾಧು ತಸ್ಯೇಹ ಜೀವಿತಂ ಯಸ್ಯ ಶೂರಸ್ಯ ವಿಕ್ರಾಂತೈಹಿ ಏಧಂತೆ ಬಾಂಧವ ಸುಖಂ. ಯಾರು ಈ ರೀತಿ ಶೂರನಾಗಿ ತನ್ನ ತಪ್ಪಿಲ್ಲದ ಹೆಜ್ಜೆಗಳಿಂದ ಬೆಳೆಯುತ್ತಲೇ ಹೋಗುತ್ತಾನೋ ಅಂಥವನಿಗೆ ಬಂಧುಗಳು ಜಾಸ್ತಿ ಆಗ್ತಾರೆ. ದೇವತೆಗಳಿಗೆ ಹೇಗೆ ಇಂದ್ರ ಇದ್ದಾನೋ ಹಾಗೆ ಇವನಿಗೂ ಕೂಡ ಆ ಉಳಿದವರೆಲ್ಲರೂ ಕೂಡ ಶ್ರೇಯಸ್ಸನ್ನು ಬಯಸುತ್ತಾ ಅವನ ಜೀವಿತವನ್ನ ತಮ್ಮ ಬದುಕಿಗೆ ಹೋಲಿಸಿಕೊಳ್ತಾರೆ. ತಮ್ಮ ಬಲವನ್ನ ಆಶ್ರಯಿಸಿ ಯಾರು ಮನುಷ್ಯ ಬೇರೆಯವರನ್ನ ನೋಡಿಕೊಳ್ತಾನೆ ಮತ್ತು ಬೇರೆಯವರನ್ನ ತನಗೆ ಏನೋ ಸಹಾಯ ಆಗುತ್ತೆ ಅಂತ ಅವರನ್ನ ಆಶ್ರಯಿಸದೆ ಲೋಕಕ್ಕೇನೆ ಕೀರ್ತಿಯನ್ನ ಶುಭವನ್ನ ಇಹದಲ್ಲಿಯೂ ಪರದಲ್ಲಿಯೂ ಶುಭವನ್ನ ತಂದುಕೊಳ್ಳುವ ಗತಿಯನ್ನ ಕಾಣ್ತಾನೋ ಅಂತಹ ವ್ಯಕ್ತಿ ಲೋಕದಲ್ಲಿ ದೊಡ್ಡವನು ಅಂತ ಅನ್ನಿಸಿಕೊಳ್ತಾನೆ ಅನ್ನುವಲ್ಲಿಗೆ 133ನೇ ಅಧ್ಯಾಯ ಮುಕ್ತಾಯ ಆಯಿತು. ಆಮೇಲೆ 134ರಲ್ಲಿ ವಿದುಲ ಮತ್ತೆ ಹೇಳ್ತಾಳೆ, ಅಥೈತಸ್ಯಾಮ ಅವಸ್ಥಾಯಾಂ ಪೌರುಷಂ ಹಾತುಮಿಚ್ಛಸಿ. ಇಂಥ ಒಂದು, ಯಾಕಂದ್ರೆ ಎಲ್ಲರಿಗೂ ಯುದ್ಧದ ಅವಕಾಶಗಳು ಸಿಗುದಿಲ್ಲ. ಯುದ್ಧದ ಅವಕಾಶ ಸಿಕ್ಕುವುದೇ ಬಹಳ ಅಪರೂಪಕ್ಕೆ. ಕಾಲ್ ಕೆದ್ರಕೊಂಡು ಯುದ್ಧಕ್ಕೆ ಹೋಗುದಕ್ಕೆ ಅರ್ಥ ಇಲ್ಲ. ಅದು ಕೆಲವೊಂದ್ ಸತಿ ಕೆಲವರು ಮಾಡ್ತಿದ್ರು, ತೀರಾ ಅಪರೂಪ ಅದು. ಹಿಂದೆ ಅದೊಂದು ಹುಚ್ಚು ತರ ಇರ್ಲಿಲ್ಲ ಈಗಿನ ಹಾಗೆ. ಎಲ್ಲರಿಗೂ ಅವರ ಸ್ಥಾನ ಭದ್ರ ಮಾಡ್ಕೊಳ್ಲಿಕ್ಕೆ ಬೇಕಿದ್ದ ಹಾಗೆ ಏನೋ ಒಂದು ಕೆಲಸ ಮಾಡ್ತಿದ್ರು. ನಮ್ಗೆ ಈಗ ಈ ವಿಸ್ತಾರವಾದ ಅನ್ನೋದು ಭಾರತದಲ್ಲಿ ಯಾವತ್ತೂ ಕೂಡ ಹಿಂಸೆಗೆ ಕಾರಣವಾಗಿ ಇರ್ತಿರ್ಲಿಲ್ಲ. ಜನಗಳಿಗೇನು ಮಾಡ್ತಿರ್ಲಿಲ್ಲ. ಯುದ್ಧ ಮಾಡ್ಲಿಕ್ಕೆ ಹೋದ್ರೆ ಜನಗಳಿಗೇನು ತೊಂದರೆ ಮಾಡಲ್ಲ. ಕೇವಲ ರಾಜನನ್ನು ಮಾತ್ರ ಹಿಡಿದು ಅವನ ಸೈನಿಕರಿಗೂ ಏನ್ ಮಾಡ್ತಿರ್ಲಿಲ್ಲ. ನೀನ್ ಅಧಿಕಾರ ಬಿಟ್ಕೊಟ್ರೆ ಅವನನ್ನು ಏನ್ ಮಾಡಲ್ಲ, ಅವನನ್ನು ಬಂಧನದಲ್ಲಿ ಇಡ್ತಾರಷ್ಟೇ. ಅವನನ್ನ
ಉಳಿಸ್ತಿರ್ಲಿಲ್ಲ. ಅವನಾಗೇ ಶರಣ ಆಗಿದ್ರೆ ಅವನಿಗೆ ಒಂದು ಜಾಗ ಕೊಟ್ಟು ನೀನು ನನ್ನ, ಅವನಿಗೆ ಸುತ್ತ ತನ್ನ ಕಡೆಯವರೇ ಇಟ್ಟಿರ್ತಾರೆ ಅವರನ್ನು ನೋಡ್ಕೊಳ್ಳಿಕ್ಕೆ ಅಂತ, ಅವನು ಏನಾದ್ರೂ ವಿರೋಧಿ ಕೆಲಸಗಳನ್ನ ಮಾಡಿದ್ರೆ ಅಂತ. ಆದ್ರೆ ಅವ್ನ ನಂಬಿಕೆಗೆ ಪಾತ್ರ ಅಂತ ಗೊತ್ತಾದ್ರೆ, ಇಲ್ಲ ಅವನು ಹೆಚ್ಚು ಬೆಳೆಯೋನಲ್ಲ ಅಂತಂದ್ರೆ ಸುಮ್ಮನಾಗ್ತಾರೆ. ಆದ್ರೆ ಸಾಮಾನ್ಯ ಓಡಿ ಹೋದವರಾದ್ರೆ ಅವರನ್ನು ಹಿಡಿಯೋ ತನಕ ಬಿಡಲ್ಲ. ಯಾಕಂದ್ರೆ ಅವನು ಓಡಿ ಹೋದ್ರೆ ಏನಾದ್ರೂ ಮಾಡ್ತಾನೆ ಅಂತ. ಈ ಪೃಥ್ವಿರಾಜ್ ಚೌಹಾಣ್ ಕಾಡಿಗೆ ಹೋದ ಅಂತ ಸುಮ್ನಾಗ್ಬಿಟ್ರು. ಒಂದೇ ಸರ್ತಿಗೆ 50,000 ಸೇನೆ ಹೊತ್ಕೊಂಡು ಬಂದಾಗ್ಲೇ ಗೊತ್ತಾಗಿದ್ದು ಅವನು ಕಾಡಲ್ಲಿ ಸುಮ್ನಿರ್ಲಿಲ್ಲ. ತನ್ನ ಇಡೀ ಸಂಪತ್ತನ್ನ ಎಲ್ಲಾ ಕಡೆಯಿಂದ ಒಟ್ಟು ಹಾಕಿ ಕಾಡಲ್ಲೇ ಟ್ರೈನಿಂಗ್ ಕೊಟ್ಟು ಅವರನ್ನು ಯುದ್ಧಕ್ಕೆ ಕರ್ಕೊಂಡು ಬಂದು ಮತ್ತೆ ತನ್ನ ಕಳೆದು ಹೋದಷ್ಟು ಭೂಭಾಗಗಳನ್ನು ಮರಳಿ ಪಡ್ಕೊಂಡ ಅಂತ ಅವನ ಇತಿಹಾಸದ ಕಥೆ ಹೇಳುತ್ತೆ. ಇದನ್ನ ನಮಗೆ ಏನು ಒಂದು ಪಾಠದ ಒಂದು ಪ್ಯಾರದಲ್ಲಿ ಬಂದು ಮುಗಿಸ್ಬಿಡ್ತಾರೆ. ಆದ್ರೆ ಎಷ್ಟು ದೊಡ್ಡ ಇತಿಹಾಸದ ಕಥೆ ಇದೆ ಅದರ ಹಿಂದೆ, ಅದನ್ನು ಹೇಳಲ್ಲ. ಅದು ಎಲ್ಲೋ ಯಾರು ಓದದೇ ಇರುವ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊನೆಗೆ ಅದು ಪರೀಕ್ಷೆಗೆ ಬಂದ್ರೆ ಬಂತು, ಬಾರದೇ ಇದ್ರೆ ಇಲ್ಲ. ಕೊನೆ ಪಾಠಗಳು ಸಾಮಾನ್ಯ ಪರೀಕ್ಷೆಗೆ ಎಕ್ಸ್ಟ್ರಾ ಆದ್ರೆ ಬೇಡ ಅಂತ ಬಿಟ್ಬಿಟ್ಟಿರ್ತಾರೆ. ಹಾಗೆ ಮಕ್ಕಳು ಕೂಡ ಹಾಗೆ, ಅಯ್ಯೋ ಮೊದಲ 10 ಪಾಠ ಓದಿದ್ರೆ ಸಾಕು, ಇನ್ನು ಉಳಿದದೆಲ್ಲ ಬೇಡ, ಅಷ್ಟರಲ್ಲೇ ಪಾಸ್ ಆಗುವಂತ ಬೇಕಾದಷ್ಟು ಸಿಗುತ್ತೆ ಅಂತ ಅನ್ಕೊಂಡು ಅವ್ರು ಅಷ್ಟನ್ನೇ ಓದ್ತಾರೆ. ಇನ್ನು ಕೆಲವರು ಓದುದು ಯಾಕೆ ಅಂದ್ರೆ ಅದನ್ನು ಓದಿ ವ್ಯಕ್ತಿಯ ಬಗ್ಗೆ ಅಲ್ಲ, ಪರೀಕ್ಷೆಯಲ್ಲಿ 100 ಮಾರ್ಕ್ ಬೇಕು ಅಂತ ಅನ್ನೋದಕ್ಕೆ ಓದಿರ್ತಾರೆ. ಅದ್ರ ಬಗ್ಗೆ ಪರೀಕ್ಷೆ ದಿವಸ ಪೃಥ್ವಿರಾಜ್ ಚೌಹಾಣ್ ಪೇಪರ್ ಮೇಲೆ ಬಿದ್ದ ಅಂದ್ರೆ ಸತ್ತ, ಆಮೇಲೆ ಅವನ ತಲೆಯಲ್ಲಿ ಉಳಿಯುವುದಿಲ್ಲ, ಆಮೇಲೆ ಅವ್ನು ಯಾರಿಗೂ ಬೇಡ. ಹಾಗೆ ಇತಿಹಾಸವನ್ನ ಪಾಠ ಮಾಡಿದ್ರೆ ಮಕ್ಕಳಿಗೆ ಯಾವತ್ತೂ ಗೊತ್ತಾಗಲ್ಲ. ಅದರ ಆ ಐತಿಹ್ಯವನ್ನ, ಅದರ ಕಥೆಯನ್ನ ರಸವತ್ತಾಗಿ ಇದು ನಮ್ಮ ದೇಶದ ಇತಿಹಾಸ ನಡೆದ ಎಷ್ಟು ಅದ್ಭುತವಾಗಿದೆ ಅಂತ ಗಮನ ಕೊಡುವಂತೆ ಪಾಠ ಮಾಡಿದ್ರೆ ಮತ್ತೆ ಯಾವತ್ತು ಮರೆಯಲ್ಲ. ಮತ್ತೆ ನಮ್ಮ ದೇಶದಲ್ಲಿರುವ ಹುಡುಗರಿಗೆ ನಿಜವಾದ ಒಂದು ಕ್ಷಾತ್ರ ತೇಜಸ್ಸು ಬೆಳೆಯುತ್ತೆ. ನೀವು ಗಮನಿಸಿ, ಪಾಠಗಳಲ್ಲಿ ಸಾಮಾನ್ಯವಾಗಿ ಕ್ಷಾತ್ರ ಸಾಯುವ ಪಾಠಗಳಿವೆ, ಕ್ಷಾತ್ರ ಬೆಳೆಯುವ ಪಾಠಗಳೇ ಇಲ್ಲ. ಬರೀ ಸೋಲುವ ಕಥೆ, ಬರೀ ಯಾರೋ 3ನೇವರನ್ನ ವಿಜೃಂಭಣೆಯಿಂದ ಅವ್ರು ಹಾಗೆ ರಾಜ್ಯಭಾರ ಮಾಡಿದ್ರು, ಇವ್ರು ಹೀಗೆ ರಾಜ್ಯಭಾರ ಮಾಡಿದ್ರು, ಅವರು ಏನಲ್ವೋ ಅದನ್ನೇ ಹೇಳಿ ಧರ್ಮಸಹಿಷ್ಣುಗಳಾಗಿದ್ರು ಅಂತ ಹೇಳಿ 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 ಅವ್ರ ಬಗ್ಗೆ ಒಂದು ಪೂತ್ಕಾರವನ್ನ ಮಾಡಿ ನಮ್ಮವರೆಲ್ಲ ಏನು ಉಪಯೋಗ ಇಲ್ಲ, ನಮ್ಮವರೆಲ್ಲ ಏನು ಆಳ್ಲೇ ಇಲ್ಲ, ಅವರೇ ನಮ್ಮನ್ನ ಆಳಿದ್ದು ಅನ್ನೋದು ಇವತ್ತಿಗೂ ನೀವು ಮಕ್ಕಳನ್ನ ಯಾರ ಹತ್ರ ಆದ್ರೂ ಹೋಗಿ ಕೇಳಿ. ಒಂದು 15-20 ಬ್ರಿಟಿಷರ ಮತ್ತು ಮೊಘಲರ ಹೆಸರು ಹೇಳ್ತಾರೆ. ನಮ್ಮದೇ ರಾಜರ ಒಂದು 15 ಹೆಸರು 5 ಹೆಸರು ಹೇಳಿ ಕೇಳಿ, ಕರೆಕ್ಟ್ ಆಗಿ ಚೆನ್ನಾಗಿ ಆಳಿದ 5-10 ಜನರ ಹೆಸರು ಹೇಳಿ ಕೇಳಿ. ಪಾಠದಲ್ಲಿ ಬಂದದ್ದಾದ್ರೂ ಅದು ಕೂಡ ಸೋತದ್ದಕ್ಕಾಗಿ ನೆನಪಿರುತ್ತೆ ಬಿಟ್ರೆ ಅವ್ರು ಗೆದ್ದ ಕಥೆಯಿಂದ ಹೇಳಲ್ಲ. ಅದು ಕೂಡ ಅಂದ್ರೆ ಆ ಸ್ಥಿತಿಗೆ ತಂದದ್ದು ಒಂಥರ ಇವತ್ತಷ್ಟು ನಿರ್ವೀರ್ಯವಾದ ಸ್ಥಿತಿ ಬಂದಿದೆ ಅಂತ ಅನ್ಸುತ್ತೆ ನೋಡ್ಲಿಕ್ಕೆ ಹೋದ್ರೆ. ಅವಳು ಹೇಳ್ತಾಳೆ, ಅಪೌರುಷದಿಂದ ಬದುಕಿ ಏನು ಉಪಯೋಗ ಇಲ್ಲಪ್ಪ, ಕ್ಷಾತ್ರಕ್ಕೆ ಬೇಕಾದಷ್ಟು ನಿಹೀನ ಸೇವಿತಂ ಮಾರ್ಗಂ ಗಮಿಷ್ಯತ್ಯಚರಾದಿವ, ಹೀನರ ಜೊತೆಗೆ ಸೇರಿದ ಬದುಕು ಅದು ಬಹಳ ಬೇಗನೆ ನಿರ್ನಾಮ ಹೊಂದುತ್ತೆ. ಯೋಹಿ ತೇಜೋ ಯಥಾಶಕ್ತಿ ನದರ್ಶಯತಿ ವಿಕ್ರಮಾತ್ ಕ್ಷತ್ರಿಯೋ ಜೀವಿತಾಕಾಂಕ್ಷಿ ಸ್ಥೇನ ಇತ್ತೇ ತಂಬಿದು. ಯಾರಿಗೆ ಕ್ಷಾತ್ರ ಬಲ ಇದ್ದು 10 ಜನರ ಜೊತೆಗೆ ಹೋರಾಡುವ ಶಕ್ತಿ ಇದ್ದು ಕೂಡ ಯಾರೋ ಬೇಡಿ ತಿಂತಾನೆ ಅಂದ್ರೆ ಅವನು ಕಳ್ಳ. ನಮ್ಮಲ್ಲಿ ಸಾಮಾನ್ಯ ಕೆಲವೊಂದ್ಸರ್ತಿ ಯಾರಾದ್ರೂ ಬೇಡ್ಲಿಕ್ಕೆ ಬಂದ್ರೆ, ಏನು ಕೈಕಾಲು ಗಟ್ಟಿ ಇಲ್ವಾ, ದುಡಿಬಾರ್ದ ಅಂತ ಬೈತಾರೆ. ಯಾರು ರೌಡಿಸಂ ಮಾಡ್ಕೊಂಡು ಹಫ್ತಾ ಕೇಳ್ಕೊಂಡು ಹೋಗ್ತಾನೋ ಅವನಿಗೆ ಹೇಳಲ್ಲ. ಯಾರು ಪ್ರಾಮಾಣಿಕವಾಗಿ ಪಾಪ ಶನಿವಾರ ಏನೋ ಒಂದು ವ್ರತ ಅಂತ ಮಾಡ್ತಿರ್ತಾರೆ, ಬೇಡ್ಕೊಂಡು ಬರುದು ಅಂದ್ರೆ ಈ ಶ್ರಾವಣ ಶನಿವಾರಕ್ಕೆ ಮನೆಯಲ್ಲಿ ಅವರು ಅಡಿಗೆ ಮಾಡುದಿಲ್ಲ, ಬೇಡಿ ತಂದ ಅಕ್ಕಿಯನ್ನೇ ಬೇಯಿಸಿ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡ್ಬೇಕು. ಅದೊಂದು ಪರಂಪರೆಯಿಂದ ಇದೆ, ತುಂಬಾ ಮನೆಗಳಲ್ಲಿದೆ. ಅಂದ್ರೆ ಅದು ಒಂದು ದಿವಸ ಗೊತ್ತಾಗ್ಬೇಕು ಬೇಡುದು ಎಷ್ಟು ಕಷ್ಟ ಅಂತ. ನಾವು ಇನ್ನೊಬ್ರು ಬೇಡ್ಲಿಕ್ಕೆ ಬಂದಾಗ ಹೇಗೆ ಮುಖ ತಿರುಗಿಸ್ತೇವೆ, ನಮಗೆ ಆ ಪರಿಸ್ಥಿತಿ ಬಂದಾಗ ನಾವು ಹೇಗೆ ಅದನ್ನ ಸ್ವೀಕರಿಸ್ತೇವೆ, ನಮ್ಗೆ ಅದನ್ನ ಏನ್ ಕಷ್ಟ ಅಂತ ಗೊತ್ತಾಗ್ಬೇಕು. ಮತ್ತೆ ಅನ್ನ ಬಿಸಾಕ್ಲಿಕ್ಕೆ ಮನ್ಸು ಬರಲ್ಲ. ಇಲ್ಲಿ ಬೇಕಾದಷ್ಟಿದೆ, ತೆಗೆದ ಅರ್ಧ kg ಮಾಡಿ 1 ತುತ್ತು ತಿಂದು ಉಳಿದಿದ್ದೆಲ್ಲ ರಸ್ತೆಯಲ್ಲಿ ಹೆಗ್ಗಣಗಳಿಗೆ ಹಾಕದ, ಅವುಗಳಿಗೆ ಜಾಸ್ತಿ ಆಗ್ತವೆ. ಇವನ ಮನೆಯಲ್ಲೇ ನಾಳೆ ಅಕ್ಕಿ ಚೀಲಕ್ಕೆ ಬಾಯಿ ಇಡ್ತವೆ. ಆದ್ರೆ ಒಂದು ಬೇಡಿ ತಂದ ಅಕ್ಕಿಯಲ್ಲಿ ಎಸೆಯುವಾಗ ಯೋಚನೆ ಆಗುತ್ತೆ, ಯಾಕಂದ್ರೆ 2 ದಿವಸ 2 ತುತ್ತು ಅನ್ನ ಕಮ್ಮಿ ಸಿಕ್ಕಿರುತ್ತೆ, ಅವತ್ತು ಅಷ್ಟರಲ್ಲೇ ಊಟ. 2 ತುತ್ತು ಕಮ್ಮಿ ಆಯ್ತು ಅಂತ ಮನೆ ಅಕ್ಕಿ ತೆಗಿಲಿಕ್ಕಿಲ್ಲ. ಅದು ಇವತ್ತೇನ್ ಮಾಡ್ತಾರೆ ಅಂದ್ರೆ, ಒಂದು 5 ಮನೆಗೆ ಫೋನ್ ಮಾಡಿ ಹೇಳಿರ್ತಾರೆ, ನಾವು ಬರ್ತೀವಿ ಅರ್ಧ kg ಹಾಕ್ಬಿಡಿ ಅಂತ. ಹಾಗೆ ಮಾಡೋದಲ್ಲ, ಹೇಳಿ ಹೋಗುದಲ್ಲ. ಯಾರಿಗೆ ಶ್ರದ್ಧೆ ಇಲ್ಲೋ ಅವ್ರ ಮನೇಲಿ ಕೇಳುದು ಬೇಡ ಅಂತಾನೆ ಹೇಳ್ತಾರೆ. ಗೊತ್ತಾಗುತ್ತೆ ಆ ಮನೆಗೆ ಹೋದ್ರೆ ಏನು ಸಿಗಲ್ಲ ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂತ. ಅದು ಬಿಟ್ಟು ಬೇರೆ ಯಾವುದೋ ಅಪರಿಚಿತರ ಮನೆಗೆ ಹೋಗಿ ಅಲ್ಲೊಂದು ತುಳಸಿ ಕಟ್ಟೆ ಇದೆಯಾ, ಹಾಗಾದ್ರೆ ಅಲ್ಲಿ ಮನೆಯಲ್ಲಿ ಒಂದೇನಾದ್ರೂ
ಹೂ ಅಲಂಕಾರ ತೋರಣ ಕಟ್ಟಿದ್ಯಾ, ಒಂದ್ ದೇವ್ರ ಫೋಟೋ ಏನಾದ್ರು ಇದೆಯಾ ಅಂತ ಇಷ್ಟು ನೋಡ್ಕೊಂಡು ಹೋಗ್ತಾರೆ ಒಳಗೆ. ಇಲ್ಲ ಅಂದ್ರೆ ಕೇಳಲ್ಲ. ಆ ಮನೆಯಲ್ಲಿ ಇಲ್ಲ ಅಂದ್ರೆ ಕೇಳುದು ಸರಿ ಹೋಗಲ್ಲ. ಆದ್ರೆ ಅದನ್ನ ಉದ್ದೇಶ ಏನು ಅಂದ್ರೆ ಅದರ ಹಿಂದೆ ಒಂದು ಪ್ರಾಮಾಣಿಕವಾಗಿ ಒಂದು ಪಾಠ ಇದೆ ಅದರ ಹಿಂದೆ. ಅದು ವ್ರತದ ದೃಷ್ಟಿಯಿಂದ ಮಾಡುದು ಅಂದ್ರೆ ಅವಮಾನ ಸಹಿಸಿಕೊಳ್ಳುವ ವ್ರತ. ಅವಮಾನ ಆದಾಗ್ಲೂ ನಮ್ಗೆ ಎಷ್ಟು ಸಹನೆ ಇರಬೇಕು, ನಾವು ಹೀಗೆ ಎಷ್ಟು ಜನರಿಗೆ ಅವಮಾನ ಮಾಡಿದ್ದೇವೆ ಕೊಡುವುದಿಲ್ಲ ಅನ್ನೋ ವಿಷಯದಲ್ಲಿ, ಅದನ್ನ ನಾವು ಅನುಭವಿಸುವಾಗ ನಮ್ಗೆ ಹೇಗಿರುತ್ತೆ ಅನ್ನೋದು ಗೊತ್ತಾಗ್ಬೇಕು. ಅದರ ದೃಷ್ಟಿಯಿಂದ ಮಾಡುವಂತೆ ಇಲ್ಲೂ ಕ್ಷತ್ರಿಯ ಒಬ್ಬ ಜೀವಿತಾಕಾಂಕ್ಷಿಯಾಗಿ ಬರೀ 3 ಹೊತ್ತು ಉಂಡು ತಿಂದು ಯಾರೋ ಕೇಳಿದ್ರು ಅಂತ ಕೊಟ್ಟದ್ದನ್ನ ತಿಂದು ಬದುಕಿದ ಅಂದ್ರೆ ಅವನು ಸ್ಥೇನೇವ ಸಹ ವಸ್ತುತಃ ಅವನು ಇನ್ನೊಬ್ರಿಗೆ ಕೊಟ್ಟು ಬದುಕಿಸಿ ತಿನ್ಬೇಕಾದ್ದವನು. ಇವನು ಬದುಕ್ಲಿಕ್ಕೆ ಇನ್ನೊಬ್ರ ಹತ್ರ ಬೇಡಿ ತಿನ್ನೋ ಪರಿಸ್ಥಿತಿ ಬಂದ್ರೆ ಇದಕ್ಕಿಂತ ದುರವಸ್ಥೆ ಇನ್ನೊಂದಿಲ್ಲ. ಅರ್ಥವಂತ್ಯುಪಪನ್ನಾನಿ ವಾಕ್ಯಾನಿ ಗುಣವಂತಿ ಚ ನೈವ ಸಂಪ್ರಾಪ್ನುವಂತಿತ್ವ ಮುಮೂರ್ಷುಮಿವ ಭೇಷಜಂ. ಹೇಗೆ ಸಾಯುವವನಿಗೆ ಎಷ್ಟೇ ನೀವು ಮದ್ದು ಕೊಟ್ಟರು ಅದು ಫಲಕಾರಿ ಆಗುದಿಲ್ಲ. ಯಾಕೆಂದ್ರೆ ನಾನು ಬದುಕಬೇಕು ಅನ್ನೋ ಆಸೆ ಅವನಲ್ಲಿ ಇಲ್ಲ. ಯಾವಾಗ ಅವನಲ್ಲಿ ಬದುಕಬೇಕು ಅಂತ ಆಸೆ ಬರುತ್ತೋ ಆಗ ನೀವು ಏನಾದ್ರೂ ಮಾತ್ರೆ ಕೊಟ್ರೆ ಅದು ಕೆಲಸ ಮಾಡುತ್ತೆ. ಮುಮೂರ್ಷಿಮಿವ ಭೇಷಜಂ, ಸಾಲಿಗೆ ಹೊರಟವನಿಗೆ ಮದ್ದು ಕೊಟ್ಟ ಹಾಗಾಗುತ್ತೆ. ನೀವು ಅದು ಸಾಯುವುದು ನಿಶ್ಚಯ ಅಂತ ಆದ್ಮೇಲೆ ವಾಪಸ್ ಅದರಲ್ಲಿ ಏನೂ ನಿಮಗೆ ಅಂದ್ರೆ ಪ್ರಯತ್ನ ಮಾಡುದು ಬೇರೆ ಅಲ್ಲ, ಕೆಲವು ತುಂಬಾ ಅಪರೂಪದ ಮದ್ದನ್ನೆಲ್ಲೋ ತಂದು ಒಬ್ಬ ಬದುಕುವ ಚಾನ್ಸಸ್ ಅಲ್ಲಿರುತ್ತೆ, ಇನ್ನೊಬ್ಬ ಸಾಯುವ ಚಾನ್ಸಸ್ ಅಲ್ಲಿರುತ್ತೆ. ಅವಾಗ ನಾವು ಯಾರಿಗೆ ಕೊಡ್ಬೇಕು? ಹೇಗಿದ್ರು ಸಾಯ್ತಾನೆ ಅಂತ ಒಂದು ಅಂಶ ನಿಶ್ಚಯವಾಗಿದ್ರೆ ಆಗ ಅವನನ್ನೇ ಬದುಕಿಸ್ಬೇಕಾಗುತ್ತೆ. ಆದ್ರೂ ಇಲ್ಲ ದುಡ್ಡು ಕೊಟ್ಟಿದ್ದಾನೆ ಅದರಿಂದಾಗಿ ಇವನಿಗೆ ಕೊಡ್ಬೇಕು ಅಂತ ನೀವು ಕೊಟ್ರೆ ಅವನು ಬದುಕಲ್ಲ, ಆ ಜೀವನ ಸಾಯುತ್ತೆ, ಈ ಮದ್ದು ವ್ಯರ್ಥ ಆಗುತ್ತೆ. ಇದನ್ನು ಯೋಚನೆ ಮಾಡಿ ಬದುಕಬೇಕಾಗುತ್ತೆ. ಅಂದ್ರೆ ಆ ಸ್ಥಿತಿಯನ್ನ ಕೆಲವೊಮ್ಮೆ ಅನಿವಾರ್ಯವಾಗಿ ಎದುರಿಸಬೇಕಾಗುತ್ತೆ. ಅಂತಹ ಎದುರಿಸುವ ಸಂದರ್ಭ ಬಂದಾಗ ಅರ್ಥವಂತಿ ಉಪಪನ್ನಾನಿ ವಾಕ್ಯಾನಿ ಗುಣವಂತಿ ಚ ನೈವ ಸಂಪ್ರಾಪ್ನುವಂತಿತ್ವ. ಆ ಒಳ್ಳೆಯ ಜನರು ನಿನ್ನ ಜೊತೆಗೆ ಸೇರುವುದಿಲ್ಲ, ನಿನ್ ಬಗ್ಗೆ ಒಳ್ಳೆಯ ಮಾತುಗಳು ಬರುವುದಿಲ್ಲ, ನೀನು ಒಳ್ಳೆಯದನ್ನ ಎಂದು ಹೊಂದಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನೀನೇ ಡಿಪ್ರೆಷನ್ಗೆ ಹೋಗಿ ಎಲ್ಲರನ್ನೂ ನೀರಲ್ಲಿ ಬಿದ್ದವ್ರ ತರ ಮಾಡ್ತಾ ಇದ್ದಿ. ರೈನೋಸೊರಸೋ ಇನ್ನೊಂದು ಯಾವುದೋ ಒಂದು ಹೇಳ್ಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ಅನ್ನುವ ಹಾಗೆ ಹಿಪ್ಪೋಪೊಟಮಸ್. ಸಂಥಿ ವೈ ಸಿಂಧುರಾಜಸ ಸಂತುಷ್ಟ ನಥತಾ ಜನಾ. ಸಿಂಧುರಾಜನಿಗೂ ಸಂತುಷ್ಟರಲ್ಲದ ಒಂದಿಷ್ಟು ಜನ ಇದ್ದೇ ಇದ್ದಾರೆ. ಕಲೆ ಹಾಕು, ಅವರ ಕಡೆಗೆ ಸ್ವಲ್ಪ ಭೇಟಿ ಕೊಡು. ನಿನ್ನ ಗೂಢಚರ ನೀನು ಹೋಗಿ ಮಾತಾಡು ಅಂತ ಅರ್ಥ ಅಲ್ಲ, ನಿನ್ನ ಗೂಢಚರರನ್ನ ಅವ್ರ ಹತ್ರ ಮಾತಾಡಿಸು. ರಾಜ ಯಾಕೆ ಹೀಗೆ ನಿಮ್ಗೆ ಇಷ್ಟು ತೊಂದರೆ ಕೊಡ್ತಾನೆ, ನಿಮ್ಗೆ ಏನಾದ್ರೂ ಸಹಾಯ ಬೇಕಿದ್ರೆ ನಮ್ಮ ಹತ್ರ ಕೇಳಿ. ನೀನ್ ನನ್ನ ಕಡೆಯವರು ಅಂತ ಹೇಳುದಲ್ಲ, ನಾವು ಇಲ್ಲೇ ಕಾಡಿನಲ್ಲಿ ಇರೋರು, ನಮ್ಗೊಂದಿಷ್ಟು ಒಳ್ಳೆ ಉದ್ದೇಶ ಇದೆ, ನಾವು ಒಳ್ಳೆ ಸೈನ್ಯ ಕಟ್ತಾ ಇದ್ದೀವಿ, ನೀವು ನಮ್ಮ ಪರವಾಗಿ ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿ. ಅವಾಗ ಅವರು ನಿಮ್ಮ ಆತಿಥ್ಯ ಆದರ ಇತ್ಯಾದಿಗಳನ್ನು ನೋಡಿದಾಗ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ಹಾಗೆ ನೀವು ಅವನನ್ನು ಬೆಳೆಸಿ. ಯಾರ ಆ ತರ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾನೋ ಅವನನ್ನು ಬೆಳೆಸಿ. ಅವನಿಂದ ಬೆಳೆದಂತ ವ್ಯಕ್ತಿಗಳನ್ನೆಲ್ಲ ನಾಳೆ ನಮ್ಗೊಂದು ಸಪೋರ್ಟ್ ಬೇಕು, ನಿಮ್ಮಿಂದ ಯುದ್ಧ ಆಗ್ಬೇಕು, ನೀವು ನಮ್ಗೆ ಹೆಲ್ಪ್ ಮಾಡಿದ್ರೆ ಆಯ್ತು. ಸರಿ, ಯುದ್ಧ ಆಗುವಾಗ ಗೊತ್ತಾಗುತ್ತೆ. ರಾಜನನ್ನೇನ್ ನೋಡ್ತಾರೆ ಅವ್ರು ಯುದ್ಧದಲ್ಲಿ. ಆಮೇಲೆ ಯುದ್ಧ ಆಗುವಾಗ ಹೇಳ್ತಾರೆ, ಇಲ್ಲ ಇಂಥವ್ರ ಜೊತೆಗೆ ಯುದ್ಧ ಆಗ. ಅಯ್ಯೋ ನಾವೇ ರೆಡಿ ಮಾಡ್ತೀವಿ, ನಿಮ್ಗೆ ಏನ್ ಯೋಚನೆ ಮಾಡೋದು, ನಮ್ಮ ಹತ್ರ ಬೇಕಾದಷ್ಟು ಶಕ್ತಿ ಇದೆ. ಮೂಲ ವ್ಯಕ್ತಿಗಳು ಯಾವತ್ತೂ ಹಾನಿಕಾರಕ ಅಲ್ಲ. ಈ ಪಕ್ಷಾಂತರ ಆಗಿ ಬಂದಿರ್ತಾರಲ್ಲ ಅವರು ಬಹಳ ಡೇಂಜರ್ ಯಾವತ್ತಿಗೂ. ಫಸ್ಟ್ ಅದು ಇಲ್ಲೇ ಇದೆ. ಆ ಪಕ್ಷಾಂತರ ಆಗೋರನ್ನ ಸ್ವತಃ ಆ ಪಕ್ಷದವರೇ ಉಳಿಸ್ಕೊಳ್ಳ. ಕೊನೆಗೆ ಯಾವುದೋ ಪಕ್ಷದವರು ಬರ್ತಾರಲ್ಲ, ಆ ಪಕ್ಷದಲ್ಲಿ ಸೇರ್ಕೊಂಡು ಗೆದ್ದು ಬರ್ತಾರೆ, ದುಡ್ಡು ಹಂಚ್ತಾರೆ, ಎಲ್ಲ ಮಾಡ್ತಾರೆ. ಬಂದ ಮೇಲೆ ಅದೇ ಪಕ್ಷದವರು ಇವನು ಇಲ್ಲೇ ಬೆಳೆದ್ರೆ ನಮ್ಮ ಪಕ್ಷವನ್ನೇ ಮೂಲೋತ್ಪಾಟನೆ ಮಾಡ್ತಾರೆ ಅಂತ ಬೇರೆ ಯಾವುದೋ ಒಂದು ಕೇಸಲ್ಲಿ ಶಿಕ್ಷೆ ಹಾಕಿ ಅವನನ್ನು ಜೈಲಿಗೆ ಹಾಕ್ಬಿಡ್ತಾರೆ, ಬದುಕಿಸಲ್ಲ. ಇದು ರಾಜಕೀಯ ಅಂದ್ರೆ ಹಾಗೇನೆ. ಅದು ಯಾವತ್ತು ಒಂದು ಸಂದರ್ಭ ಅಲ್ಲ, ಅದು ಇಂಥದ್ದು ನೂರಾರು ಪ್ರಸಂಗಗಳು ಬರ್ತವೆ. ಮತ್ತೆ ಅವರು ಬಹಳ ಅಪಾಯಕಾರಿ, ಇವರಿಗೂ ಅಪಾಯಕಾರಿ, ಅವರಿಗೂ ಅಪಾಯಕಾರಿ. ಯಾಕೆಂದ್ರೆ ಅವರಿಗೆ ನಿಷ್ಠೆ ಇಲ್ಲ ಅನ್ನೋದು ಸ್ಪಷ್ಟ. ಈ ಪಕ್ಷಕ್ಕೂ ನಿಷ್ಠೆ ಇಲ್ಲ, ಈ ಪಕ್ಷಕ್ಕೂ. ಯಾಕೆಂದ್ರೆ ನಾಳೆ ಇಲ್ಲಿಂದ ಇನ್ನೊಬ್ರು ಕರೆದ್ರೆ ಅಲ್ಲಿಗೂ ಹೋಗ್ತಾರೆ ಅವರು. ಅದಾಗಿ ಅವರನ್ನ ನಂಬಿಕೊಂಡು ನಮ್ಗೀಗ ಕೆಲಸ ಸಾಧನೆ ಆಗ್ಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಅವರನ್ನು ಸಹಿಸಿ ಕೆಲಸ ಮುಗಿದ್ಮೇಲೆ ಅವರನ್ನ ಮುಗಿಸಿ ಬಿಡ್ತಾರೆ. ಸೊ ತಾಯಿ ಹೇಳ್ತಾಳೆ, ಅಂಥವ್ರನ್ನ ಯಾರು ಇಟ್ಕೊಳ್ಳಲ್ಲ. ಅದರಿಂದಾಗಿ ಅಂಥವ್ರನ್ನ ನಾವು ಯೋಚನೆ ಮಾಡುದಲ್ಲ, ಯಾರು ನಿಷ್ಠೆಯಿಂದ ಒಂದು ಒಳ್ಳೆತನಕ್ಕೆ ಬೆಲೆ ಕೊಡ್ತಾರೆ ಅಂತಂದ್ರೆ ಅಂಥವ್ರನ್ನ ನಿನ್ನ ಪಕ್ಷದಲ್ಲಿ ಇಟ್ಟುಕೋ. ಸಾತ್ವಿಕತೆಗೆ, ಸತ್ಯಕ್ಕೆ ಯಾರು ಧೈರ್ಯ ಕೊಡ್ತಾರೋ, ಜೀವ ಕೊಡ್ತಾರೋ ಅಂಥವರನ್ನು ನಿನ್ನ ಕಡೆಗೆ ಸೇರಿಸಿಕೋ. ಅನುದುಷ್ಯೇಯು ಅಪರೇ ಪಶ್ಯಂತಹ ತವ ಪೌರುಷಂ. ನೀನು ಸಹಾಯೋಪಚಿತಿಂ ಕೃತ್ವ ವ್ಯವಸಾಯ ತತಸ್ತತಃ. ವ್ಯವಸಾಯ ಅಂದ್ರೆ
ವ್ಯವಸಾಯ ಅಂದ್ರೆ ವ್ಯವಹಾರ, ಬೇರೆ ಬೇರೆ ರೀತಿಯ ಜನರ ಜೊತೆಗೆ ಭೇಟಿಯಾಗಿ ಅವರ ಆಲೋಚನೆಗಳು ಹೇಗೆ, ಅವ್ರು ಯಾವುದಕ್ಕೋಸ್ಕರ ತುಂಬಾ ಕಾರ್ಯಭಾರ ನಡೆಸಿದವರು ಹಿಂದೆ, ಮುಂದೆ ಅವರ ಜೀವನದ ಉದ್ದೇಶ ಏನು, ಇದೆಲ್ಲ ನೀನು ಗುರ್ತು ಹಾಕಿಕೊಂಡು ನಿನ್ನ ಪೌರುಷವನ್ನ ಸರಿಯಾದ ವ್ಯಕ್ತಿಯ ಜೊತೆಗೆ ಅವರ ಸಹಾಯವನ್ನ ಪಡೆದು ಬಳಸಿಕೊಂಡು ಆ ದೌರ್ಬಲ್ಯವನ್ನ, ಎದುರಾಳಿಗಳ ದೌರ್ಬಲ್ಯವನ್ನ ದುಡಿಸಿಕೊಂಡು ನೀನು ಒಳ್ಳೆಯ ಪೌರುಷದಿಂದ ರಾಜ್ಯವನ್ನ ವಿಸ್ತರಿಸಿಕೊಳ್ಳುವುದಕ್ಕೆ ಏನೂ ಕಷ್ಟ ಇಲ್ಲ ಅಂತ ಹೀಗೆ ಹೇಳ್ತಾನೆ. ಮತ್ತು ಕೆಲವು ಸಂಗತಿಗಳ ಮೂಲಕ ತಾಯಿ ಕೆಲವು ಉಪದೇಶಗಳನ್ನು ನೀಡ್ತಾಳೆ. ನಾಳೆ ಮತ್ತೆ ಅದರ ಉಳಿದ ಚಿಂತನೆಯನ್ನ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.